ಇವತ್ತು ಆರಂಭವಾಗುತ್ತಾ ಇರುವ ಈ ಉಪನ್ಯಾಸ ಮಾಲೆ 7 ದಿವಸ ನಡೆಯೋದಿದೆ. ಇವತ್ತಿನ ಉಪನ್ಯಾಸ ನ್ಯಾಯಮೂರ್ತಿ ಆರ್ ವೆಂಕಟರಾಮಯ್ಯ ದತ್ತಿಯ ಆಶ್ರಯದಲ್ಲಿ ನಡೀತಾ ಇದೆ. ಇಲ್ಲಿಯ ಹಳಬರಿಗೆಲ್ಲ ಪರಿಚಿತರಾಗಿದ್ದ ನ್ಯಾಯಮೂರ್ತಿ ಆರ್ ವೆಂಕಟರಾಮಯ್ಯ ಅವರು ಬೊಂಬಾಯಿನ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದು ಅನಂತರ ಬೆಂಗಳೂರಿನಲ್ಲಿ ವಕೀಲರಾಗಿ ಡಿಸ್ಟ್ರಿಕ್ಟ್ ಮತ್ತು ಸೆಷನ್ಸ್ ಜಡ್ಜ್ ಆಗಿ ಆಮೇಲೆ ಚೀಫ್ ಕೋರ್ಟಿನಲ್ಲಿ ಮುಖ್ಯ ನ್ಯಾಯಾಧೀಶರಾಗಿದ್ದು ನಿವೃತ್ತರಾಗಿದ್ದರು. 1967ರಲ್ಲಿ ಕಾಲವಾದರು. ನ್ಯಾಯಶಾಸ್ತ್ರದಲ್ಲಿ ಪರಿಣಿತರಾಗಿದ್ದದೇ ಅಲ್ಲದೆ ಇಂಗ್ಲೀಷ್, ಸಂಸ್ಕೃತ ಸಾಹಿತ್ಯಗಳಲ್ಲಿಯೂ ಕೂಡ ಒಳ್ಳೆಯ ಜ್ಞಾನ ಪಡೆದಿದ್ದರು. ವೇದಾಂತದಲ್ಲಿಯೂ ಆಸಕ್ತಿ ಇತ್ತು. ಕರ್ನಾಟಕ ಸಂಗೀತದಲ್ಲಿಯೂ ತುಂಬ ಅಭಿರುಚಿ ಇತ್ತು. ಬೆಂಗಳೂರು ಗಾಯನ ಸಮಾಜದಲ್ಲಿ ನಡೆಯುವ ಎಲ್ಲ ಕಚೇರಿಗಳಿಗೆ ತಪ್ಪದೇ ಅವರು ಬರ್ತಾಯಿದ್ರು. ಇಲ್ಲಿಯ ಹಿರಿಯರಿಗೆಲ್ಲ ಪರಿಚಿತರು ಆಗಿದ್ದರು. ಇಲ್ಲಿಯ ಪ್ರಮುಖ ಕಾರ್ಯಕ್ರಮಗಳಿಗೂ ಆಗಾಗ ಬರ್ತಾಯಿದ್ರು. ನಾಳೆಯಿಂದ 5 ದಿವಸದ ಉಪನ್ಯಾಸಗಳನ್ನು ಶ್ರೀಮತಿ ಶಾರದಾ ಜೋಶಿ ಅವರ ಹೆಸರಿನ ದತ್ತಿ ಅದರ ಆಶ್ರಯದಲ್ಲಿ ನಡೀತಾ ಇದೆ. 7ನೇ ತಾರೀಕು ಪ್ರೊಫೆಸರ್ ಬಿ ವೆಂಕಟಕೃಷ್ಣಪ್ಪ ದತ್ತಿ ಅದರ ಆಶ್ರಯದಲ್ಲಿ ಆವತ್ತಿನ ಉಪನ್ಯಾಸ ನಡೆಯೋದಿದೆ. ಈ ನ್ಯಾಸಕರ್ತ ಪರಿವಾರಗಳಿಗೆಲ್ಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಈ ಮಾಲಿಕೆಯಲ್ಲಿ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಪ್ರಸಿದ್ಧವಾದ ಪಂಚತಂತ್ರ ಕೃತಿಯ ಪರಿಚಯ ಮಾಡೋರಿದ್ದಾರೆ. ಸಸ್ಯಶಾಸ್ತ್ರದಲ್ಲಿ ಪೆರಿನಿಯಲ್ ಪ್ಲಾಂಟ್ಸ್ ಅನ್ನುವ ಒಂದು ವರ್ಗ ಇದೆ. ಈ ವರ್ಗದ ಗಿಡ ಮರಗಳು ಸರ್ವ ಋತುಗಳಲ್ಲಿಯೂ ಪ್ರಫುಲ್ಲವಾಗಿ ಇರುತ್ತವೆ. ಅದು ಅವುಗಳ ಒಂದು ವಿಶೇಷ. ಅಂತಹ ಒಂದು ಪೆರಿನಿಯಲ್ ಫೇವರಿಟ್ ಪಂಚತಂತ್ರ. ಇದೇ ವೇದಿಕೆಯಲ್ಲಿ ಹಿಂದೆಯೂ ಪಂಚತಂತ್ರದ ಅವಲೋಕನಗಳು ನಡೆದಿವೆ. ಗಣೇಶ್ ಅವರಿಂದಲೇ ಈಗ 4 ವರ್ಷ ಹಿಂದೆ ಒಂದು ಸಂಕ್ಷಿಪ್ತ ಅವಲೋಕನ ನಡೆದಿತ್ತು. ನಮ್ಮ ಗುರುಗಳಾದ ವಿದ್ವಾನ್ ರಂಗನಾಥ ಶರ್ಮಾ ಅವರು ಇಲ್ಲಿಯೇ 1960ರಲ್ಲಿ ಪಂಚತಂತ್ರದ ಪಾಠ ಮಾಡಿದರು. ಈಗ 52 ವರ್ಷ ಹಿಂದೆ. ಬಹಳ ಹಿಂದಿನಿಂದ ಪಂಚತಂತ್ರದ ಮೂಲ ಕಥೆಗಳ ಜನಪ್ರಿಯತೆ ಎಷ್ಟು ವಿಶಾಲವಾಗಿ ಇದೆ ಅಂದರೆ, ಬೇರೆ ಬೇರೆ ದೇಶಗಳವರು, ಭಾಷೆಗಳವರು ತಮ್ಮ ಪರಿಸರಕ್ಕೆ ಈ ಕಥೆಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನಗಳನ್ನು ಕೂಡ ಧಾರಾಳವಾಗಿ ಮಾಡಿದರು. ಪರ್ಷಿಯನ್, ಪಹ್ಲವಿ, ಅರೇಬಿಕ್, ಗ್ರೀಕ್, ಲ್ಯಾಟಿನ್, ಇಟಾಲಿಯನ್, ಜರ್ಮನ್, ಸ್ಪ್ಯಾನಿಷ್, ಹೀಬ್ರೂ, ಫ್ರೆಂಚ್ ಎಲ್ಲ ಭಾಷೆಗಳಲ್ಲಿಯೂ ಪಂಚತಂತ್ರದ ಕಥೆಗಳು ಕ್ರಿಸ್ತಶಕ 8ನೇ ಶತಮಾನದ ವೇಳೆಗೆ ಅಲ್ಲಿ ಅವತರಣವಾಗಿ ಒಂದೊಂದು ಕಡೆ ಒಂದೊಂದು ಕಥಾ ಪರಂಪರೆ ಏರ್ಪಟ್ಟಿದೆ. ಹೀಗೆ ಪಂಚತಂತ್ರ ಅಂತ ಹೆಸರಾಗಿರೋದು ಒಂದು ಕೃತಿಯಲ್ಲ, ಅದೊಂದು ಪರಂಪರೆ. ಸಂಸ್ಕೃತದಲ್ಲಿಯೇ ಪಂಚತಂತ್ರ ಕಥೆಗಳು ತಂತ್ರಾಖ್ಯಾಯಿಕ ಮೊದಲಾದ ಆವೃತ್ತಿಗಳಲ್ಲಿ ಲಭ್ಯ ಇವೆ. ಅನಂತರ ನಾರಾಯಣ ಪಂಡಿತ ಎಂಬಾತ ಸಂಕಲಿಸಿದ ಹಿತೋಪದೇಶದಲ್ಲಿ ಪಂಚತಂತ್ರದ ಸುಮಾರು 25 ಕಥೆಗಳು ಸೇರಿವೆ. ಈ ಕಥನ ಪರಂಪರೆ ಎಷ್ಟು ವಿಸ್ತಾರವೂ ಬಹುಮುಖವೂ ಆಗಿದೆ ಅಂದರೆ ಅದರಲ್ಲಿ ಯಾವುದೇ ಆನುಪೂರ್ವಿಯನ್ನು ಊಹಿಸೋದು ದುಸ್ಸಾಧ್ಯವೇ ಆಗುತ್ತೆ. ಕೆಲವು ಆವೃತ್ತಿಗಳಲ್ಲಿ ಮಹಾಭಾರತ ಮೂಲದ ಕಥೆಗಳು ಸೇರಿವೆ. ಕೆಲವುದರಲ್ಲಿ ಬೌದ್ಧ ಜಾತಕ ಕಥೆಗಳು ಸೇರಿಕೊಂಡಿವೆ. ಕೆಲವುದರಲ್ಲಿ ಪ್ರಾಚೀನ ಸಂಸ್ಕೃತ ಕೃತಿಗಳ ಸುಭಾಷಿತಗಳು ಸೇರಿಕೊಂಡಿವೆ. ಅದೆಲ್ಲ ಏನೇ ಇರಲಿ, ಇಂತಹ ನೀತಿಬೋಧಕ ಕಥೆಗಳನ್ನು ಕಲ್ಪಿಸಿರೋದಂತೂ ಯಾರೋ ಅತ್ಯಂತ ಪ್ರತಿಭಾಶಾಲಿಗಳ ಕೆಲಸ ಅನ್ನೋದಂತೂ ನಿರ್ವಿವಾದವಾಗಿದೆ. ಇಲ್ಲಿಯ ಎಲ್ಲ ಕಥೆಗಳೂ ಕಾಲ್ಪನಿಕವೇ. ಅಮರಶಕ್ತಿ ಎನ್ನುವ ರಾಜನ 3 ಅವಿನೀತರಾಗಿದ್ದ ರಾಜಕುಮಾರರನ್ನು ಶಿಷ್ಟ ಮಾರ್ಗಕ್ಕೆ ತರುವುದಕ್ಕೋಸ್ಕರ ವಿಷ್ಣು ಶರ್ಮ ಅನ್ನುವ ಬ್ರಾಹ್ಮಣ ಈ ಕಥೆಗಳನ್ನು ಹೇಳಿದ ಇತ್ಯಾದಿ ಕಥೆಗಳು ಜನಜನಿತ. ಇಂತಹ ವಿವರಗಳು ಕೂಡ ಬಹುಶಃ ಕಾಲ್ಪನಿಕವೇ ಅಂತ ಅನಿಸುತ್ತೆ.
ಅದನ್ನು ಕಾಲ್ಪನಿಕ ಅಂತಲೇ ಗ್ರಹಿಸಬೇಕಾದೀತೇನೋ, ತೊಂದರೆ ಇಲ್ಲ. ವಿಶ್ವ ಸಾಹಿತ್ಯಕ್ಕೆ ಸಂಸ್ಕೃತದ ಅನುಪಮ ಕೊಡುಗೆಯಾದ ಪಂಚತಂತ್ರದ ಪರಿಚಯವನ್ನು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಹಿಂದೆ 3 ಕಂತುಗಳಲ್ಲಿ ಪಂಚತಂತ್ರದ ಉಪಕ್ರಮ ಮಾಡಿತ್ತು. ಮಿತ್ರಭೇದ, ಮಿತ್ರ ಸಂಪ್ರಾಪ್ತಿ, ಸುಹೃದ್ಭೇದ ಅಂತಲೂ ಕೆಲವು ಪಾಠಗಳಲ್ಲಿ ಉಂಟು. ಮಿತ್ರ ಲಾಭ ಅಂತ ಕೂಡ ಹೇಳುವುದುಂಟು. ಅದು ಸಾಮಾನ್ಯವಾಗಿ ಹಿತೋಪದೇಶದ ಪದ್ಧತಿ. ಮಿತ್ರಲಾಭ, ಸುಹೃದ್ಭೇದ, ಸಂಧಿ, ವಿಗ್ರಹ ಅನ್ನುವ 4 ಭಾಗಗಳಲ್ಲಿ ಹಿತೋಪದೇಶ ಮೂಡಿದೆ, ನಾರಾಯಣ ಪಂಡಿತ ಮಾಡಿದ್ದು ಅಂತ. ಆದರೆ ಈ ಪಂಚತಂತ್ರದಲ್ಲಿ ಸಾಮಾನ್ಯವಾಗಿ ಮಿತ್ರಭೇದ, ಸುಹೃತ್ ಅಥವಾ ಮಿತ್ರ ಸಂಪ್ರಾಪ್ತಿ, ಆ ಬಳಿಕ ಕಾಕೋಲೂಕೀಯ, ಕಾಗೆ ಮತ್ತು ಗೂಬೆ, ಅವುಗಳ ನಡುವಣ ಸಂಘರ್ಷ, ಅದರ ಮಧ್ಯದಲ್ಲಿ ನಾವಿದ್ವಿ. ಆ ಕಾಕೋಲುಕೀಯದಲ್ಲಿ ಒಂದು ಆಕರ್ಷಕವಾದ, ಸ್ವಯಂ ರೋಚಕವಾದ ಒಂದು ಕಥೆ ಬರುತ್ತದೆ. ಅದು ಪ್ರಾಣಿ ಸ್ವಭಾವ ಜಾತ್ಯನತಿಕ್ರಮೇ ಮೂಷಿಕ ದುಹಿತ ವಿವಾಹೋಪಕಥನಾಕಂ ಅಂತ ತುಂಬ ಸೊಗಸಾದ 13ನೆಯ ಕಥೆ. ಹುಟ್ಟುಗುಣ ಸುಟ್ರು ಹೋಗೋಲ್ಲ ಅನ್ನುವಂತೆ ಇಲಿ ಹೆಣ್ಣಾಗಿ ಕಟ್ಟ ಕಡೆಗೆ ವರ್ಣನ ಆಯ್ಕೆ ಮಾಡಿಕೊಳ್ಳುವಲ್ಲಿ ಸೂರ್ಯನ ತೋರಿಸಿದ್ರೂ ಬೇಡ ಅಂದು, ಮೋಡವನ್ನು ತೋರಿಸಿದ್ರೂ ಬೇಡ ಅಂದು, ಗಾಳಿಯನ್ನು ತೋರಿಸಿದ್ರೂ ಬೇಡ ಅಂದು, ಬೆಟ್ಟವನ್ನು ತೋರಿಸಿದ್ರೂ ಬೇಡ ಅಂದು, ಕಟ್ಟ ಕಡೆಗೆ ಗಂಡು ಇಲಿಯನ್ನೇ ಮದುವೆ ಆಗುತ್ತದೆ. ಅಲ್ಲಿಗೆ ಬಂದು ಮುಗಿಯುತ್ತದೆ. ಸ್ವಭಾವೋ ದುರತಿಕ್ರಮ ಅನ್ನುವುದರ ಸ್ವಾರಸ್ಯ ಸೂಚಿಯಾಗಿ ಆ ಕಥಾನಕವನ್ನು ನೋಡಿದ್ವಿ. ಕಾಗೆಗಳ ರಾಜ ಮೇಘವರ್ಣ, ಗೂಬೆಗಳ ರಾಜ ಅರಿಮರ್ದನ, ಅವರಿಬ್ಬರ ನಡುವೆ ಕುಲಕ್ರಮಾಗತವಾದ ಕೋಲಾಹಲ. ಒಂದು ಹಗಲಲ್ಲೇ ಓಡಾಡುವ ಪಕ್ಷಿ, ಮತ್ತೊಂದು ഇരുಳಲ್ಲಿ ಓಡಾಡುವ ಪಕ್ಷಿ. ಒಂದು ಮರದ ಮೇಲೆ ಗೂಡು ಕಟ್ಟಿಕೊಂಡ್ರೆ ಮತ್ತೊಂದು ಪೊಟ್ರೆಗಳಲ್ಲಿಯೋ ಗವಿಗಳಲ್ಲಿಯೋ ಇರತಕ್ಕಂಥದ್ದು, ಅದು ಗೂಬೆ. ಒಂದು ದಿವಾಚರ, ಮತ್ತೊಂದು ನಿಶಾಚರ. ಇವುಗಳ ನಡುವೆ ಸಂಘರ್ಷ ಬಂದು ಸ್ಥಿರಜೀವಿ ಎನ್ನುವ ಮಹಾಮಂತ್ರಿ, ವೃದ್ಧ ಮಂತ್ರಿ ಕಾಗೆಗಳ ಪರವಾಗಿ ಅದು ಗೂಬೆಗಳ ನಡುವೆ ಹೋಗಿ ಅಲ್ಲಿ ಭೇದೋಪಾಯವನ್ನು ಮಾಡುತ್ತದೆ. ಕಾಗೆಗಳೇ ತನ್ನನ್ನು ಪರಿತ್ಯಜಿಸಿದವು ಅಂತ ಹೇಳಿಕೊಂಡು ತಾನೇ ಕೈ ಕಾಲಿಗೆ ಗಾಯ ಮಾಡಿಕೊಂಡು ನಿರ್ದಯವಾಗಿ ತನ್ನ ತಾನು ಕ್ಷತ ವಿಕ್ಷತ ಗಾತ್ರನನ್ನಾಗಿಸಿಕೊಂಡು ಅರಿಮರ್ದನ ಗೂಬೆಯ ಬಳಿ ಹೋಗುತ್ತದೆ. ಆ ಅರಿಮರ್ದನ ಗೂಬೆ ತನ್ನ ಮಂತ್ರಿಮಂಡಲದ ಜೊತೆಗೆ ಸಮಾಲೋಚನೆ ಮಾಡಿ ಇದನ್ನು ಸ್ವೀಕರಿಸಬೇಕಾ ನಿರಾಕರಿಸಬೇಕಾ ಅಂತ ಚಿಂತನೆ ಮಾಡುತ್ತದೆ. ಆದರೆ ಎಲ್ಲ ಮಂತ್ರಿಗಳು ಒಪ್ಪಿದರೂ ರಕ್ತಾಕ್ಷ ಅನ್ನುವ ಒಂದು ಪ್ರಾಜ್ಞ ಮೇಧಾವಿ ಮಹಾಮಂತ್ರಿ ಒಪ್ಪೋದಿಲ್ಲ. ಅದು ಬೇಕಾದಷ್ಟು ಯುಕ್ತಿಗಳನ್ನು ಹೂಡುತ್ತದೆ. ಆಗ ಹೇಳುವಂಥದ್ದು ಒಂದು ಕಥೆ, ಈ ಇಲಿ ಹೆಣ್ಣಿನ ಕಥೆ, ಮೂಷಿಕ ಕನ್ಯೆಯ ಕಥೆ. ಯಾಕೆಂದರೆ ನೀನು ಎಷ್ಟು ಗೂಬೆಯಾಗುತ್ತೀನಿ ಅಂತ ಅಂದರೂ ಕಟ್ಟ ಕಡೆಗೆ ನೀನು ಕಾಗಿಯೇ ಹೌದು ಅಂತ ಅನ್ನೋದನ್ನು ಶಪಥಪೂರ್ವಕವಾಗಿ ಹೇಳುತ್ತದೆ. ಏನು ಮಾಡೋದು? ಇದು ಭೇದೋಪಾಯಕ್ಕಾಗಿಯೇ ಬಂದಿರೋದು ಸ್ಥಿರಜೀವಿ. ಹಾಗಾಗಿ ಅದು ಸ್ಪಷ್ಟವಾಗಿ ಇಲ್ಲ, ಸಾಧ್ಯವೇ ಇಲ್ಲ, ನಾನು ನಿಮ್ಮ ಪಂಗಡಕ್ಕೇ ಸೇರ್ತೀನಿ ಅಂತನ್ನೋದನ್ನು ಹೇಳುತ್ತದೆ. ಆಮೇಲೆ ಅದು ಹೇಳುತ್ತದೆ, ನೋಡಿ ಯೋಚನೆ ಮಾಡಿ, ಹನ್ಯತಾಮಿತಿ ಏನೋಕ್ತಂ ಸ್ವಾಮಿನೋ ಹಿತವಾದಿನ ಸಯೇವೇಕೋತ್ರ ಸರ್ವೇಷಾಂ ನೀತಿಶಾಸ್ತ್ರಾರ್ಥ ತತ್ವವಿತ್. ನನ್ನನ್ನು ಕೊಲ್ಲೋಣವಾಗಲಿ ಅಂತ ಯಾವುದು ಹೇಳ್ತಾ ಇದೆಯಲ್ಲ, ಆ ಮಾತೇ ತುಂಬ ಯುಕ್ತವಾದದ್ದು, ಸರಿಯೇ ಆಯಿತು ಅಂತ ಅಂದುಕೊಳ್ಳುತ್ತದೆ. ರಕ್ತಾಕ್ಷ ಪಾಪ ಎಷ್ಟೆಷ್ಟು ಹೇಳಿದ್ರೂ ಕೇಳದೇ ಇದ್ದಾಗ ಈ ಸ್ಥಿರಜೀವಿ ಅಂದುಕೊಳ್ತಕ್ಕಂಥ ಮಾತು, ನನ್ನನ್ನು ಕೊಲ್ಲೋಣ ಅಂತ ಹೇಳ್ತಲ್ಲ, ಇದೇ ನಿಜವಾಗಿ ಹಿತಕಾರಿಯಾದದ್ದು. ಸ್ವಾಮಿ ಹಿತ, ಕುಲಹಿತವನ್ನು ನೋಡಿದ್ದು, ಅವನು ಬಿಟ್ಟರೆ ಮತ್ತಾರೂ ಇಲ್ಲ. ಹಾಗಾಗಿ ಇವನು ದೂರ ಆದ, ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ದೂರ ಹೋಗ್ತಿದ್ದಾನೆ. ಹನ್ಯತಾಮಿತಿ ಏನೋಕ್ತಂ ಸ್ವಾಮಿನಃ ಹಿತವಾದಿನ ಸಯೇವ ಏಕಃ ಅತ್ರ ಸರ್ವೇಷಾಂ ನೀತಿಶಾಸ್ತ್ರ ಅರ್ಥವಿತ್ ಅಂತ ಅಂದುಕೊಂಡು ಹೋಗುತ್ತದೆ. ಆದರೆ ಮಿಕ್ಕ ಗೂಬೆಗಳಿಗೆ ಇವನು ಬೇರೆ ಪಕ್ಷದಿಂದ ಬಂದಿದ್ದಾನಲ್ಲ, ಇವನನ್ನು ಸ್ವೀಕರಿಸಿಬಿಡೋಣ, ನಮಗೆ ದೊಡ್ಡ ಲಾಭ ಆಗುತ್ತದೆ, ಕಾಗೆಗಳ ಗುಟ್ಟೆಲ್ಲ ತಿಳಿದಿದೆ ಎಂದಾದರೂ ನಟ್ಟಿರುಳಿನಲ್ಲಿ ಹೋಗಿ ಕಾಗೆಗಳನ್ನು ಸಮೂಹವಾಗಿ ನಾವು ಮೃತಮಾರಂ ಮಾರಯಿಷ್ಯಾಮಃ, ಸಾಯಿಸಿಬಿಡೋಣ ಅಂತ ಅಂದುಕೊಳ್ಳುತ್ತದೆ. ನೋಡಿ, ಈ ಬೇರೆಯ ಪಕ್ಷದಲ್ಲಿದ್ದ ವೆಟರನ್ಸನ್ನು ನಮ್ಮ ಪಕ್ಷಕ್ಕೆ ಅವರು ಬರ್ತಾರೆ ಅಂದರೆ ಗಬಕ್ಕನೆ ಸ್ವೀಕರಿಸೋದಕ್ಕೆ ಈಗ ಸಿದ್ಧವಾಗಿರುವ ಸನ್ನಿವೇಶ ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿಯೇ ಇದೆ. ಅದು ಯುಕ್ತವಾ ಅಯುಕ್ತವಾ, ಸ್ಥಳೀಯರನ್ನು ಇಟ್ಕೊಳ್ಬೇಕೆ, ಹೊಸಬರನ್ನು ಸ್ವಾಗತಿಸಬೇಕೆ ಅಂತೆಲ್ಲ ನೋಡಿದರೆ ನಿನ್ನೆ ಮೊನ್ನೆಯ ರಾಜಕೀಯದ ಬದಲಾವಣೆಗಳಿಗೆ, ಪಂಚತಂತ್ರಕ್ಕೆ ಎಷ್ಟು ಸಂವಾದಿ ಇದೆ ಅಂತ ಗೊತ್ತಾಗುತ್ತದೆ. ಶಾಶ್ವತ ಧರ್ಮ ರಾಜನೀತಿ ಅದನ್ನು
ಅತ್ಯದ್ಭುತವಾಗಿ ಈ ಕೃತಿ ಚಿತ್ರಿಸಿದೆ ಅನ್ನೋದ್ರೊಳಗೆ ಸಂದೇಶವಿಲ್ಲ. ಆಮೇಲೆ ರಕ್ತಾಕ್ಷ ಮತ್ತೆ ಮತ್ತೆ ಹೇಳ್ತಾ ಇದೆ, ಬೇಡ ಬೇಡ ಅಂತ ತಾನು ಪರಿತ್ಯಾಗ ಮಾಡುವುದು ಅಂತ ನಿಶ್ಚಯ ಮಾಡಿಕೊಂಡ್ರು ವಿಭೀಷಣನಂತೆ ಹಿತವನ್ನು ಹೇಳ್ತಾನೇ ಇದೆ. ಆಗ ಸ್ಥಿರಜೀವಿ ಹೇಳುತ್ತದೆ, ರಕ್ತಾಕ್ಷ ಆಕ್ಷೇಪ ಮಾಡ್ತಾ ಇರುವಂಥದ್ದು ಒಳ್ಳೆಯದೇ ಹೌದು, ಆದರೆ ನಾನು ಅದಕ್ಕೆ ನಿಮ್ಮ ಒಳಗಡೆಗೆ ಬರೋದಿಲ್ಲ ಅಂತ ಹೇಳುತ್ತದೆ. ನಾನು ನಿಮ್ಮ ದುರ್ಗದ ಒಳಗೆ ಬರೋಲ್ಲ, ನಿಮ್ಮ ಗುಹೆಯ ಒಳಗೆ ಬಂದು ನನ್ನ ನೆಲೆ ಏರ್ಪಡಿಸಿಕೊಳ್ಳೋದಿಲ್ಲ. ನಾನು ಬಾಗಿಲಲ್ಲಿ ಬಿಕಾರಿಯಾಗಿ ಬಿದ್ದಿರ್ತೀನಿ, ಬೀಡಾಡಿಯಾಗಿರ್ತೀನಿ, ನಿಮ್ಮ ಬಾಗಿಲು ಕಾಯುವ ನಾಯಿ ತರಹ ಇರ್ತೀನಿ ಅಂತ ಹೇಳುತ್ತದೆ. ಅದಕ್ಕೆ ಹಾಗೆ ಹೇಳಿದೊಡನೆಯೇ ಅದು ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತದಲ್ಲ. ದುರ್ಗ ದ್ವಾರದಲ್ಲಿದ್ದರೆ ಸಾಕು ಅಂತಂದರೆ ಪಾಪ ಇದೆಷ್ಟು ಸಾಮಾನ್ಯವಾದ ಬೇಡಿಕೆಯನ್ನು ಇಟ್ಟುಕೊಂಡಿದೆ ಅಂತ. ಆದರೆ ಇದು ಒಪ್ಪೋದಿಲ್ಲ. ಮಹಾರಾಜ ಅಂತೂ ತುಂಬ ಸಂತೋಷ ಪಡ್ತಾನೆ. ಅರಿಮರ್ದನ ಅವನು ಸಂತೋಷವಾಯಿತು, ಒಳ್ಳೆಯದು, ಚೆನ್ನಾಗಿ ನೀನು ಬಾಗಿಲಿನಲ್ಲೇನೆ ಇರು ಅಂತಂತಾನೆ. ಆಗ ದೇವ ಯುಕ್ತಮಿದಂ ಯತ್ ಸ್ವಾಮಿನಾ ಪ್ರೋಕ್ತಂ ಪರಂ ಅಹಮಪಿ ನೀತಿಜ್ಞ ತೇ ಅಹಿತಶ್ಚ ಯದ್ಯಪಿ ಅನುರಕ್ತಃ ಶುಚಿ ತಥಾಪಿ ದುರ್ಗ ಮಧ್ಯೆ ಆವಾಸೋ ನಾರ್ಹ ಅಂತ ಈ ಸ್ಥಿರಜೀವಿಕಾಗಿ ಹೇಳ್ತದೆ. ನೀನು ಎಷ್ಟು ಒತ್ತಾಯ ಮಾಡಿದ್ರು ಅರಮನೆ ಮಧ್ಯದಲ್ಲಿರು, ಕೋಟೆಯ ಒಳಗಿರು, ಪೇಟೆಯ ಒಳಗಿರು ಅಂತ ಹೇಳಿದ್ರು ನಾನು ಬಾಗಿಲಲ್ಲೇ ಇರ್ತೀನಿ. ಭವತ್ ಪಾದ ಪದ್ಮ ರಜಃ ಪವಿತ್ರೀಕೃತ ತನು ಸೇವಾಂ ಕರಿಷ್ಯಾಮಿ ದುರ್ಗದ್ವಾರಸ್ಥ, ಬಾಗಿಲಿನಲ್ಲೇ ಇದ್ದುಕೊಂಡು ಮಾಡ್ತೀನಿ ಅಂತ. ಅದಕ್ಕೆ ಯಾಕೆ ಅಂದರೆ ಕತ್ತಲಲ್ಲಿ ಅದಕ್ಕೆ ಕಣ್ಣಿಗೆ ಕಾಣಿಸೋದಿಲ್ಲ. ಒಂದು ಒಳಗಡೆ ಹೋದರೆ ತನ್ನ ತಂತ್ರ ಏನಿದೆ ಅದು ಮಿಕ್ಕ ಗೂಬೆಗಳಿಗೂ ಗೊತ್ತಾಗುತ್ತದೆ ಅವುಗಳ ನಡುವೆ ಇದ್ದರೆ. ಬಾಗಿಲಲ್ಲಿದ್ದರೆ ಒಂದಿಷ್ಟು ಬೆಳಕಿರುತ್ತದೆ, ಹಾಗಲೆಲ್ಲ ಓಡಾಡಿಕೊಂಡಿರುತ್ತದೆ. ಜೊತೆಗೆ ಅದರ ತಂತ್ರ ಏನೆಂದರೆ, ನಾನು ಗೂಡು ಕಟ್ಟತಕ್ಕಂಥ ಪ್ರಾಣಿ, ಇಲ್ಲಿ ಗೂಡು ಕಟ್ಟಿಕೊಳ್ತೀನಿ ಅನ್ನೋ ನೆವದಲ್ಲಿ ಉರುವಲನ್ನು ತಂದು ಸಂಗ್ರಹ ಮಾಡಿ ಇಡೀ ಮಂದಿರಕ್ಕೆ ಬೆಂಕಿ ಇಡಬೇಕು, ಕಾಗೆಗಳ ಸಹಾಯ ತೆಗೆದುಕೊಂಡು ಗೂಬೆಗಳ ಸಾಮ್ರಾಜ್ಯಕ್ಕೆ ಬತ್ತಿ ಇಡಬೇಕು ಅಂತ ಯೋಚನೆ ಮಾಡಿಕೊಂಡಿದೆ. ಮತ್ತು ಕವಿಯ ರಚನಾ ಚಮತ್ಕಾರ ಎಷ್ಟು ಸೊಗಸಾಗಿದೆ. ಕಾಗೆಯ ಗೂಡು ಅಂತಂದರೆ ಕಡ್ಡಿಗಳಿಂದಲೇ ನಿರ್ಮಾಣವಾಗುತ್ತದೆ. ಯಾರೂ ಕೂಡ ಕಾಗೆಯ ಗೂಡನ್ನು ಉರುವಲಿಗಾಗಿ ತಂದಿಟ್ಕೊಂಡ ಕಡ್ಡಿ ಅಂತ ಅಂದುಕೊಳ್ಳಲ್ಲ. ಅರೆ ವಸ್ತುತಃ ಅದು ಹಾಗೆ ಆಗಿದೆ. ನಾನು ಕೇಳಿದ್ದು ಉಂಟು, ಕೆಲವರು ಮಹಾ ಪಿಶುನರು ಅಂದರೆ ಜಿಪುಣರು ಯಾರಿದ್ದಾರೆ, ಲೋಭಿಗಳು, ಅವರು ಹಿತ್ತಲಲ್ಲಿ ಕಾಗೆ ಗೂಡು ಕಟ್ಟಿದ್ರೆ ಅದನ್ನು ಕೋಲ್ ಹಾಕಿ ಎಬ್ಬಿಸಿ ನೀರೊಲೆಗೆ ಹಾಕ್ಕೊಳ್ತಾ ಇದ್ರು ಅಂತ. ಅಂದರೆ ಅಲ್ಲಿರೋ ಉರುವಲನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಈ ಮಟ್ಟಕ್ಕೆ. ಹೀಗೆ ಸ್ಥಿರಜೀವಿ ಈ ಒಂದು ಗೂಬೆಗಳ ಸಾಮ್ರಾಜ್ಯದ ಬಾಗಿಲಿನಲ್ಲೇ ನಾನು ಇರ್ತೀನಿ, ಗೂಡು ಕಟ್ಟಿಕೊಳ್ತೀನಿ ಅಂತ ಹೇಳಿದ್ರೆ ಮಿಕ್ಕವು ಸಂದೇಹ ಪಡೋದಿಲ್ಲ, ಅದರ ಸ್ವಭಾವ ಅಂತ. ಹಾಗೆ ಅದು ಯೋಚನೆ ಮಾಡ್ತಾ ಇರ್ತದೆ. ಆಗ ರಕ್ತಾಕ್ಷ ಹೇಳುತ್ತದೆ, ತಪ್ಪು, ಇದು ಸರಿಯಲ್ಲ, ಏನು ಅನ್ಯಾಯವಾಯಿತು, ಅಹೋ ಮೂರ್ಖೋಯಂ ಮಂತ್ರಿಜನ ಭವಾಂಶ್ಚ. ಯಾಕೆ ಪೂರ್ವಂ ತಾವದಹಂ ಮೂರ್ಖೋ ದ್ವಿತೀಯ ಪಾಶಬಂಧಕ ತಥೋ ರಾಜ ಚ ಮಂತ್ರಿ ಚ ಸರ್ವಂ ವೈ ಮೂರ್ಖಮಂಡಲಂ ಅಂತ ಒಂದು ಕಥೆಯನ್ನು ಆರಂಭ ಮಾಡುತ್ತದೆ. ನಾನೂ ಮೂರ್ಖ, ಆಮೇಲೆ ಬೇಡನೂ ಮೂರ್ಖ, ಪರಿವಾರವೂ ಮೂರ್ಖ, ಮಂತ್ರಿಯೂ ಮೂರ್ಖ, ರಾಜನೂ ಮೂರ್ಖ, ಎಲ್ಲವೂ ಮೂರ್ಖ ಮಂಡಲವಾಯಿತಲ್ಲ ಅಂತ. ಅದು ಏನು ಕಥಮೇತತ್ ಅಂತ ರಕ್ತಾಕ್ಷ ಕೇಳುತ್ತದೆ. ಟಿಪಿಕಲ್ ಪಂಚತಂತ್ರದ ಶೈಲಿ. ಆಗ ಅಸ್ತಿ ಕಸ್ಮಿಂಶ್ಚಿದ್ವನೋದ್ದೇಶೇ ಮಹಾನ್ ವೃಕ್ಷ ಅಂತ ಆರಂಭ ಮಾಡುತ್ತದೆ. ಕಾಡಲ್ಲಿ ಒಂದು ದೊಡ್ಡ ಮರ, ಆ ಮರದಲ್ಲಿ ಸಿಂಧುಕ ಅನ್ನುವಂಥ ಒಂದು ಪಕ್ಷಿ ಇತ್ತು. ಆ ಪಕ್ಷಿ ಹಿಕ್ಕಿ ಹಾಕಿದರೆ ಅದು ಬಂಗಾರವಾಗುತ್ತದೆ. ಸುವರ್ಣಷ್ಠೀವಿ, ಸುವರ್ಣ ಪುರೀಶ ಪಕ್ಷಿ ಅಂತ ಅದಕ್ಕೆ ಹೆಸರು. ಅದು ಒಮ್ಮೆ ಹಾಗೆ ಹಾರ್ತಾ ಹಿಕ್ಕಿ ಹಾಕ್ತಾ ಇದ್ದದನ್ನು ಬೇಡ ಒಬ್ಬ ನೋಡಿ ಆಶ್ಚರ್ಯಪಟ್ಟು ತನ್ನ ಕಣ್ಣನ್ನು ತಾನೇ ನಂಬಲಾರದೆ ಬಲೆ ಹಾಕಿ ಅದನ್ನು ಹಿಡಿದು ಬಿಟ್ಟ. ಇದು ಹಿಕ್ಕಿ ಹಾಕಿದ್ದು ಬಂಗಾರ ಆಗುತ್ತದೆ ಅಂತ ನೋಡ್ತಾ ಇದ್ದದನ್ನು ಪಕ್ಷಿ ನೋಡಿದ್ರೂ ಈ ಸಿಂಧುಕ ಅನ್ನೋ ಅವಿವೇಕದ ಪಕ್ಷಿ ಉಪೇಕ್ಷೆ ಮಾಡಿ ಪಾಶಕದೊಳಗೆ ಅಂದರೆ ಬಲೆಯೊಳಗೆ ಸಿಕ್ಕಾಕೊಳ್ತು. ಆಮೇಲೆ ಇವನಿಗೆ ಯೋಚನೆ ಆಯಿತು, ಇದು ತುಂಬ ಬೆಲೆ ಬಾಳುವ ಪಕ್ಷಿ, ಹಿಕ್ಕಿ ಹಾಕಿದ್ದೆಲ್ಲ ಬಂಗಾರ, ಮತ್ತು ಯಾರಾದರೂ ಇದು ಯಾತಕ್ಕೆ ನಾನು ಹಿಡ್ಕೊಂಡಿದ್ದು ಅಂತ ಆಕ್ಷೇಪ ಮಾಡಿದರೆ ಕಷ್ಟ, ರಾಜನಿಗೆ ಒಪ್ಪಿಸ್ತೀನಿ ಅಂತ ತೆಗೆದುಕೊಂಡು ಅರಮನೆಗೆ ಬರ್ತಾನೆ. ಕಿಮನೇನ ಸಾಪಾಯೇನ ಪಕ್ಷಿಣಾಹಂ ಕರಿಷ್ಯಾಮಿ ತನ್ನೂನಂ ಪ್ರಾಣ ಸಂಶಯೋ ಮೇ ಭವೇತ್. ಆ ಭಾಷೆ ನೋಡಿ ಎಷ್ಟು ಚೆನ್ನಾಗಿದೆ, ಪಂಚತಂತ್ರದ ಭಾಷೆ. ಹಾಗೆ ಬರುತ್ತದೆ ಚಿಂತೆ ಅವನಿಗೆ. ಪಕ್ಷಿಯನ್ನು ತೆಗೆದುಕೊಂಡು ಅರಮನೆ ಬಳಿಗೆ ಹೋಗ್ತಾನೆ. ಹಂಹೋ ರಕ್ಷಾ ಪುರುಷಾಹ ಅಂತ ಹೇಳಿ ಬಾಗಿಲ ಕಾಯೋ ಭಟ್ರನ್ನ ಎಲ್ಲರನ್ನೂ ಕೇಳಿಕೊಂಡು ಬರ್ತಾನೆ. ಮಂತ್ರಿಯವರೆಗೂ ಹೋಗುತ್ತಾನೆ. ಆಗ ಮಂತ್ರಿ ಯೋಚನೆ ಮಾಡ್ತಾನೆ, ಕಿಮನೇನ ಅಶ್ರದ್ಧೇಯಂ, ಅಶ್ರದ್ಧೇಯ ವ್ಯಾಧವಚನಂ. ಇದು ಬೇಡನ ಮಾತು, ಅಶ್ರದ್ಧೇಯ, ಶ್ರದ್ಧಾಸ್ಪದವಲ್ಲ. ಎಲ್ಲಾದರೂ ಹಿಕ್ಕಿ ಹಾಕಿದ್ದು ಹೊನ್ನಾಗುವುದು ಉಂಟೆ?
ಸಾಧ್ಯವಿಲ್ಲ ಅಂತ ಅವನು ಗೇಲಿ ಮಾಡ್ತಾನೆ. ಅದಕ್ಕೆ 1-2 ಗಂಟೆ ನಿಂತು ನೋಡಿದ್ರಾದರೂ ಆಗ್ತಿತ್ತಲ್ಲ, ಅಷ್ಟು ತಾಳ್ಮೆ ಇರೋದಿಲ್ಲ ಅಧಿಕಾರಸ್ಥರಿಗೆ. ರಾಜನು ಮಂತ್ರಿ ಮಾತಿಗೆ ಸಾಧುವಾದ ಮಾಡ್ತಾನೆ. ಬಿಟ್ಬಿಡೋಣ, ಇದು ಯಾತಕ್ಕೆ ಸುಮ್ಮನೆ ಎಂಥದ್ದೋ ಪಕ್ಷಿ, ನೋಡಕ್ಕೂ ಅಂದವಿಲ್ಲ ಚಂದವಿಲ್ಲ ಅಂತ ಬಿಟ್ಟೊಡನೆ ಆ ಪಕ್ಷಿ ಬದುಕಿದೆಯಾ ಬಡಜೀವ ಅಂತ ಉನ್ನತ ದ್ವಾರ ತೋರಣೆ ಸಮೋಪವಿಶ್ಯ ಸುವರ್ಣಮಯೀಂ ವಿಷ್ಠಾಂ ವಿಧಾಯ, ಅಲ್ಲಿ ಹೋಗಿ ಅರಮನೆಯ ದೊಡ್ಡ ತೋರಣ ದ್ವಾರದ ತುದಿಯಲ್ಲಿ ಕೂತು ಒಮ್ಮೆ ಹಿಕ್ಕಿ ಹಾಕುತ್ತದೆ. ಅದು ಜಲಕ್ಕನೆ ಬಂಗಾರವಾಗಿ ಹೊಳೆದಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಆಗ ಅದು ಹೇಳ್ತಂತೆ ಪದ್ಯವನ್ನು, ಪೂರ್ವಂ ತಾವಧಂ ಮೂರ್ಖೋ, ಮೊದಲು ನಾನು ಪೆದ್ದ, ಆಮೇಲೆ ದ್ವಿತೀಯ ಪಾಶಬಂಧಕ. ಈ ಬೇಡ, ಅವನೇ ಇಟ್ಟುಕೊಳ್ಬಹುದಾಗಿತ್ತು. ಈ ಪೆದ್ದಗಳ ಹತ್ತಿರಕ್ಕೆ ಬಂದು ನನ್ನನ್ನು ಮುಂದೆ ತಂದಿಟ್ಟು ಅವನ ಶ್ರಮವೆಲ್ಲ ವ್ಯರ್ಥವಾಯಿತು. ಮತ್ತೆ ಮಂತ್ರಿ, ರಾಜ ಎಲ್ಲರೂ ಮೂರ್ಖರೇ, ಇದೊಂದು ಮೂರ್ಖ ಮಂಡಲ ಅಂತ. ಹಾಗಾಗಿ ಈ ರಾಜ ಅರಿಮರ್ದನ, ಇಡೀ ಗೋಬೆಗಳ ಗುಂಪು, ಇವರಿಗೆ ಸಾಧುವಾದ ನೀತಿ ಹೇಳ್ತಾ ಇರತಕ್ಕಂಥ ನಾನು, ಎಲ್ಲರೂ ಮೂರ್ಖರಾದ್ವಿ ಅಂತ ಹೇಳಿ, ಅಹೋ ಏತಾವದ್ ಏವ ಅಸ್ಮದ್ಭೂಪತೇಹೇ ಕುಶಲಂ ದುರ್ಗಂಚ. ನಮ್ಮ ರಾಜನಿಗೆ ಕುಶಲಂ ಅಂದರೆ ಕ್ಷೇಮ, ಇಷ್ಟೇ ಅವನಿಗೆ ಅವನ ಬದುಕಲ್ಲಿರೋ ಮಂಗಳ, ಇನ್ನು ಮುಗೀತು, ಆ ಮಂಗಳವೇ ಹೌದು ಅಂತ ಹೇಳಿ ಹೇಳ್ತದೆ. ಅನಾಗತಂ ಯಃ ಕುರುತೆ ಸಶೋಭತೆ ಸಶೋಚ್ಯತೆ ಯೋ ನ ಕರೋತ್ಯನಾಗತಂ ವನೇತ್ರ ಸಂಸ್ಥಸ್ಯ ಸಮಾಗತ ಜರ ಬಿಲಸ್ಯ ವಾಣಿ ನ ಕದಾಪಿ ಮಿಶ್ರುತ. ಅಂದರೆ ಅನಾಗತಕ್ಕಿರ್ದೊಡೆ ಚಿಂತೆ ಶೋಭಿಪಂ ಅಸಡ್ಡೆ ಮಾಡಲ್ ಕದನಂತೆ ಶೋಕಿಪಂ ಅರಣ್ಯದಲ್ಲಲ್ಲಿಯೇ ಮುಪ್ಪನಂತೊಡಂ ನಾಂಕೇಳ್ದುದಿಲ್ಲಂ ಬಿಲನಾಡಿತೆಂಬುದಂ. ಕಮಕೋಡು ನರಸಿಂಹಶಾಸ್ತ್ರಿಗಳ ಪಂಚತಂತ್ರ ಅನುವಾದದ ಪದ್ಯ, ಆ ಮೂಲದ ಛಂದಸ್ಸಿನಲ್ಲೇ ಅನುವಾದ ಮಾಡಿದ್ದಾರೆ. ಅನಾಗತ ಅಂದರೆ ಇನ್ನೂ ಬರದೇ ಇರತಕ್ಕಂಥದ್ದು, ಅದರ ಬಗೆಗೆ ಚಿಂತೆ ಅವನು ಇಟ್ಕೊಂಡಿದ್ದಾನೆ. ಫ್ಯೂಚರಿಸ್ಟಿಕ್ ಆದ ಆಲೋಚನೆ ಯಾರಿಗುಂಟು ಅವನು ವಿವೇಕಿ. ಹಾಗಲ್ಲದೆ ಅದನ್ನು ಉಪೇಕ್ಷೆ ಮಾಡದೆ ಅಸಡ್ಡೆ ಮಾಡಲ್ ಕದನ್ ಅಂತೆ ಶೋಚಿಪಂ ಸ ಶೋಚ್ಯತೆ ಯೋ ನಕರೋತ್ಯನಾಗತಂ. ಯಾಕೆ ಇಡೀ ಕಾಡಲ್ಲಿದ್ದು ಮುಪ್ಪಾದರೂ ಬಿಲ ಮಾತಾಡಿದ್ದು ನಾನು ಕೇಳಿಲ್ಲ ಅಂತ ಒಮ್ಮೆ ಒಂದು ನರಿ ಹೇಳತಂತೆ ಅಂತ ಅಂದುಕೋತಾನೆ. ಪಂಚತಂತ್ರದ ಕಥೆಗಳಲ್ಲೆಲ್ಲ ಯಾವುದೋ ಹಿಂದಿನ ಕಥೆ ಒಂದು ಶ್ಲೋಕದಲ್ಲಿ ಸಂಗ್ರಹವಾಗಿರುತ್ತದೆ. ದಿ ಕ್ಲೈಮ್ಯಾಕ್ಸ್ ಆಫ್ ದಿ ಸ್ಟೋರಿ ವಿಲ್ ಬಿ ರಿವೀಲ್ಡ್ ಫಸ್ಟ್. ಅದು ಕ್ಲೈಮ್ಯಾಕ್ಸ್ ಹೇಳಿದ ಮೇಲೆ ಕಥೆಯಲ್ಲಿ ಸ್ವಾರಸ್ಯ ಹೇಗೆ ಅಂದರೆ ನೋಡಿ, ಹೌ ದಿ ಕ್ಲೈಮ್ಯಾಕ್ಸ್ ವಿಲ್ ಬಿ ಫೋರ್ಜ್ಡ್, ಅದು ಬಹಳ ಮುಖ್ಯ. ಪರ್ಯಂತ ಯಾವ ರೀತಿ ಬರುತ್ತದೆ ಅಂತ, ಆ ಮುಕ್ತಾಯ ಹೇಗಾಗಿರುತ್ತದೆ ಅಂತ, ಒಗ್ಗರಣೆಯ ಗಮಲಿನಿಂದ ಸಾರಿನ ರುಚಿ ಹೇಗೆ ಅಂತ ಊಹೆ ಮಾಡಿಕೊಳ್ಳುವಂಥದ್ದು. ಕ್ಲೈಮ್ಯಾಕ್ಸ್ ಹೇಳಿದ ಮೇಲೆ ಎಷ್ಟೋ ಬಾರಿ ಕಥೆಯಲ್ಲಿ ಸ್ವಾರಸ್ಯ ಇರೋದಿಲ್ಲ ಅಂತಾರೆ. ಪಂಚತಂತ್ರ ಕಥೆಯನ್ನು ಅಷ್ಟು ಸ್ವರಸವಾಗಿ ಸರಸವಾಗಿ ಮಾಡುತ್ತದೆ. ಹಾಗಾಗಿ ಕಥೆ ಏನು ಅಂತ ಕೇಳಿದಾಗ ನೋಡಿ, ಅಲ್ಲಿಯೇ ಸ್ವಾರಸ್ಯ ಗಮನಿಸಬೇಕು. ಈ ರಕ್ತಾಕ್ಷ ಗೂಬೆ ಮಹಾಮಂತ್ರಿ ಪಾಪ ಹೇಳಿದ್ದನ್ನು ಗೂಬೆಗಳ ಸಾಮ್ರಾಟ್ ಒಪ್ಪುತ್ತಾ ಇಲ್ಲ, ಗೂಬೆಗಳ ಪರಿವಾರವೂ ಒಪ್ಪುತ್ತಾ ಇಲ್ಲ. ಆದರೆ ಅದು ಹೇಳೋ ಕಥೆ ಮಾತ್ರ ಬೇಕು. ಹೇಗಾಯಿತು ಅಂತ, ಕಸ್ಮಿಶ್ಚಿದ್ವನೋದ್ದೇಶೇ ಖರನಕರೋ ನಾಮ ಸಿಂಹ ಪ್ರತಿವಸತಿ ಸ್ಮ. ಒಂದು ಕಾಡಿನಲ್ಲಿ ಖರನಕರ, ತೀಕ್ಷ್ಣವಾದ ಉಗುರು ಅಂತನ್ನುವ ಹೆಸರಿನ ಸಿಂಹ ಒಂದಿತ್ತು. ಅದು ಪಾಪ ತುಂಬ ಬಳಲು ಬಿಡ್ತು. ಪರಿಭ್ರಮನ್ ಕ್ಷುತ್ಕ್ಷಾಮಕಂಠ, ಅದು ಒಂದು ಈಡಿಯಂ ಸಂಸ್ಕೃತದಲ್ಲಿ. ಕ್ಷುತ್ಕ್ಷಾಮಕಂಠ, ಹಸಿವಿಂದ ಬರಗೆಟ್ಟ ಗಂಟ್ಲಾಗ್ಬಿಡ್ತು, ಅದಕ್ಕೆ ಬರಗೆಟ್ಟ ಹೊಟ್ಟೆಯಾಯಿತು, ಸುಟ್ಟ ಹೊಟ್ಟೆ. ಅದು ಹಾಗೆ ಹೀಗೆ ಓಡಾಡಿಕೊಂಡು ಒಂದು ಗುಹೆ ಬಳಿಗೆ ಬಂತು. ನನಗಂತೂ ಬೇಟೆ ಆಡೋಕ್ಕಿಂತ ತ್ರಾಣವಿಲ್ಲ, ಈ ಗುಹೆ ಒಳಗೆ ಇರ್ತೀನಿ, ಇವತ್ತು ಸಂಜೆ ಹೊತ್ತಿಗೆ ಯಾವುದಾದ್ರೂ ಪ್ರಾಣಿ ಒಳಕ್ಕೆ ಬರುತ್ತೆ, ಅದನ್ನು ನನ್ನ ಹೊಟ್ಟೆ ಒಳಗೆ ಮಾಡ್ಕೋತೀನಿ ಅಂತ ಅಂದುಕೊಳ್ಳುತ್ತದೆ. ಆಗ ಏತಸ್ಮಿನ್ನಂತರೇ ತತ್ಸ್ವಾಮಿ ಅಂದರೆ ಆ ಗುಹೆಯ ಸ್ವಾಮಿ ದಧಿಪುಚ್ಚೋ ನಾಮ ಶೃಗಾಲ ಸಮಾಗತಃ. ಆಗ ದಧಿಪುಚ್ಚ, ಮೊಸರ್ವಾಲ, ಮೊಸರಿನಂತೆ ಬಾಲ, ಬೆಳ್ಳಗಿರುವ ಬಾಲದ ಒಂದು ನರಿ ಬರುತ್ತದೆ, ಗುಳ್ಳೆ ನರಿ. ಅದು ಬಂದು ನೋಡುತ್ತದೆ. ತಾವತ್ ಸಿಂಹ ಪದಪದ್ಧತಿಯ ಗುಹಾಯಾಂ ಪ್ರವಿಷ್ಟ ನಚ ನಿಷ್ಕ್ರಮಣಂಗತ. ಇದು ಏನು ಚೆನ್ನಾದ ವಾಕ್ಯ ರಚನೆ ನೋಡಿ. ಸಿಂಹದ ಹೆಜ್ಜೆ ಗುರುತು ಒಳಗೆ ಹೋಗಿದೆ, ಹೊರಗೆ ಬಂದಿಲ್ಲ. ನೋಡಿ ಅದಕ್ಕೆ ಹೆದರಿಕೆ ಆಯಿತು. ನೂನಂ ಅಸ್ಮಿನ್ ಅಂತರ್ಗತೇನ ಸಿಂಹೇನ ಭಾವ್ಯಂ. ಆ ಕರ್ಮಣಿ ಪ್ರಯೋಗ, ಇದರೊಳಗೆ ಸಿಂಹ ಹೊಕ್ಕಿದೆ, ಅದನ್ನು ನೂನಂ ಅಸ್ಮಿನ್ ಸಿಂಹೇನ ಅಂತರ್ಗತೇನ ಭಾವ್ಯಂ, ಸಿಂಹ ಒಳಗೆ ಸೇರಿದೆ. ತತ್ಕಿಂಕರೋಮಿ, ಏನು ಮಾಡಲಿ, ಕಥಂ ಜ್ಞಾಸ್ಯಾಮಿ, ಹೇಗೆ ತಿಳ್ಕೊಳ್ಳಲಿ ಅಂತ ಹೇಳಿ ಅದು ಬೆಲದ ಜೊತೆಗೆ ಸರಸ ವಿನೋದವನ್ನು ಆಡುತ್ತದೆ. ಸಂಕಟ ಪಡುವಂತೆ, ಏನಿದು ಗುಹೆಯೇ ಈ ರೀತಿಯಾಗಿ ಬೇಸರ ಮಾಡ್ತಾ ಇದೆಯಾ ನನಗೆ, ಕಿಮ್ನ ಸ್ಮರಸಿ ಎನ್ಮಯ ತ್ವಯಾಸಹ ಸಮಯ ಕೃತೋಸಿ, ನಮಗಿಬ್ಬರಿಗೂ ಭಾಷೆ ಆಣೆ ಆಗಿದೆ,
ಒಂದು ಪ್ಯಾಕ್ಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ನಾನು ಬಂದಾಗಲೆಲ್ಲ ನೀನು ಸ್ವಾಗತ ಹೇಳಬೇಕು, ನಾನು ಹೊರಟಾಗಲೆಲ್ಲ ನೀನು ವಿದಾಯ ಹೇಳಬೇಕು ಅಂತ. ಅದೇನು ಮಾಡಿಲ್ವಲ್ಲ, ಅದು ಯಾಕೆ ಅಂತ. ಇದನ್ನು ಕೇಳಿಕೊಂಡ ಸಿಂಹ ಪ್ರಾಯಶಃ ಈ ಗುಹೆ ಹೀಗೆ ಹೇಳ್ತಾ ಇತ್ತು ಏನೋ, ನಾನು ಒಳಗೆ ಹೊಕ್ಕೆ ಅನ್ನೋ ಭಯದಿಂದ ಸುಮ್ಮನೆ ಇದೆ, ಅದಕ್ಕೋಸ್ಕರವಾಗಿ ಏನು ಮಾಡೋಣ. ಅಥವಾ ಸಾಧ್ವಿದ ಮುಚ್ಯತೆ ಮುಂದಾಗಿರಬೇಕು. ಯಾಕಿದು ತೆಪ್ಪಗಾಗಿದೆ ಗುಹೆ? ಭಯಸಂತ್ರಸ್ತ ಮನಸಾಂ ಹಸ್ತಪಾದಾದಿಕ ಕ್ರಿಯಾ ಪ್ರವರ್ತಂತೆ ನ ವಾಣೀಚ ವೇಪತುಶ್ಚಾದಿಕೋ ಭವೇತ್. ಭಯ ಉಂಟಾದವರಿಗೆ ಮನಸ್ಸು ಗಲಿಬಿಲಿ ಆಗುತ್ತದೆ, ಕೈಕಾಲುಗಳು ನಡುಗುತ್ತವೆ, ಚಟುವಟಿಕೆ ಇರೋಲ್ಲ, ಮಾತು ಹೊರಳಲ್ಲ, ಬೆವರು ಉಂಟಾಗುತ್ತದೆ. ಹೀಗೆ ಕಂಪನಾದಿಗಳು ಎಲ್ಲ ಇರೋದ್ರಿಂದ ಮಾತು ಬರೋದೇ ಇಲ್ಲ, ಧೈರ್ಯ ಚಿತ್ತ ಸ್ಮೃತಿ ಇವ್ಯಾವುದೂ ಇರೋಲ್ಲ. ಗುಹೆಗೆ ಹೀಗಾಗಿದೆ, ಅದಕ್ಕೆ ನಾನೇ ಗುಹೆ ಥರ ಮಾತಾಡ್ತೀನಿ ಅಂತ ಅಂದ್ಕೊಂಡು ಸ್ವಾಗತ ಅಂತ ಹೇಳೋಕೆ ಆರಂಭ ಮಾಡುತ್ತದೆ. ಸಿಂಹದ ಗೊಗ್ಗರ ಧ್ವನಿಯಿಂದ ಗರ್ಜನೆಯ ರೂಪದಲ್ಲಿ ಬಂದಾಗ ಏವಂ ಪ್ರತಿರವ ಸಂಪೂರ್ಣಾನಿ ಅನ್ಯಾನಪಿ ದೂರಸ್ಥಾನ್ ಅರಣ್ಯ ಜೀವಾಂಶ್ಚ ತ್ರಾಸಯಾಮಾಸ. ಮಿಕ್ಕ ಪ್ರಾಣಿಗಳಿಗೂ ಹೊರಗಿರೋಗಳಿಗೆ ಈ ಸಿಂಹದ ಗರ್ಜನೆಯಂಥ ಮಾತು ಭಯಕರವಾಗಿ ಕಂಡು ಇಲ್ಲಿ ಇನ್ನು ಆ ನರಿಯಂತೂ ಹೆದರಿ ದೂರ ಓಡೇ ಬಿಡ್ತು. ಪಲಾಯಮಾನ ಇಮಂ ಶ್ಲೋಕಂ ಅಪಟತ್. ಅದು ಏನು? ಆ ಶ್ಲೋಕ ಹೇಳ್ತಂತೆ, ನಾನು ಕಾಡಲ್ಲಿ ಇದ್ದು ಮುಪ್ಪಾಗಿದ್ದೀನಿ, ಒಮ್ಮೆ ಕೂಡ ಗುಹೆ ಮಾತಾಡಿಲ್ಲ, ಇಲ್ಲಿ ಬಂತು ಕುತ್ತು ಅಂತ. ಹಾಗೆ ಈ ಧೂರ್ತನನ್ನು ನಾವಿಟ್ಟುಕೊಂಡ್ರೆ ತುಂಬ ಕಷ್ಟ. ಇದೆಷ್ಟು ಬೆಣ್ಣೆ ಅಂತ ಮಾತಾಡಿದ್ರೂ ಸರಿಯಿಲ್ಲ, ಅರೆ ನಮ್ಮ ಮಾತು ಈ ರಾಜನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅದು ತನ್ನ ಬೆಂಬಲಿಗರ ಜೊತೆಗೆ ಪಕ್ಷಾಂತರ ಮಾಡುತ್ತದೆ, ಪಕ್ಷ ತ್ಯಾಗ ಮಾಡುತ್ತದೆ. ಅತ ರಕ್ತಾಕ್ಷೇ ಗತೆ, ರಕ್ತಾಕ್ಷ ಹೊರಟೋಯ್ತು. ಆಗ ಸ್ಥಿರಜೀವಿ ಅಂದುಕೊಳ್ಳುತ್ತಂತೆ, ನೋಡಿ ಶತ್ರೋರಪಿ ಗುಣಾವಾಚ್ಯಾಹ. ಆಹಾ, ಇದಿಷ್ಟು ಧೀಮಂತವಾದ ಮಂತ್ರಿ, ದಕ್ಷ, ಸ್ವಾಮಿ ಭಕ್ತ, ಸ್ವಪಕ್ಷ ಹಿತೇಚ್ಛು. ಅಹೋ ಕಲ್ಯಾಣಮಸ್ಮಾಕಂ ಉಪಸ್ಥಿತಂ ಯದ್ ರಕ್ತಾಕ್ಷೋ ಗತಃ. ರಕ್ತಾಕ್ಷ ಹೋಗಿ ಈಗ ನಮ್ಮ ಪಕ್ಷಕ್ಕೆ ನೆಮ್ಮದಿ ಆಯಿತು. ಯತಸ್ಸ ದೀರ್ಘದರ್ಶಿ, ಅದು ತುಂಬ ದೂರಾಲೋಚನೆ ಉಳ್ಳದ್ದು. ಏತೆ ಮೂಢಮನಸಃ ತಥೋ ಮಮ ಸುಖಘಾತ್ಯಾ ಸಂಜಾತಾ. ಹಾಗಾಗಿ ನನಗೆ ತುಂಬ ನೆಮ್ಮದಿ ಆಯಿತು, ಇನ್ನು ತೊಂದರೆ ಇಲ್ಲ, ಇನ್ನು ನಾನು ಇವರನ್ನ ಬಹಳ ಸುಲಭವಾಗಿ ನಿವಾರಿಸಿಕೊಳ್ತೀನಿ. ನ ದೀರ್ಘದರ್ಶಿನೋ ಯಸ್ಯ ಮಂತ್ರಿಣ ಸ್ಯು ಮಹೀಪತೆ ಕ್ರಮಾಯಾತ ಧ್ರುವಂ ತಸ್ಯ ನಚಿರಾದ್ಯಾತ್ ಪರೀಕ್ಷಯ ಸ್ಯಾತ್ ಪರೀಕ್ಷಯ. ಮಂತ್ರಿಗಳು ಸರಿಯಾಗಿರಬೇಕು, ಸಲಹೆದಾರರು ಸರಿಯಾಗಿರಬೇಕು. ಇಂದಿನ ಬಜೆಟ್ನ ನೋಡಿದ್ರೆ ನಮ್ಮ ಪ್ರಧಾನಮಂತ್ರಿಗೆ ಯಾರೂ ಸರಿಯಾಗಿಲ್ಲ ಸಲಹೆಯವರು ಅಂತಲೇ ನನಗನ್ನಿಸ್ತಾ ಇದೆ. BJPಗೆ ಇನ್ನು ಸರ್ವನಾಶ ಕಾದಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲ ಕಷ್ಟಪಟ್ಟು ಎಲ್ಲರನ್ನೂ ಹಿಂಡಿ ಹಿಸುಕಿ ಬೆಲ್ಟ್ ಟೈಟ್ ಮಾಡಿ ಸಂಗ್ರಹ ಮಾಡಿ ದುಡ್ಡನ್ನು ಮುಂದೆ ಕಾಂಗ್ರೆಸ್ ಬಂದರೆ ಅದರ ಕೈನಲ್ಲಿಟ್ಟು ಗೋವಿಂದ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತದೆ. ನೋಡಿದ್ರೆ ಹೀಗೆ ನಾವುಗಳು ರಕ್ತಾಕ್ಷ ಗೂಬೆ ಅಂತೆ ತೆಪ್ಪಗಾಗಬೇಕು, ಬೇರೆ ದಾರಿ ಇಲ್ಲ. ಮಂತ್ರಿ ರೂಪಾ ಹಿ ರಿಪವಃ ಸಂಭಾವ್ಯಂತೆ ವಿಚಕ್ಷಣೈ ಏಸಂತಂ ನಯಮುತ್ಸೃಜ್ಯ ಸೇವಂತೆ ಪ್ರತಿಲೋಮತಃ. ಮತ್ತೆ ಅದು ಹೇಳುತ್ತದೆ, ಈ ಮಂತ್ರಿಗಳು ಬಹಳ ಮುಖ್ಯವಾಗಿ ಬೇಕಾಗತಕ್ಕಂಥವರು. ಮಂತ್ರಿ ರೂಪವಾಗಿದ್ದರೆ ಶತ್ರು ತುಂಬ ದೊಡ್ಡ ಅಪಾಯವಾಗುತ್ತದೆ. ಅವಿವೇಕಿಗಳಾದ ಮಂತ್ರಿಗಳಿಂದ ಸರ್ವ ರಾಜಕೀಯವೂ ಹಾಳಾಗೋಗ್ಬಿಡುತ್ತದೆ. ಯಾರು ರಾಜನೀತಿಯನ್ನು ಬಿಡದೆ ದೊರೆಗಳನ್ನು ಸೇವಿಸ್ತಾರೋ, ಪ್ರಜಾಹಿತವನ್ನು ಮಾಡ್ತಾರೋ ಅದು ಉತ್ತಮವಾದದ್ದು ಅಂತಂದುಕೊಂಡು ತಾನು ತನ್ನ ಗೂಡಿಗೆ ಅಂತ ಪ್ರತಿದಿನವೂ ಒಂದಿಷ್ಟು ಕಡ್ಡಿಗಳನ್ನು ಹೆಕ್ಕಿ ಸಂಗ್ರಹ ಮಾಡುತ್ತದೆ. ಈ ಗೂಬೆಗಳಿಗಂತೂ ತುಂಬ ಸಂತೋಷವಾಗಿದೆ. ನಮ್ಮ ವೈರಿಗಳ ಕಡೆಯಿಂದ ಒಂದು ಮುಖ್ಯವಾದ ವ್ಯಕ್ತಿತ್ವವೇ ಉಳ್ಳ ಸ್ಥಿರಜೀವಿ ಕಾಗೆ ಬಂದು ಸೇರಿಕೊಂಡಿದೆ, ಇನ್ನು ಕೆಲವೇ ದಿವಸಗಳಲ್ಲಿ ಕಾಗೆಗಳ ಸಾಮ್ರಾಜ್ಯ ನಾಶವಾಗುತ್ತದೆ ಅಂತ ಅವು ಬೆಚ್ಚಗೆ ತೆಪ್ಪಗೆ ಒಳಗೆ ಮಲಗಿವೆ. ಇದು ಪ್ರತಿ ದಿವಸವೂ ಕಡ್ಡಿಗಳನ್ನು ತೆಗೆದುಕೊಂಡು ಬಂದು ಮಾಡ್ತಾ ಒಮ್ಮೆ ಒಂದು ಹಗಲಿನಲ್ಲಿ ಹೊರಗೆ ಹೋಗಿ ತನ್ನ ಸ್ವಾಮಿ ಮೇಘವರ್ಣ ಕಾಗೆ ಹತ್ತಿರಕ್ಕೆ ಹೋಗಿ ಹೇಳುತ್ತದೆ, ನೋಡಿ ನಾನೆಲ್ಲ ಬೇಕಾದಷ್ಟು ಕಡ್ಡಿಗಳನ್ನು ಸಂಗ್ರಹ ಮಾಡಿದ್ದೀನಿ ಗೂಡಿನ ವ್ಯಾಜದಿಂದ. ನೀವು ದೊಡ್ಡ ಸೈನ್ಯ ಮಾಡಿಕೊಂಡು ಪ್ರತಿಯೊಂದು ಬಾಯಲ್ಲಿ ಒಂದೊಂದು ಉರಿತಾ ಇರೋ ಬೆಂಕಿ ಕಡ್ಡಿಯನ್ನು ಇಟ್ಕೊಂಡು ಬಂದು ನನ್ನ ಗೂಡು ಮೇಲೆ ಹಾಕಿ ಧಗ್ಗನೆ ಉರಿಯುತ್ತದೆ. ಇಡೀ ಗುಹೆ ಒಳಗೆ ಹೊಗೆ ತುಂಬಿಕೊಂಡು ಅವುಗಳು ಒಳಗೆ ಉಸಿರುಗಟ್ಟಿ ಹೊರಗೆ ಬಂದರೆ ಬೆಂಕಿಯಲ್ಲಿ ಬಿದ್ದು ಸಾಯುತ್ತವೆ. ಈ ಥರ ಮಾಡೋಣ ಅಂತ. ಆದರೆ ಆ ಮೇಘವರ್ಣ ರಾಜನಿಗೆ ತುಂಬ ಸಂತೋಷ ಆಗುತ್ತದೆ. ಇದನ್ನೆಲ್ಲ ನೀನು ಹೇಗೆ ಮಾಡಿದೆ ತಾತ? ಕಥೆಗೆ ಆತ್ಮವೃತ್ತಾಂತಂ ಚಿರಾದೃಷ್ಟೋಸಿ. ಎಷ್ಟು ಕಾಲ ಆಯಿತು ನಿನ್ನ ನೋಡಿ, ಹೇಳು ಏನೆಲ್ಲ ಆಯಿತು? ತಜ್ಞಾನಾದ್ ಅಂದಹ ಅನ್ಯತ್ರ ಅಪಸರಣಂ ಕರಿಷ್ಯತಿ ತತ್ವರ್ಯತಾಂ. ಆಗ ಇದು ಹೇಳುತ್ತೆ, ಇಲ್ಲ ಕಥೆಗೆಲ್ಲ ಅವಕಾಶ ಇಲ್ಲ.
ಅದಕ್ಕೇನಾದರೂ ಗೊತ್ತಾಗ್ಬಿಟ್ರೆ ಕಷ್ಟ. ಕುರುಡುಗತ್ತಲಲ್ಲಾದರೂ ಹಗಲಲ್ಲಿ ಅದು ಹೊರಟೋಗ್ಬಿಡ್ತದೆ. ಆ ಗೂಬೆಗಳ ರಾಜ ಪರಿವಾರದ ಜೊತೆಗೆ ನಮ್ಮ ತಂತ್ರ ಗೊತ್ತಾದರೆ, ಅದರಿಂದ ಶೀಘ್ರ ಕೃತ್ಯೇಷು ಕಾರ್ಯೇಷು ವಿಲಂಬಯತಿ ಯೋ ನರಃ ತತ್ಕೃತ್ಯಂ ದೇವತಾಸ್ತಸ್ಯ ಕೋಪಾದ್ ವಿಘ್ನಂತಿ ಅಸಂಶಯಂ. ಶೀಘ್ರ ಕರ್ತೃವಾಗಬೇಕು, ವಿಳಂಬ ಕರ್ತೃವಾಗಬಾರ್ದು. ದೀರ್ಘಸೂತ್ರಿ ವಿನಶ್ಯತಿ, ಪಂಚತಂತ್ರದ ಮಾತು. ದೀರ್ಘಸೂತ್ರಿ ಅಂದರೆ ಪ್ರೊಲಾಂಗ್ಡ್ ವರ್ಕ್. ನಾವು ತುಂಬ ಪ್ರೊಕ್ರಾಸ್ಟ್ರೇಷನ್ ಅಂತಾರಲ್ಲ, ಪೋಸ್ಟ್ಪೋನಿಂಗ್ ದಿ ಆ್ಯಕ್ಟ್, ಹ್ಯಾಮ್ಲೆಟ್ ಮನೋಧರ್ಮ, ಅದು ಮಾಡಬಾರ್ದು ಅಂತ. ಹಾಗಾಗಿ ಯಸ್ಯ ಯಸ್ಯ ಹಿ ಕಾರ್ಯಸ್ಯ ಫಲಿತಸ್ಯ ವಿಶೇಷತಃ ಕ್ಷಿಪ್ರಮಕ್ರಿಯಮಾಣಸ್ಯ ಕಾಲಃ ಪಿಬತಿ ತದ್ರಸಂ. ತುಂಬ ಸೊಗಸಾಗಿರ್ತಕ್ಕಂಥ ಮಾತು. ಯಾರು ಎಷ್ಟೆಷ್ಟು ಬೇಗ ಕಾರ್ಯವನ್ನು ಮಾಡೋದು ಬಿಟ್ಟು ವಿಳಂಬ ಮಾಡ್ತಾರೋ ಅವರಿಗೆ ಕಾಲವೇ ಸ್ವಾರಸ್ಯವನ್ನು ಹೀರಿಬಿಡುತ್ತದೆ ಅಂತ. ತ್ವರೆಯಲ್ಲಿ, ಕಾಲದಲ್ಲಿ, ಯುಕ್ತ ಸಂದರ್ಭದಲ್ಲಿ ಕ್ರಿಯೆ ತೋರದೇ ಇದ್ದರೆ ನಷ್ಟವಾಗಿ ಹೋಗುತ್ತದೆ ಸಮಸ್ತವೂ ಕೂಡ. ಬೇಗ ಬೇಗ ಅದು ನಡೆಯಬೇಕು, ಯಾರಿಗೂ ಕಾಯುವುದಿಲ್ಲ ಕಾಲಸ್ಯ ತ್ವರಿತಾಗತಿ ಅನ್ನುವ ಮಾತು ಉಂಟಲ್ಲ. ಹಾಗಾಗಿ ಅದು ಹೇಳಿದೊಡನೆ ಈ ರಾಜ ತನ್ನ ಪರಿವಾರದ ಜೊತೆಗೆ ಹೋಗಿ ಭಸ್ಮ ಮಾಡಿಬಿಡ್ತದೆ. ಎಲ್ಲ ಸರಿಯಾಗಿ ಅವರಿಗೆ ವಿಜಯ ಸಿಗುತ್ತದೆ. ಅದನ್ನು ಕವಿ ಹೇಳ್ತಾನೆ, ಕುಂಭೀಪಾಕ ನ್ಯಾಯ ಮಾಪನ್ನಾಹ ಮೃತಾಶ್ಚ ಅಂತ. ಕುಂಭಿಪಾಕ ನ್ಯಾಯ ಅಂದರೆ ನರಕದಲ್ಲಿ ಭಯಂಕರವಾದ ದಾವಾಗ್ನಿಯ ಒಂದು ದಂಡನೆಯ ಸ್ಥಿತಿ ಇರುವ ಒಂದು ಸ್ತರ, ಅದು ವ್ಯವಸ್ಥೆ. ಅಲ್ಲಿ ಇದು ಘೋರವಾದ ಸಾವು ಬರುತ್ತದೆ, ಅಂದರೆ ದಂಡನೆ ಆಗುತ್ತದೆ ಪಾಪಿಗಳಿಗೆ ಅಂತ. ಆ ರೀತಿಯಾಗಾಯಿತು ಅಂತ. ಆಮೇಲೆ ಈಗಾದರೂ ಹೇಳ್ಬೋದಲ್ಲ, ನೀನು ಏನೇನು ತಂತ್ರ ಮಾಡದೆ. ತದತ್ರ ಕೌತುಕಮಸ್ಮಾಕಂ ವರ್ತತೆ ತತ್ಕಥಿತಾಂ ಯತಃ ವರಮಗ್ನೌ ಪ್ರದೀಪ್ತೇತು ಪ್ರಪಾತಃ ಪುಣ್ಯಕರ್ಮಣಾಂ ನಚಾರಿ ಜನಸಂಸರ್ಗೋ ಮುಹೂರ್ತಮಪಿ ಸೇವಿತಃ. ಏಕೆಂದರೆ ವೈರಿಗಳ ಮಧ್ಯೆ ನೀನು ಇಷ್ಟು ಕಾಲ ಇದೆಯಲ್ಲ, ಅದು ಬಹಳ ಕಷ್ಟ. ಬೆಂಕಿಯಲ್ಲಿ ಬೀಳಬಹುದು, ಪ್ರಪಾತಕ್ಕೆ ಬೀಳಬಹುದು, ಬೆಂಕಿಗೆ ಬೀಳಬಹುದು. ಆದರೆ ವೈರಿಗಳ ಮಧ್ಯೆ ಇರುವುದು ಮಾತ್ರ ಬಹಳ ಬಹಳ ಕಷ್ಟ. ಹಾಗಾಗಿ ಶತ್ರುಗಳ ಮಧ್ಯೆ ನೀನು ಹೇಗಿದ್ದೆ, ಒಂದು ಕ್ಷಣವಾದರೂ ಅವರಿಗೆ ನಿನ್ನ ತಂತ್ರ ಗೊತ್ತಿದ್ದಿದ್ರೆ ಬಹಳ ಕಷ್ಟ ಇತ್ತು, ಬಹಳ ಅಪಾಯವಾದದ್ದು ಯಾವ ಥರ ಅಂತ. ಅದಕ್ಕೆ ಅದು ಹೇಳ್ತದೆ, ಭದ್ರ ಆಗಾಮಿ ಫಲವಂಚಯ ಕಷ್ಟಂ ಅಪೀ ಸೇವಕ ನ ಜಾನಾತಿ. ಕಷ್ಟವಾದರೂ ಮುಂದೆ ಆಗುವ ಮಂಗಳವನ್ನು, ಫಲೇಚ್ಛುಕತೆಯನ್ನು ನೋಡಿದಾಗ ನಮಗೆ ಒಳ್ಳೆಯದು, ಈ ಕಷ್ಟ ತಾಳೋಣ ಅಂತ ಅನಿಸುತ್ತೆ ಅಂತ ಒಂದು ದೊಡ್ಡ ನಿದರ್ಶನಗಳನ್ನು ಮಹಾಭಾರತದಿಂದ ಹೇಳುತ್ತದೆ. ಪಂಚತಂತ್ರ ಕಥೆಗಳು ರೂಪುಗೊಂಡ ಅವಧಿ ಸಾಮಾನ್ಯ 2000 ವರ್ಷದಿಂದ 1500 ವರ್ಷಗಳ ಅಂತರ ಅಂತ ಅನ್ಬೋದು. ಆ ಕಾಲಕ್ಕೆ ಮಹಾಭಾರತ ಎಷ್ಟು ಜನಪ್ರಿಯವಾಗಿತ್ತು, ಮಹಾಭಾರತದ ಕಥಾ ದೃಷ್ಟಾಂತಗಳನ್ನು ಯಾವ ರೀತಿ ತೆಗೆದುಕೊಳ್ತಾ ಇದ್ರು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಸಂದರ್ಭ ಅಂತ ಅನ್ಬೋದು. ನೋಡಿ, ವಿಷ್ಣು ಶರ್ಮ ಮಹಾಮೇಧಾವಿ, ಈ ಸಂಗ್ರಹ ಮಾಡಿಕೊಟ್ಟವನು. ರಾಜಕುಮಾರರು ಮೂರ್ಖರಾದ ಆ ಮೂವರು, ಅಮರಶಕ್ತಿ ಮಹಾರಾಜನ ಮೂವರು ಅವಿವೇಕಿಯಾದ ಪುತ್ರರಿಗೆ 6 ತಿಂಗಳಲ್ಲಿ ಸಮಸ್ತ ರಾಜನೀತಿಯನ್ನು ಕರಗತ ಮಾಡಿಕೊಡ್ತೀನಿ, ಹೃದ್ಗತ ಮಾಡಿಕೊಡ್ತೀನಿ ಎನ್ನುವ ಶಪಥ ತೆಗೆದುಕೊಂಡು 80ರ ಮೇಲ್ಪಟ್ಟು ವಯಸ್ಸಿನ ಮುದುಕ ವಿಷ್ಣು ಶರ್ಮ ಯಾವ ಪ್ರತಿಫಲಾಪೇಕ್ಷೆಯ ಲೇಷವೂ ಇಲ್ಲದೆ ಮಾಡದ ಅಂತ ಗೊತ್ತಾಗುತ್ತದೆ. ಆಗ ಅವನು ಆ ರಾಜಕುಮಾರರಿಗೆ, ನಮಗೆ ಹೃದಯ ಲಾಘವ ಬಂದಾಗ ಅಥವಾ ಹೃದಯ ಖೇದ ಬಂದಾಗ, ಮನಸ್ಸಿಗೆ ದುಃಖ ಮಂಕುತನ ಬಂದಾಗ, ಡಿಪ್ರೆಷನ್ ಅಂತೀವಲ್ಲ, ಮನೋವೈಕಲ್ಯ ಮನೋಮಾಂದ್ಯ ಬಂದಾಗ ಯಾವುದರಿಂದ ಸ್ಫೂರ್ತಿ ಪಡೆಯಬೇಕು, ಹಿಂದಿನ ದೊಡ್ಡ ಚರಿತ್ರೆಗಳನ್ನು ಜ್ಞಾಪಿಸಿಕೊಳ್ಳಬೇಕು, ಎಂತೆಂಥವ್ರಿಗೂ ಏನೇನೋ ಆಯಿತು, ಇನ್ನು ನಾವೇನು ಮಹಾ ಅಂತ ಮಾಡಿಕೊಳ್ಳಬೇಕು ಅಂತ ಹಲವು ಪದ್ಯಗಳನ್ನು ಹೇಳುತ್ತದೆ. ಉಪನತ ಭಯೈರ್ ಯೋ ಮಾರ್ಗೋ ಹಿತಾರ್ಥಕರೋ ಭವೇತ್ ಸಸ ನಿಪುಣಯ ಬುದ್ಧ್ಯ ಸೇವ್ಯೋ ಮಹಾನ್ ಕೃಪಣೋಪಿವ ಕರಿಕರ ನಿಭೌ ಜಾಘಾತಾಂಕೌ ಮಹಾಸ್ತ್ರ ವಿಶಾರದೌ ರುಚಿರ ವಲಯೈ ರಚಿತ ವಲಯೈ ಸ್ತ್ರೀವದ್ ಬದ್ಧೌ ಕರೋಹಿ ಕಿರೀಟಿನ. ಅರ್ಜುನ ಎಂಥ ಮಹಾವೀರ! ಅವನು ಭಯವಡಸೆ ತೋರ್ಪಾಯಾಮಂಗ್ ಆ ಮಾರ್ಗಂಗಳುಳ್ ಹಿತಮಿಂಬುದಂ ನಿಪುಣಮತಿ ಕೈಗೊಳ್ಳುವಂ ಮೇಲ್ಕೀಳ್ಗಳೊಂದನು ಲಕ್ಷಿಸಂ ಕರಿಕರ ನಿಭಂ ಜಾಘಾತಾಂಕಂ ಸ್ಫುರತ್ಕರ ಯುಗ್ಮದೊಳ್ ಬಳಿಕೆ ಬಳೆದೊಟ್ಟಂ ಸ್ತ್ರೀಯಂಬೋಲ್ ಕಪಿಧ್ವಜನ್ ಅರ್ಜುನಂ ಅಂತ. ಆ ಅರ್ಜುನ ವೀರಾಧಿವೀರ, ಸವ್ಯಸಾಚಿ ಅಂತ ಆದವನು. ಅವನ ಮುಂಗೈ ಹಿಂಗೈ ಎಲ್ಲ ಬಿಲ್ಲಿನ ಹೆದೆಯನ್ನು ಎಳೆದು ಅದು ಬಡ್ಕೊಂಡು ಗಾಯವಾಗಿ ಕಾಯಿ ಕಟ್ಟಿ ಹೋಗಿತ್ತು. ಅದು ಜಾಘಾತ ವ್ರಣ ಕಿಣಾಂಕನಾಗಿದ್ದ. ನಮ್ಮ ಕೃಷ್ಣದೇವರಾಯ ಅಮುಕ್ತ ಮಾಲ್ಯದ ಮಹಾಕಾವ್ಯದಲ್ಲಿ ಬರೀತಾನಲ್ಲ, ಮಹಾಪ್ರಬಂಧ ಚಂಪು ಕಾವ್ಯ ತೆಲುಗಿನದು. ವಿಷ್ಣುಚಿತ್ತ ಮಹಾಭಕ್ತ ಆಳ್ವಾರುಗಳಲ್ಲಿ ಒಬ್ಬರಾದ ಪೆರಿಯಾಳ್ವಾರವರು
ಅವರನ್ನ ನೀನು ಹೋಗಿ ಪಾಂಡ್ಯರ ಆಸ್ಥಾನದಲ್ಲಿ ವಿಷ್ಣು ಪಾರಮ್ಯ ಪ್ರತಿಷ್ಠೆ ಮಾಡು ಅಂದರೆ, ಸ್ವಾಮಿ ನನಗದೆಲ್ಲ ಬರುತ್ತದ, ಸ್ವಾಮಿ ನನ್ನು ಇತಃಪುರ ಪಠಿತ ಶಾಸ್ತ್ರಗ್ರಂಥ ಜಾತ್ಯಾಂಧುನ್ ಆರಾಮ ಕ್ಷಮಾ ಖನನ ಕ್ರಿಯಾ ಖರ ಕನಿತ್ರಗ್ರಾಹಿತೋದ್ಯತ್ಕಿಣ ಸ್ನೋಮಾಸ್ತಿಗ್ಧ ಕರುನ್ ಭವದ್ಭವನ ದಾಸುನ್ ವಾದಿಗಾ ಪಂಪುಚೋ ಶೋಣಿ ಭೃತ್ ಸಭನ್ ಓಟಮೈನ ಅಯಶಂಬುಲ್ ಮೀಕು ಪ್ರಾಪ್ತಿಂಚದೆ ಅಂತಾನೆ. ಸ್ವಾಮಿ ನನಗೇನು ಗೊತ್ತಿಲ್ಲ, ಹಾರೆ ಇಟ್ಕೊಂಡು ನೆಲ ನಗಿಯೋದು, ಪಿಕಾಸಿ ಇಟ್ಕೊಂಡು ಮಣ್ಣನ್ನು ಹರವೋದು, ಸನಿಕೆ ಇಟ್ಕೊಂಡು ಪಾತಿ ಮಾಡೋದು, ಚೊಂಬು ಮತ್ತು ಮಡಕೆ ಇಟ್ಕೊಂಡು ನೀರು ತುಂಬೋದು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಪಾತಿಗಳಿಗೆ. ಇತಃಪುರ ಅಪಠಿತ ಶಾಸ್ತ್ರಗ್ರಂಥ ಜಾತ್ಯಂಧ, ಶಾಸ್ತ್ರಗ್ರಂಥಗಳಿಗೆ ಏನು ಅಂದ್ರೇ ಗೊತ್ತಿಲ್ಲದಿರೋ ಹುಟ್ಟುಕೂಡದಂತೆ ನಾನಿದ್ದೀನಿ. ಆರಾಮ ಕ್ಷಮಾ ಖನನ ಕ್ರಿಯಾ ಖರ ಕನಿತ್ರಗ್ರಾಹಿತ ಉದ್ಯತ್ಕರ ಸ್ತೋಮಾ ಸ್ನಿಗ್ಧಕರ. ಗಡಾರೆ ಹಿಡ್ಕೊಂಡು ಅಗದು ಕೈಯೆಲ್ಲ ಕಾಯಿಗಟ್ಟಿ ಗಾಯಗಳು ಬೊಬ್ಬೆ ಆಗಿ ಬೊಬ್ಬೆ ಎಲ್ಲ ಒಡೆದು ರಸಿಕೆ ಬಂದು ಅದರ ಮೇಲೆ ಮತ್ತೆ ಕೆಲಸ ಮಾಡಿ ಕೈಗೆ ಜಡ್ಡುಗಟ್ಟು ಹೋಗಿದೆ, ಇನ್ನು ಗಾಯ ಆಗೋಲ್ಲ ಅಂತ ಅಂಗಾಲಿನ ಚರ್ಮದ ಥರ ಅಂಗೈಯಿನ ಚರ್ಮ ಆಗಿದೆ ಅಂತಂದರೆ ಏನಂತ ಇಟ್ಕೊಳ್ಬಹುದು. ಹಾಗಿರುವ ನನಗೆ ಇನ್ನೆಲ್ಲಿ ಶಾಸ್ತ್ರ ಅಂತ ಈ ರೀತಿ ಅರ್ಜುನನ ಕೈಗಳಾಗಿವೆ. ಅಂಥವನು ಆ ಕೈಗಳ ಗುರುತನ್ನು ಮರೆಯಿಸುವಂತೆ ಮೊಳಕೈವರೆಗೂ ಬಳೆಗಳನ್ನು, ಶಂಖವಲಯಗಳನ್ನು, ಬಂಗಾರದ ಬಳೆಗಳನ್ನು ತೊಟ್ಟುಕೊಂಡು ಭುಜದ ಆ ಒಂದು ಬತ್ತಳಿಕೆಯನ್ನು ಕಟ್ಟಿಕೊಂಡು ಉಂಟಾದ ಗುರುತುಗಳನ್ನೆಲ್ಲ ಮರೆ ಮಾಡುವಂತೆ ಉತ್ತರೀಯವನ್ನು ಸವರಿಸಿಕೊಂಡು ಉದ್ದಕ್ಕೆ ತಲೆ ಕೂದಲು ಬೆಳೆಸಿಕೊಂಡು ಹಾವಭಾವ ವಿಲಾಸ ಬಿಭೋಕ ಬಣಿತಿಗಳಿಂದ ಲೀಲಾ ವಿಲಾಸದ ಬೃಹನ್ನಳೆಯಾಗಿ ಆ ವಿರಾಟನ ಅರಮನೆಯಲ್ಲಿ ಇದ್ದನಲ್ಲ, ಆ ಥರ ಸ್ಥಿತಿ ಮೂರು ಲೋಕದ ಗಂಡ ಅನ್ನುವ ಕಿರೀಟಿಗೆ ಸವ್ಯಸಾಚಿಗೆ ಬಂದರೆ ಇನ್ನು ಬೇರೆಯವರ ಗತಿ ಏನು? ನಾನು ಹಾಗೆ ಅಜ್ಞಾತವಾಸ ಮಾಡ್ತಾ ಇದ್ದೆ. ಶಕ್ತೇನಾಪಿ ಸದಾ ಜನೇನ ವಿದುಷಾ ಕಾಲಾಂತರ ಅಪಿಕ್ಷಿಣ ವಸ್ತವ್ಯಂ ಖಲು ವಾಕ್ಯ ವಜ್ರ ವಿಷಮೇ ಕ್ಷುದ್ರೇಪಿ ಪಾಪೇ ಜನೇ ದರ್ವೀವ್ಯಗ್ರಕರೇಣ ಧೂಮ ಮಲಿನೇನ ಆಯಾಸಯುಕ್ತೇನ ಚ ಭೀಮೇನಾತಿ ಬಲೇನ ಮತ್ಸ್ಯಭವನೇ ಕಿನ್ನೋಷಿತಂ ಸೂದವತ್. ಅಡಿಗೆ ಭಟ್ಟನಾಗಿ ಪಾಪ ಭೀಮ ಎಷ್ಟೆಲ್ಲ ಒದ್ದಾಡ್ದ, ಏನೆಲ್ಲ ಮಾಡ್ದ, ಅದನ್ನು ನೋಡಿದ್ರೆ ಗೊತ್ತಾಗೋಲ್ವೇ. ಸಂತರ್ಶಕ್ತರೆ ಆದೊಡಂ ಸೈಸುವರ್ ಕಾಲಾಂತರಾಪೇಕ್ಷೆಯಂ ಕ್ಷುದ್ರರ್ ಪೇಳ್ವ ಕಟುಕ್ತಿಯಂ ನೆಲೆಸುವರ್ ಪಾಪಿಷ್ಠರೊಳ್ ನೀಚರೊಳ್. ಸಜ್ಜನರು ಕೆಲಸ ಆಗಬೇಕು ಅಂದರೆ ಎಂಥ ಕೆಟ್ಟವ್ರ ಹತ್ರವೂ ಹೋಗಿ ಹೇಗೋ ಹಲ್ಲು ಕಚ್ಚಿಕೊಂಡಿದ್ದು ಕಾರ್ಯಾಂತವನ್ನು ಸಾಧಿಸ್ತಾರೆ. ಪುಟ್ಟಂ ಸಟ್ಟುಗಮಂ ಕರಂ ಬಿಡಿದು ತಾಂ ಧೂಮಾಕುಲವ್ ಯಾಕುಲಂ ಭೀಮಂ ಮತ್ಸ್ಯ ನಿವಾಸದೊಳ್ ನವಯನೇಂ ಸೂದಂ ಗಡ ಎಂಬಿನಂ. ಭೀಮ ಮಸಿ ಬಟ್ಟೆ ಉಟ್ಕೊಂಡು ಸೌಟು ಜಾಲ್ರಿ ಮೊಗಚೆಕಾಯನ್ನು ಕೈನಲ್ಲಿ ಇಟ್ಕೊಂಡು ಹಂಡೆಗಳು ಭಾಂಡಗಳನ್ನು ಏರಿಳಿಸ್ಕೊಂಡು ಹೊಗೆ ಮುಂದೆ ಕೆಮ್ಮುತ್ತಾ ಕೂತ್ಕೊಂಡು ಅವನು ಎಷ್ಟು ಕಷ್ಟಪಡಲಿಲ್ಲ. ಅಂಥ ಭೀಮನಿಗೆ ಈ ಸ್ಥಿತಿ ಬಂದರೆ ನಮಗೆಂಥದ್ದು ಅಂತ. ಆಮೇಲೆ ಹೇಳ್ತಾನೆ, ಕಿಂಗಾಂಡೀವ ಸ್ಫುರದ್ ಉರುಘನ ಆಸ್ಫಾಲನ ಕ್ರೂರಪಾಣಿ ನಾಸೀಲ್ ಲೀಲಾ ನಟನ ವಿಲಸನ್ ಮೇಖಲೀ ಸವ್ಯಸಾಚಿ. ಕಿಂಗಾಂಡೀವ ಸ್ಫುರದುರುಘನಾಸ್ಫಾಲನ ಕ್ರೂರಪಾಣಿ. ಗಾಂಡೀವವನ್ನು ಆಸ್ಫಾಲನೆ ಮಾಡಿ ಒರಟಾದ ಕೈಗಳವನು ತಾಳ ಹಾಕ್ಕೊಂಡು ನಟುವನಾರ ತರಹ ಆ ಶುಷ್ಕಾಕ್ಷರಗಳನ್ನು ಬಾಯಲ್ಲಿ ಹೇಳಿಕೊಂಡು ಕಳೆಯಬೇಕಾಯ್ತಲ್ಲ, ವಯ್ಯಾರದ ವಡ್ಯಾಣವನ್ನು ತೊಟ್ಟುಕೊಂಡು ಕಾಲ ಕಳೆಯಬೇಕಾಯ್ತಲ್ಲ. ಯದ್ವಾ ತದ್ವಾ ವಿಷಮಪತಿತಃ ಸಾಧುವಾ ಗರ್ಹಿತಂವ ಕಾಲಾಪೇಕ್ಷಿ ಹೃದಯ ನಿಹಿತಂ ಬುದ್ಧಿಮಾನ್ ಕರ್ಮ ಕುರ್ಯಾತ್. ಹಾಗಾಗಿ ಕಾಲಂ ಕಷ್ಟಕ್ಕೆ ಬಂದಿರಲ್ ಮತಿಯುತಂ ಮಾನಾರ್ಹಮಂ ಗರ್ಹ್ಯಮಂ ಬೈತಿಟ್ಟು ಅಂತರದೊಳ್ ಸಮಂತೆಸಗುವಂ ಕರ್ತವ್ಯಮಂ ತಾಳ್ಮೆಯಂ. ಕಾಲಕ್ಕಾಗಿ ನಿರೀಕ್ಷೆ ಮಾಡ್ತಾನೆ, ಕಾಲ ನಿರೀಕ್ಷೆಯಲ್ಲಿ ಇರ್ತಾನೆ ಅವನು. ಕೈಗಾಂಡೀವದ ರಜ್ಜುವಂ ಸೆಳೆದು ತಾಂ ಕಾಠಿನ್ಯಂ ಅಂತ್ರಿದ್ದೊಡಂ ಲೀಲಾ ಲೌಲ್ಯದೆ ಸವ್ಯಸಾಚಿ ಮೆರೆದಂ ನಾಟ್ಯಾಂಗ ವೈದುಷ್ಯಮಂ. ಅಷ್ಟು ಮಾತ್ರ ಯಾಕೆ, ದೇವೇಂದ್ರ ದ್ರವಣೇಶ್ವರಾಂತರ ಅಂತಕ ಸಮೈಹಿ ಅಪ್ಯನ್ವಿತೋ ಭ್ರಾತೃಭಿ. ಇಂದ್ರನ ಸೊತ್ತನ್ನು ಕೀಳಬಲ್ಲಂತಹ ಕಸಿದೊಯ್ಯಬಲ್ಲಂತಹ ಪರಾಕ್ರಮಿಗಳಾದ ನಾಲ್ವರು ತಮ್ಮಂದಿದ್ದರೂ ಕಿಂ ಕ್ಲಿಷ್ಟಸ್ಸುಚಿರಂ ತ್ರಿದಂಡಂ ಅವಹತ್ ಶ್ರೀಮಾನ್ನ ಧರ್ಮಾತ್ಮಜ. ತ್ರಿದಂಡವನ್ನು ಹಿಡ್ಕೊಂಡು ಕಂಕಭಟ್ಟನಾಗಿ ಧರ್ಮರಾಜ ಇರಲಿಲ್ವೇ? ಏನಿದು ಸ್ಥಿತಿ? ಹಾಗಾಗಿ ಸಿದ್ಧಿಂ ಪ್ರಾರ್ಥಯತ ಜನೇನ ವಿದುಷಾ ತೇಜೋ ನಿಗೃಹ್ಯಸ್ವಕಂ ಸತ್ವೋತ್ಸಾಹವತಾಪಿ ದೈವ ವಿಧಿಷು ಸ್ಥೈರ್ಯಂ ಪ್ರಕಾಶ್ಯಂ ಕ್ರಮಾತ್. ಹಾಗಾಗಿ ಸಿದ್ಧಿ ಪಡ್ಕೊಳ್ಬೇಕು ಅಂತನ್ನುವ ವ್ಯಕ್ತಿಗಳು ತಮ್ಮ ಅಬ್ಬರವನ್ನು, ತಮ್ಮ ಮಾನಾತಿಶಯತೆಯನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡಬೇಕು ಅಂತ ಬಹಳ ದೊಡ್ಡ ಸಾರ್ವಕಾಲಿಕವಾದ ಉಪದೇಶ. ಇನ್ನು ನಕುಲ ಸಹದೇವರದು ಹೇಳ್ತಾನೆ ಕವಿ, ರೂಪಾಭಿಜನ ಸಂಪನ್ನವು ಕುಂತಿಪುತ್ರವು ಬಲಾನ್ವಿತು ಮಾದ್ರೀಪುತ್ರವು ಅಂತ ಆಗಬಹುದು. ಗೋಕರ್ಮ ರಕ್ಷಾ ವ್ಯಾಪಾರೇ ವಿರಾಟ ಪ್ರೇಷ್ಯತಾಂ ಗತವು.
ಆ ನಕುಲ ಸಹದೇವರು ತಂತ್ರಿಪಾಲ ದಾಮಗ್ರಂಥಿಗಳಾಗಿ ಕುದುರೆ ಕಾಸ್ತಾರರು ಗೌಳಿಗರು ಆಗಿದ್ದರಲ್ಲ. ರೂಪೇಣ ಅಪ್ರತಿಮೇನ ಯೌವನ ಗುಣೈ ಶ್ರೇಷ್ಠೇ ಕುಲೆ ಜನ್ಮನಾ ಕಾಂತ್ಯ ಶ್ರೀರಿವ ಯಾತ್ರ ಸಾಪಿ ವಿದಶಾಂ ಕಾಲಕ್ರಮಾದಾಗತ ಸೈರಂಧ್ರೀತಿ ಸಗರ್ವಿತಂ ಯುವತಿಭಿಃ ಆಜ್ಞಪ್ತಯ ದ್ರೌಪದ್ಯಾ ನನು ಮತ್ಸ್ಯರಾಜಭವನೆ ದೃಷ್ಟಂ ನ ಕಿಂ ಚಂದನಂ. ಪಾಪ ಗೃಷ್ಟಂ ನ ಕಿಂ ಚಂದನಂ. ದ್ರೌಪದಿ ಅಂತವಳು ಶೀಲವತಿ, ಕುಲವತಿ, ಗುಣವತಿ, ಮಾನವತಿ, ರೂಪವತಿ, ವಿದ್ಯಾವತಿ ಆದವಳು ಎಲ್ಲವನ್ನೂ ಪಾಪ ಪಕ್ಕಕ್ಕೆ ಇಟ್ಟು ವಿರಾಟನ ಅಂತಃಪುರದ ಬೇರೆ ಹೆಣ್ಣುಗಳ ಮಾತ್ಸರ್ಯದ ನಡುವೆ ಮತ್ತು ವಿರಾಟ ವನಿತೆಯಾದ ಸುದೇಶ್ನೆಯ ಬಿಂಕ ಅಬ್ಬರ ಇವುಗಳ ನಡುವೆ ತಾನು ಪಾಪ ಚಂದನ ತೆಯ್ಯೋದೇನು, ಮುಡಿ ಕಟ್ಟುವುದೇನು, ಕಾಲೊತ್ತುವುದೇನು ಮಾಡ್ತಾನೆ ಇದ್ದಳಲ್ಲ. ವಿರಾಟರಾಯನ ವನಿತೆಯರುಗಳ ತುರುಬ ಕಟ್ಟುವ ಕಾಲನೊತ್ತುವ ಕೆಲಸದುತ್ಸಾಹ ಅವಳು ಹೇಳ್ಕೋತಾಳಲ್ಲ ಕುಮಾರವ್ಯಾಸನ ದ್ರೌಪದಿ. ಅತ್ತೆ ಕುಂತಿಗಲ್ಲದೆ ಮತ್ತೊಬ್ಬರಿಗೆ ಚಂದನ ತೇದವಳಲ್ಲ ನಾನು. ಈಗ ನೋಡು ಚಂದನ ತೇದು ಕೈಗೆ ಹೆಂಗೆ ಕಿಣಬದ್ಧವಾಗಿವೆ ಅಂತ ಹೇಳಿ ಭೀಮನಿಗೆ ತೋರಿಸಿದಳು ಅಂತಲೂ ವ್ಯಾಸ ಭಾರತದಲ್ಲಿ ಬರ್ತದೆ. ಹೀಗಾಗಿ ನಮಗೆ ಈ ಬಗ್ಗೆ ಚಿಂತೆ ಇಲ್ಲ, ಮಹಾಕಾವ್ಯಗಳ ಪಾಠ ಇದೆ ಅಂತ. ದಿಸ್ ಈಸ್ ದಿ ಎಫೆಕ್ಟ್ ಆಫ್ ಕ್ಲಾಸಿಕ್ಸ್ ಅಂಡ್ ದಿಸ್ ಈಸ್ ದಿ ಯೂಸ್ ಆಫ್ ಕ್ಲಾಸಿಕ್ಸ್. ಒನ್ ಅಮಾಂಗ್ ದಿ ಯೂಸಸ್. ಮಹಾಕೃತಿಗಳನ್ನು ಓದಿಕೊಂಡಾಗ ನಾವು ಯಾವ ಮಹಾ ಅಂತ ಅನಿಸುತ್ತದೆ. ಅಹಂಕಾರ ಖಂಡನೆಗೆ ಅವಕಾಶ ಇಲ್ಲಿ. ಈ ಲೋಕದಲ್ಲಿ ಹುಟ್ಟದಾನೇ ಮಗು ನೋಡಿ ಒಂದು ಬಾರಿ ಕೆವ್ವು ಅಂತಂದ್ರೆ ಸಾಕು, ಅಜ್ಜಿ, ತಾತ, ಅಪ್ಪ, ಅಮ್ಮ, ಸೋದರ ಮಾವ, ಸೋದರತ್ತೆ ಎಲ್ಲ ಓಡ್ ಬರ್ತಾರೆ. ಇನ್ನು ದಾದಿಯರು ಅವರು ಇದ್ರೆ ಓಡ್ ಬರ್ತಾರೆ. ಒಮ್ಮೆ ಅದು ಹಾಗೆ ಹೀಗೆ ಉಸಿರುಗಟ್ಕೊಂಡು ಹೊರಳುತ್ತೋ ಅಂತಂದ್ರೆ ಸಾಕು, ವೈದ್ಯರ ಬಳಿಗೆ ಓಡ್ ಹೋಗ್ತಾರೆ. ಹೀಗಾಗಿ ತನ್ನ ಒಂದು ಕೆವ್ವು ಅನ್ನೋದಕ್ಕೆ ಎಷ್ಟು ಬೆಲೆ ಅಂತ ಅದಕ್ಕೆ ಗೊತ್ತಾಗಿದೆ. ಅದಕ್ಕೆ ಆ ಕಾರ್ಡನ್ನು ಪ್ಲೇ ಮಾಡ್ತಾನೇ ಇರುತ್ತೆ ಸದಾ. ಅಲ್ಲಿಂದ ಶುರುವಾಗುತ್ತೆ ಅಹಂಕಾರ ಬೆಳೆಯುವಂಥದ್ದು. ಮತ್ತೆ ಕೊನೆಯವರೆಗೂ ಅಹಂಕಾರ ಬೆಳೆಯೋದಕ್ಕೆ ಎಷ್ಟೆಷ್ಟು ಅವಕಾಶಗಳು. ಹಾಗಿದ್ದಾಗ ಅಹಂಕಾರ ಖಂಡನೆಯಾಗೋದು ಲೋಕ ಸಂಪರ್ಕದಿಂದ ಅಲ್ಲದೆ ಇನ್ನೆಲ್ಲಿಂದ? ಲೋಕ ಸಂಪರ್ಕವನ್ನು ನಾವು ಅನುಕೂಲವಂತರಾದರೆ ಅಷ್ಟು ಇಟ್ಕೊಳ್ಳದೆ ಇರಬಹುದು. ನಮ್ಮದಾದ ಒಂದು ಕೃತಕ ಲೋಕವನ್ನು, ಲೋಕಾಭಾಸವನ್ನು ಕಲ್ಪಿಸಿಕೊಂಡಿರಬಹುದು. ಆದರೆ ಮಹಾಕೃತಿಗಳನ್ನು ಓದಿ ಕಷ್ಟಗಳನ್ನು ನಾವು ಕೈಗೊಂಡರೆ ಆಗ ಗೊತ್ತಾಗುತ್ತದೆ ನಾವು ಎಲ್ಲೋ ಇದ್ದೀವಿ. ದಿ ವರ್ಲ್ಡ್ ಈಸ್ ಇನ್ ಸ್ಪೈಟ್ ಆಫ್ ಅಸ್. ಇದು ನಿರಂತರವಾಗಿ ನಮ್ಮ ಅಂತರಂಗದಲ್ಲಿ ಇರಬೇಕಾದದ್ದು ಅಂತ. ಹಾಗಾಗಿ ಅದು ಚೆನ್ನಾಗಿ ಹೇಳುತ್ತದೆ. ಒಂದು ತಾತ್ಪರ್ಯ ರೂಪದ ನೀತಿಯನ್ನು ಸಂತಾಪಯಂತಿ ಕಮಪಥ್ಯ ಭುಜಂನ ರೋಗಾ ದುರ್ಮಂತ್ರಣಂ ಕಮುಪಯಾಂತಿನ ನೀತಿ ದೋಷಾ ಕಂಶ್ರೀರ್ನ ದರ್ಪಯತಿ ಕನ್ನ ನಿಹಂತಿ ಮೃತ್ಯು ಕಂ ಸ್ತ್ರೀಕೃತಾನ ವಿಷಯ ಪರಿಪೀಡಯಂತಿ ಅಂತ ಒಂದು ಸಾರಾಂಶವಾಗಿ ಹೇಳಿಬಿಡುತ್ತದೆ. ಶತ್ರುವಿನ ಜೊತೆಯಲ್ಲಿ ಇರುವುದು ಅಸಿಧಾರಾವ್ರತ ಮಾಡಿದಂತೆ, ಅಸಿಧಾರಾವ್ರತಮಿದಂ ಮನ್ಯೆ ಅಂತ ಮೇಘವರ್ಣ ಹೇಳಿದ್ದಕ್ಕೆ ಹೌದು, ಅದೆಲ್ಲವೂ ನಿಜವೇ. ಆದರೆ ಇಷ್ಟನ್ನಂತೂ ಹೇಳಬಹುದು, ರೋಗವಿಲ್ಲದೆ ಇರದು ಅಪಥ್ಯ ಬೋಧವು, ದೋಷವಿಲ್ಲದೆ ಇರದು ಕುಮಂತ್ರ ಬೋಧೆ, ಪೀಡೆಯಿಲ್ಲದೆ ಇರದು ವಿಷಯ ಲಂಪಟತೆ, ದರ್ಪವಿಲ್ಲದೆ ಇರದು ಸಂಪದವು, ಮೃತ್ಯು ಕೊಲ್ಲದೆ ಇರನು ಅಂತ. ಅಂದರೆ ಅಪಥ್ಯ ಮಾಡಿದ ಮೇಲೆ ರೋಗ ಬರದೇ ಇರೋದಿಲ್ಲ, ದುರ್ಮಂತ್ರವನ್ನು ಕೇಳಿದ್ರೆ ತೊಂದರೆ ಆಗದೆ ಇರೋದಿಲ್ಲ, ವಿಷಯ ಲಂಪಟದೇ ಇದ್ದರೆ ಅದಕ್ಕಿಂತ ದೊಡ್ಡ ಪೀಡೆ ಬೇಡ. ಹೀಗೆ ಮೃತ್ಯು ಎಲ್ಲವನ್ನೂ ಮುಚ್ಚಿ ಹಾಕಿಬಿಡ್ತದೆ, ಈ ಥರ ಏನೆಲ್ಲ ಮಾಡುತ್ತದೆ. ಅದರಿಂದ ರಾಜನಾದವನು ಎಚ್ಚರದಲ್ಲಿರಬೇಕು. ಲುಬ್ಧಸ್ಯ ನಶ್ಯತಿ ಯಶಃ ಪಿಶುನಸ್ಯ ಮೈತ್ರಿ ನಷ್ಟಕ್ರಿಯಸ್ಯ ಕುಲಂ ಅರ್ಥಪರಸ್ಯ ಧರ್ಮ ವಿದ್ಯಾಫಲಂ ವ್ಯಸನಿನಃ ಕೃಪಣಸ್ಯ ಸೌಖ್ಯಂ ರಾಜ್ಯಂ ಪ್ರಮತ್ತ ಸಚಿವಸ್ಯ ನರಾಧಿಪಸ್ಯ. ಲುಬ್ಧಂಗೆ ನಿಲ್ಲದು ಯಶಂ ಪಿಶುನಂಗೆ ನೇಹಂ ನಷ್ಟಕ್ರಿಯಂಗೆ ಕುಲಂ ಅರ್ಥಪರಂಗೆ ಧರ್ಮಂ ವಿದ್ಯಾಫಲಂ ವ್ಯಸನಿಗಂ ಕೃಪಣಂಗೆ ಸೌಖ್ಯಂ ರಾಜ್ಯಂ ಪ್ರಮತ್ವ ಸಚಿವಂಗೆ ನರಾಧಿಪಂಗೆ. ಯಾವುದು ನಿಲ್ಲಲ್ಲ ಅಂದರೆ ಯಾವನು ದುರಾಶಾಪಾತಕ ಇದ್ದಾನೆ, ಜಿಪುಣ, ಅವನಿಗೆ ಎಂದೆಂದೂ ಕೂಡ ಕೀರ್ತಿ ಬರೋಲ್ಲ ಅಂತ. ಖರ್ಚೇ ಮಾಡದೆ ಇದ್ದವನಿಗೆ ಕೀರ್ತಿ ಹೇಗೆ ಬರುತ್ತೆ? ದುಡ್ಡು ಖರ್ಚು ಮಾಡಿದ್ರೆ ಕೀರ್ತಿ ಧನ ಬರುತ್ತದೆ. ಹಾಗಾಗಿ ಇನ್ನು ಪಿಶುನಂಗೆ, ಚಾಡಿಕೋರಂಗೆ, ಹೊಟ್ಟೆ ಕಿಚ್ಚಿನವನಿಗೆ ಯಾರೂ ಸ್ನೇಹಿತರಿರೋಲ್ಲ. ಇನ್ನು ಯಾರ ಮುಂದಿನ ನಷ್ಟಕ್ರಿಯಸ್ಯ ಕುಲಂ ಅರ್ಥಪರಸ್ಯ ಧರ್ಮ, ಕೆಲಸವೇ ಮಾಡದೇ ಇದ್ದವನಿಗೆ ಕುಲ ಮನೆ ನಿಲ್ಲಲ್ಲ ಅಂತ. ಯಾರೂ ಕೂಡ ಅವನನ್ನು ಮೆಚ್ಚಿಕೊಳ್ಳಲ್ಲ. ಇನ್ನು ಅರ್ಥವೇ ದೊಡ್ಡದು ಅಂತನ್ನೋವನಿಗೆ ಧರ್ಮ ನಿಲ್ಲುವಂಥದ್ದಲ್ಲ, ವ್ಯವಹಾರವೇ ದೊಡ್ಡದು ಅನ್ನೋನಲ್ಲಿ ಆಚಾರ ಹೇಗೆ ನಿಲ್ಲುತ್ತದೆ. ಇನ್ನು ವ್ಯಸನಗಳಿಗೆ, ಅಡಿಕ್ಷನ್ಸ್ಗೆ ತುತ್ತಾಗಿರೋವನಿಗೆ ವಿದ್ಯೆ ಹೇಗೆ ಬರುತ್ತದೆ. ಇನ್ನು ಸಣ್ಣ ಬುದ್ಧಿಯವನು, ಮೀನ್ ಮೈಂಡೆಡ್ ಅಂತಾರಲ್ಲ, ಸದಾ ಒಂದಲ್ಲ ಒಂದು ರೀತಿ
ಅಸೂಯೆ ಪಟ್ಟುಕೊಂಡು ಸಂಕಟ ಪಟ್ಟುಕೊಂಡು ಏನೇನೋ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರಲ್ಲ, ಒಂದು ರೀತಿ ಡಿಸ್ಸ್ಯಾಟಿಸ್ಫೈಡ್ ಅಂತೀವಲ್ಲ, ಫ್ರಸ್ಟ್ರೇಟೆಡ್ ಅಂತ, ಅದು ಕೃಪಣತ್ವ. ಅವರಿಗೆ ಔದಾರ್ಯ ಇಲ್ಲದೆ ಇದ್ದವ್ರು, ಮ್ಯಾಗ್ನಾನಿಮಿಟಿ ಅಂತೀವಲ್ಲ, ಹೃದ್ವೈಶಾಲ್ಯ ಇಲ್ಲದೆ ಇದ್ದವರಿಗೆ ಸುಖ ಹೇಗಿರುತ್ತದೆ ಅಂತ. ಸೌಖ್ಯಕ್ಕೆ ಮೂಲಧನವೇ ಈ ಅಕಾರ್ಪಣ್ಯ. ನಿಜವಾಗಿಯೂ ಇದನ್ನೇ ಆಂಧ್ರಶಂಸ್ಯ ಅನ್ನುವ ಗುಣವಾಗಿ ಆದಿಕವಿಗಳು ಮತ್ತು ಕವಿಬ್ರಹ್ಮ ವ್ಯಾಸ ವಾಲ್ಮೀಕಿಗಳಿಬ್ಬರೂ ಹೇಳ್ತಾರೆ. ಹಾಗಾಗಿ ಆಂಧ್ರಶಂಸ್ಯಂ ಪರೋ ಧರ್ಮ, ಅದರಿಂದ ರಾಜ್ಯಂ ಪ್ರಮತ್ತ ಸಚಿವಸ್ಯ ನರಾಧಿಪಸ್ಯ. ವಿವೇಕ ಇಲ್ಲದೆ ಇರತಕ್ಕಂಥ ಮಂತ್ರಿ, ಅಹಂಕಾರಿಯಾದ ಮಂತ್ರಿ ಇದ್ದ ರಾಜ್ಯ ಸರ್ವನಾಶ ಅಂತ ಹೇಳ್ತಾನೆ. ಎಷ್ಟು ಬಗೆಯಲ್ಲಿ ಆ ರಾಜಕುಮಾರರಿಗೆ ಒಳ್ಳೆಯ ಮಂತ್ರಿಗಳಿರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಅರಿತಾ ಇದ್ದಾನೆ ನೋಡಿ. ಅಪಮಾನಂ ಪುರಸ್ಕೃತ್ಯ ಮಾನಂ ಕೃತ್ವಾತು ಪೃಷ್ಠತಃ ಸ್ವಾರ್ಥಮಭ್ಯುದ್ಧರೇತ್ ಪ್ರಾಜ್ಞ ಸ್ವಾರ್ಥಭ್ರಂಶೋ ಹಿ ಮೂರ್ಖತಾ. ನಾನು ಅಸಿಧಾರ ವ್ರತ ಅಂತ ನೀನು ಹೇಳಿದೆಯಲ್ಲ, ಅದನ್ನು ಹೇಗೆ ಮಾಡಿದೆ? ಅಸಿಧಾರ ವ್ರತಂ ಮಯ ಚರಿತಂ ಅರಿಸಂಸರ್ಗಾತಿಥಿ ಯದ್ಭವತಾ ಉಕ್ತಂ ತನ್ಮಯ ಸಾಕ್ಷಾದೇವ ಅನುಭೂತಂ. ಕತ್ತಿ ಮೇಲೆ ನಡೀತಕ್ಕಂಥದ್ದು ಅಸಿಧಾರ ವ್ರತ. ಅದನ್ನು ನಾನು ಹೇಗೆ ಮಾಡಿದೆ ಅಂತಂದರೆ, ಅವಮಾನವನ್ನು ಸ್ವೀಕರಿಸಿದೆ, ಸ್ವಾರ್ಥವನ್ನು ಪಕ್ಕಕ್ಕಿಟ್ಟೆ. ಸ್ವಾರ್ಥವನ್ನು ಬಿಡುವುದು ಮೂರ್ಖತನ ರಾಜಕೀಯದಲ್ಲಿ ಅಂತ. ಆದರೆ ಆ ಸ್ವಾರ್ಥ ವಿಶಾಲಾರ್ಥದಲ್ಲಿರಬೇಕು. ಅದನ್ನು ಸರ್ವಾರ್ಥ ಅನ್ನುವ ಒಳ್ಳೆಯ ಶಬ್ದದಿಂದ ಕರೆಯಬಹುದು ಅಂತ ಅನಿಸುತ್ತದೆ. ಸ್ವಜನಕ್ಕಾಗಿ, ಸ್ವದೇಶಕ್ಕಾಗಿ ನಾನು ಆ ಕೆಲಸವನ್ನು ಮಾಡದೆ. ಸ್ಕಂಧೇನಾಪಿ ವಹೇಚ್ಛತ್ರುಂ ಕಾಲಮಾಸಾಧ್ಯ ಬುದ್ಧಿಮಾನ್ ಮಹತಾ ಕೃಷ್ಣ ಸರ್ಪೇಣ ಮಂಡೂಕಾ ಬಹವೋ ಹತಾಹ ಅಂತ ಒಂದು ಕಥೆ ಆರಂಭ ಮಾಡುತ್ತದೆ. ಶತ್ರುವನ್ನು ತಲೆ ಮೇಲಿಟ್ಟುಕೊಂಡು, ಹೆಗಲ ಮೇಲಿಟ್ಟುಕೊಂಡಾದರೂ ಕುಣಿಸಬೇಕು. ಕಾಲ ಬಂದ ಮೇಲೆ ಅವನನ್ನು ಕುಲದ ಸಮೇತ ನುಂಗಿ ನೊಣೆಯಬೇಕು. ಕೃಷ್ಣ ಸರ್ಪ ಒಂದು ಮಾಡುತ್ತಲ್ಲ ಕಪ್ಪೆಗಳಿಗೆ ಅಂತ. ಕಥಮೇತತ್ ಮತ್ತೆ ಪ್ರಶ್ನೆ ಮಾಡುತ್ತದೆ, ಅದು ಹೇಗೆ ಅಂತ. ಅಸ್ತಿ ವರುಣಾದ್ರಿ ಸಮೀಪ ಏಕಸ್ಮಿನ್ ಪ್ರದೇಶೇ ಪರಿಣಿತವಯ ಮಂದವಿಷೋ ನಾಮ ಕೃಷ್ಣ ಸರ್ಪ. ಒಂದು ಕರಿನಾಗರ ಮಂದವಿಷ ಅಂತ, ಪಾಪ ವಿಷ ಒಡಗಿತ್ತು ಅಂತ ಅದರ ಹೆಸರು. ಅದು ಒಂದು ಪರ್ವತ ಪ್ರದೇಶದಲ್ಲಿತ್ತು, ವರುಣಾದ್ರಿ ಎನ್ನುವ ಪರ್ವತ ಪ್ರದೇಶದಲ್ಲಿ. ಹತ್ತಿರದಲ್ಲಿಯೇ ಕಪ್ಪೆಗಳ ಸರೋವರ ಕೂಡ ಇತ್ತು. ಅದಕ್ಕೆ ಸ್ವಲ್ಪ ಬಳಲಿಕೆ ಆಗಿತ್ತು. ವಿಷ ಖಾಲಿಯಾಗಿದೆ. ಒಮ್ಮೆ ಆ ವಿಷ ಕಚ್ಚಿದ ಮೇಲೆ ಹಲವು ದಿವಸ ಆಗುತ್ತದೆ ಅದು ತುಂಬಿಕೊಳ್ಳೋದಕ್ಕೆ. ಹೀಗಾಗಿ ಅದು ಏನಿದ್ರೂ ಬೆದರಿಸಬಹುದು, ಬುಸುಗುಟ್ಟಬಹುದು, ಪೂತ್ಕರಿಸಬಹುದು, ಹೆರಡೆ ಅರಳಿಸಿ ಆರ್ಭಟ ಮಾಡಬಹುದೇ ಹೊರತು ಅಪಾಯ ಮಾಡೋಕ್ಕಾಗೋಲ್ಲ. ಇನ್ನಂತೂ ಅದಕ್ಕೆ ಶ್ರಮವಾಗಿದ್ದರಿಂದ ಎಲ್ಲ ಕಡೆ ಓಡಾಡಿ ಬಲಿ ತಗೊಳ್ಳೋಂತನೂ ಇರಲಿಲ್ಲ. ಹೀಗಿದ್ದು ತೆಪ್ಪಗೆ ಬಲಗಿದ್ದಾಗ ಅಲ್ಲೊಂದು ಕಪ್ಪೆ ಬಂದು, ಇದೇನು ಹೀಗಿದ್ದೀಯಾ ಅಂತ ಕೇಳ್ತಂತೆ. ನೋಡಿ, ತೆಪ್ಪಗಾದರೆ ಏನೆಲ್ಲ ಅನರ್ಥ. ಯಾರೂ ಕೂಡ ಏನೂ ಮಾಡ್ತಾರೆ, ಹೇಗೆ ಬೇಕಾದರೂ ಬಂದು ವಿಚಾರಿಸ್ತಾರೆ. ಆ ಥರದ್ದೆಲ್ಲ ಆಗುತ್ತದೆ. ಬಲಿಷ್ಠರಾಗಿರೋರು ಸ್ವಲ್ಪ ಮೆತ್ತಗಾಗ್ಬಿಟ್ರು ಅಂದರೆ ಎಲ್ಲರೂ ಬಂದು ಗೇಲಿ ಮಾಡ್ತಾರೆ. ಆ ತರಹ ಇದು ಬಂದು ಮಾಮ ಕಿಮದ್ಯ ಯಥಾಪೂರ್ವ ಆಹಾರಾರ್ಥಂ ನವೇರಸಿ ಅಂತ ಕೇಳ್ತದೆ. ಮಾವ ಏನಿದು ಇವತ್ತು ಎಂದನಂತೆ ನೀನು ಆಹಾರಕ್ಕೆ ಓಡಾಡ್ತಾ ಇಲ್ಲ ಅಂತ. ಎದುರಿಗೆ ಇದು ಆಹಾರ ಬಂದಿದೆ. ಇದರ ಅಹಂಕಾರ ನೋಡಿ ಎಂಥದ್ದು. ಕಂಡಿದೆ ಹಾವು ತೆಪ್ಪಗಿದೆ, ಮೆತ್ತಗಿದೆ ಅಂತ. ಆಗ ಕೇಳಿದಾಗ ಹಾವು ಬಹಳ ನಯವಾಗಿ, ಏನು ಮಾಡೋದು ಅಳಿಯ, ತುಂಬ ಕಷ್ಟವಾಯಿತು ನನಗೆ. ನಿನ್ನ ಕುಲದವನನ್ನೇ ಒಬ್ಬನ್ನ ಬೆನ್ನಟ್ಟಿಕೊಂಡು ಹೋದೆ ಕಪ್ಪೆಯನ್ನು. ಅದು ಒಂದು ವೇದಘೋಷ ಮಾಡ್ತಾ ಇದ್ದ ಸಭೆಯೊಳಗೆ ಹೊರಟೋಯ್ತು. ಸ್ವಾಧ್ಯಾಯ ಪ್ರಸಕ್ತಾನಾಂ ಬ್ರಾಹ್ಮಣಾನಾಂ ಅಂತರಂ ಅಪಾಕ್ರಾಂತಃ ನ ವಿಭಾವಿತೋ ಮಯ ಕ್ವಾಪಿಗತಃ. ವಿಭಾವಿತ ಅಂದರೆ ನಾನು ನೋಟಿಸ್ ಮಾಡೋಕ್ಕಾಗಲಿಲ್ಲ ಅಂತ. ಅದು ಯಾವುದೋ ವೇದಾಭ್ಯಾಸ ಗೋಷ್ಠಿಗೆ ಹೊರಟೋಗ್ಬಿಡ್ತು. ಎಲ್ಲರೂ ಕಪ್ಪೆಗಳಂತೆ ಒಟ್ಟುಕೊಡ್ತಾ ಇದ್ರು. ಋಗ್ವೇದದಲ್ಲಿ ಮಂಡೂಕ ಸೂಕ್ತ ಅಂತಲೇ ಇದೆ. ಬ್ರಾಹ್ಮಣರು ಮಂತ್ರ ಹೇಳಿದ್ರೆ ಕಪ್ಪೆ ಒಟ್ಟುಗುಟ್ಟದಂತೆ ಇರುತ್ತದೆ ಅಂತ. ಆ ಕಪ್ಪೆಗಳ ಒಟ್ಟುಗುಟ್ಟುವಿಕೆಯ ಮಧ್ಯದಲ್ಲಿ ಈ ಕಪ್ಪೆನೂ ಹೊರಟೋಯ್ತು. ಹುಡ್ಕೊಂಡು ಬಂತು, ಗೊತ್ತಾಗಲಿಲ್ಲ, ಸರಿಯಾಗಿ ಬೆಳಕಿರಲಿಲ್ಲ. ವೇದ ಓದುವಾಗ ಹೇಳುವಾಗ ಬೆಳಕ್ಯಾಕೆ ಬೇಕು, ಮುಖೋದ್ಗತವಾಗಿದೆ ವೇದವೆಲ್ಲ ಅಂತ. ಆಗ ಒಬ್ಬ ಬ್ರಾಹ್ಮಣ ಒಟುವಿನ ಹೆಬ್ಬೆರಳನ್ನು ಕಪ್ಪೆ ಅಂತ ಭ್ರಮಿಸಿಕೊಂಡು ಇದು ಕಚ್ಚಿ ಅವನ ಅಲ್ಲೇ ಸತ್ತೋದ. ಆಗ ಬ್ರಾಹ್ಮಣ ಒಟು ಸತ್ತೋದ ಅಂತ ಅವನ ತಂದೆಗೆ ದುಃಖ, ಕೋಪ ಎಲ್ಲ ಬಂದು, ದುರಾತ್ಮನ್ ತ್ವಯ ನಿರಪರಾಧೋ ಮತ್ಸುತೋ ದಷ್ಟ ತದನೇನ ದೋಷೇಣ ತ್ವಂ ಮಂಡೂಕಾನಾಂ ವಾಹನಂ ಭವಿಷ್ಯಸಿ. ಪಾಪಿ, ನನ್ನ ಮಗನ್ನ ಕಚ್ಚಿ ಕೊಂದಿಯಲ್ಲ, ನೀನು ಇನ್ನು ನಿನಗೆ ಆಹಾರವಾಗುವ ಈ ಮಂಡೂಕಗಳಿಗೆ, ಕಪ್ಪೆಗಳಿಗೆ ನೀನು ವಾಹಕನಾಗಿರು, ಹೊರತಾ ಇರು ಅವರನ್ನೇ. ಇದೇ ನಿನಗೆ ನಾನು ಕೊಟ್ಟ ಶಾಪ ಅಂತ. ಹೀಗಾಗಿ ನಾನು ನಿಮ್ಮನ್ನು ಹೊರೋದಿಕ್ಕೆ ಅಂತ ಬಂದಿದ್ದೀನಿ ಅಂತ. ಆಗ ಆ ಕಪ್ಪೆಗಳ ರಾಜ ಜಾಲಪಾದ. ಜಾಲಪಾದ ಅಂತಂದರೆ ಕಪ್ಪೆಗಳಿಗೆ ಜಾಲಪಾದ ಇರುತ್ತದೆ ಅಂತ ಗೊತ್ತು. ಅದೆಷ್ಟು ಚೆನ್ನಾಗಿ ಆ ರೀತಿಯಾಗದ ಪರಿಶೀಲನೆ ನೋಡಿ ಆ ಕಾಲದಲ್ಲಿಯೇ ಮಾಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಜಾಲಪಾದ ನಾಮ್ನೋ ದರ್ದುರ ರಾಜಸ್ಯ ವಿಜ್ಞಪ್ತಂ.
ಎಲ್ಲರೂ ಹೋಗಿ, ಮಹಾರಾಜ, ನಮ್ಮ ಶತ್ರು ನಮಗೆ ವಾಹನವಾಗಿಬಿಟ್ಟಿದೆ, ಬನ್ನಿ ಅಂತ ತುಂಬ ಸಂತೋಷಪಟ್ಟು ಅದು ಬಂದು ನೋಡುತ್ತದೆ. ಒಮ್ಮೆಲೆ ಸಂತೋಷ ಪಟ್ಕೊಂಡು ಹಾಗೆ ಹೆಗಲ ಮೇಲೆ ಹತ್ಕೊಳ್ಳುತ್ತೆ, ಹಾವಿನ ಬೆನ್ನಿನ ಮೇಲೆ. ಮಿಕ್ಕ ಕಪ್ಪೆಗಳು ಅಹಮಹಮೈಕಿಯ, ನಾನು ತಾನು ಅಂತ ಹತ್ಕೊಳ್ಳುತ್ತವೆ. ಶೇಷಾಪಿ ಯಥಾಜ್ಯೇಷ್ಠಂ ತತ್ಪೃಷ್ಟೋಪರಿ ಸಮಾರುರುಹು, ಸೀನಿಯಾರಿಟಿ ಪ್ರಕಾರ ಹತ್ಕೊಂಡಂತೆ. ನೋಡಿ, ರಾಜ, ರಾಜನಿಂದೆ ರಾಣಿ, ಪಟ್ಟದ ರಾಣಿ, ಪಟ್ಟದ ರಾಣಿಯಿಂದ ಕಿರಿಯ ರಾಣಿ, ಕಿರಿಕಿರಿಯ ರಾಣಿ, ಮಂತ್ರಿಗಳು, ಸಚಿವರು, ಪರಿವಾರ, ಈ ಥರ ಎಲ್ಲರೂ ಕೂಡ. ಇಲ್ಲಿ ಕೂಡ ಅಧಿಕಾರ, ಹೀರಾರ್ಕಿ ಅನ್ನೋದು ಇದ್ದೇ ಇರುತ್ತಲ್ಲ. ಹಾಗೆ ಹೋದಾಗ ಆ ಸವಾರಿ, ಹಾವಿನ ಸವಾರಿ ಜಾಲಪಾದ ಮಹಾರಾಜನಿಗೆ ಜನ್ಮಾಪಿ ಅಭ್ಯಸ್ತವಲ್ಲ, ಅನನುಭೂತ. ನತತಾ ಕರಿಣಾಯಾನಂ ತುರಗೇಣ ರಥೇನವ ನರಯಾನೇನ ನಾವಾವ ಯಥಾ ಮಂದವಿಷೇಣಮೇ ಅಂತಂತೆ. ಆಹಾ, ಕುದುರೆ ಮೇಲೆ, ಆನೆ ಮೇಲೆ, ರಥದ ಮೇಲೆ, ಮನುಷ್ಯರ ಬರೋ ಪಲ್ಲಕ್ಕಿ ಮೇಲೆ, ನೌಕೆಯ ಮೇಲೆ ವಿಹರಿಸಿದರೂ ಆಗದೇ ಇದ್ದ ಸಂತೋಷ ಈ ಹಾವಿನ ಬೆನ್ನೇರಿ ಮಾಡಿದ ವಿಹಾರದಲ್ಲಿ ಬಂತು ಅಂತ. ಕಪ್ಪೆಗಳಿಗೆ ಎಲ್ಲಿಂದ ಆನೆ, ಕುದುರೆ, ಒಂಟೆ? ಅದು ಮನುಷ್ಯ ಸ್ವಭಾವ. ನಮಗೆ ಯಾವುದೋ ಒಂದು ಸ್ಪೆಷಲ್ ಬ್ರ್ಯಾಂಡ್ ಕಾರ್ ಇರುತ್ತೆ, ಹೈ ಎಂಡ್ ಕಾರುಗಳು, ಸ್ಪೋರ್ಟ್ಸ್ ಕಾರುಗಳು. ಈ ತರಹ ನಾವು ಯಾವ ರೇಸ್ಗೂ ಹೋಗೋದಿಲ್ಲ, ಅದು ನಮ್ಮಲ್ಲಿ ಇರಬೇಕು. ಈ ಥರ ಅದು ಇರಬೇಕು ಅನ್ನೋದಷ್ಟೇನೆ. ಉಡದೇ ಇದ್ರೂ ಪರವಾಗಿಲ್ಲ, ಸೀರೆ ಇರಬೇಕು. ಈ ಕಾಲದಲ್ಲಿ ಯಾರು ಮದುವೆ ರಿಸೆಪ್ಷನ್ನಿನ ಸೀರೆ ಉಡ್ತಾರೆ? ಆ ಗಾಗ್ರಾ ಅಂತ, ಅದು ಒಂಥರ ತುಲಾಭಾರಕ್ಕೆ ಹಾಕ್ಬೋದಾದದ್ದು. ಆ ಥರದ ಸೀರೆಗಳನ್ನ ಒಮ್ಮೆ ಉಡೋದಷ್ಟೇನೆ, ಒಮ್ಮೆ ತೊಡುವುದು, ಮತ್ತೆಂದೂ ಇಲ್ಲ. ಅವು ಇರಬೇಕು, ಬೀರುವಿಗೆ ಅಲಂಕಾರವಾಗಿ ಇರಬೇಕು. ಆ ತರಹ ಇವು ಆ ಎಲ್ಲ ವಾಹನಗಳ ಸೌಲಭ್ಯ. ಇಷ್ಟು ಸಂತೋಷ ಅಂತ ಅಂದ್ಕೊಂಡು ಹೋಗ್ತಾ ಇದ್ವು. ಆಮೇಲೆ ಮರುದಿವಸವೇ ಹಾವು ತೆಪ್ಪಗೆ ಸಪ್ಪಗೆ ಇತ್ತಂತೆ. ಅಥ ಅನ್ಯೇದ್ಯು ಮಂದ ವಿಷಃ ಛದ್ಮನಾ ಮಂದಂ ಮಂದಂ ವಿಸರ್ಪತಿ, ಮೆತ್ತಗೆ ತೆವಳ್ತಾ ಇತ್ತಂತೆ. ಯಾಕೆ ಇಷ್ಟು ಸಪ್ಪಗಾಗ್ಬಿಟ್ಟೆ ಅಂತಂದರೆ, ದೇವ ಅದ್ಯ ಆಹಾರ ವೈಕ್ಲವ್ಯಾನ್ನಮೇ ಓಡುಂ ಶಕ್ತಿರಸ್ತಿ. ಇವತ್ತು ಹೊಟ್ಟಿಗಿಲ್ಲ ಮಹಾಪ್ರಭು, ಅದರಿಂದ ಹೊರುವ ತ್ರಾಣವೂ ಇಲ್ಲ ಅಂತ. ಭದ್ರ ಭಕ್ಷಯ ಕ್ಷುದ್ರ ಮಂಡೂಕ, ಈ ಜುಜುಬೆ ಕಪ್ಪೆಗಳನ್ನು ನುಂಗು. ನೋಡಿ, ಮೇಲಿನವರು ಹೇಗೆ ಮಿಕ್ಕವರು ಜೀವಿಗಳೇ ಅಲ್ಲ, ಮನುಷ್ಯರೇ ಅಲ್ಲ ಅಂತ ಭಾವಿಸ್ತಾರೆ. ಆ ಫ್ರೆಂಚ್ ಕ್ರಾಂತಿಯಲ್ಲಿ ಲೂಯಿ ಹೆಂಡತಿ ನಮಗೆ ಬ್ರೆಡ್ಡೂ ಇಲ್ಲ ಅಂದರೆ ಕೇಕ್ ತಿನ್ನಿ ಹಾಗಾದರೆ ಅಂತ ಅಂದಳಲ್ಲ, ಆ ರೀತಿಯಾಗಿ ಯಾರನ್ನಾದ್ರೂ ಬೇರೆ ಅಂತಿದ್ರೆ ಆಯಿತು, ಅವರೇನು ಮನುಷ್ಯರೇ ಅಲ್ಲ ಅನ್ನುವಂತೆ. ಅದು ಒಂದು ಚಲನಚಿತ್ರವೂ ಆಗಿತ್ತು, ಸೊಲಮನ್ಸ್ ಮೈನ್ಸ್ ಅಂತ, ಒಳ್ಳೆಯ ಕಾದಂಬರಿ, ಅಡ್ವೆಂಚರಸ್ ನಾವೆಲ್ ಇಂಗ್ಲೀಷ್ನಲ್ಲಿ. ಅಲ್ಲಿ ಆ ಒಂದು ದೊಡ್ಡ ನಿಧಿಯನ್ನು ಹುಡುಕಿಕೊಂಡು ಸೊಲೊಮನ್ ಅಂತ ಬೈಬಲ್ನಲ್ಲಿ ಪ್ರಖ್ಯಾತನಾದಂಥ ಒಬ್ಬ ರಾಜ, ಯಹೂದ್ಯ ರಾಜ, ಅವನೊಂದು ನಿಧಿಯನ್ನು ಆಫ್ರಿಕಾದ ಕಾಡುಗಳಲ್ಲಿ, ಬೆಟ್ಟಗಳಲ್ಲಿ ಇಟ್ಟಿರ್ತಾನೆ. ಅದನ್ನು ಹುಡುಕಿಕೊಂಡು ಹೋಗ್ತಾರೆ. ಹಾಗೆ ಹೋಗುವಾಗ ಒಂದು ಕೆಸರಿನ ಪ್ರಪಾತ ಬರುತ್ತದೆ. ಅದರ ಮೇಲೆ ಹೋಗಬೇಕು ಅಂತಂದರೆ ಆ ನಿಧಿಯ ಅನ್ವೇಷಕ ಒಬ್ಬ ತನ್ನ ಅನುಚರರನ್ನ ಅಲ್ಲಿ ಹೋಗಿ ಈ ಕೆಸರನ್ನು ದಾಟಿ ಅಂತಾನೆ. ಅವರು ದಾಟ್ತಾ ಇರ್ತಾರೆ, ಸೊಂಟದವರೆಗೂ ಕೆಸರು ತುಂಬಿಕೊಳ್ಳುತ್ತೆ, ಹೇಳೋಕ್ಕಾಗ್ತಾ ಇರೋಲ್ಲ. ತತ್ಕ್ಷಣ ತನ್ನ ಗನ್ನಿಂದ ಅವ್ರನ್ನ ಶೂಟ್ ಮಾಡಿ ಅವರ ಹೆಣೆಗಳ ಮೇಲೆ ನಡ್ಕೊಂಡು ಆ ದಡ ತಲುಪ್ತಾನೆ. ಅಂದರೆ ಹೇಗೂ ಏನೂ ಮಾಡಿ ಬಳಸ್ಕೊಳ್ಬಹುದು ಅಂತಿದೆಯಲ್ಲ, ಅದು ಸರ್ವಕಾಲದಲ್ಲಿ ಇದೆ. ಪಂಚತಂತ್ರ ಅದರ ಕಡೆಗೆ ನಮ್ಮ ಗಮನವನ್ನು ಸೆಳೆಯುತ್ತದೆ. ಹಾಗೆ ಕ್ಷುದ್ರ ಮಂಡೂಕಗಳನ್ನು ತಿಂತ ಕಡೆಗೆ ಅಕ್ಷುದ್ರ ಮಂಡೂಕಗಳನ್ನು ತಿನ್ನುವಂತೆ ಆಯಿತು. ಪರಿವಾರವನ್ನು ತಿನ್ನೋಕ್ಕೆ ಆರಂಭಿಸಿ ರಾಜಕುಟುಂಬವನ್ನು ತಿನ್ನೋ ಮಟ್ಟಕ್ಕೆ ಬರೋದು. ಮುಂದೆ ಇನ್ನೊಂದು ಕಡೆ ಪ್ರಿಯದರ್ಶನ ಅನ್ನುವ ಸರ್ಪ, ಗಂಗಾದತ್ತ ಅನ್ನುವ ಕಪ್ಪೆಗಳ ರಾಜ, ಅವರ ಕಥೆಯೂ ಬರುತ್ತದೆ, ನೋಡಬಹುದು. ಹೀಗಾಯಿತು. ಅದರಿಂದ ಮಂಡೂಕ ವಿವಿಧ ಹೀಯತೆ. ಇದು ನೋಡಿ, ಇಲ್ಲಿ ಒಂದು ಸ್ವಾರಸ್ಯ ಇದೆ. ಹೀಗೆ ಕಪ್ಪೆಗಳನ್ನು ತಿಂದುಕೊಂಡು ಹೊರತಾ ಇದ್ದಾಗ ಒಮ್ಮೆ ಭರ್ಜರಿಯಾದ ಮತ್ತೊಂದು ಹಾವು ಎದುರಾಗುತ್ತದೆ. ಇದೇನು, ನಮ್ಮ ಶತ್ರುಗಳನ್ನು, ನಮ್ಮ ಆಹಾರವನ್ನು ನೀನು ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ತಿದ್ಯಲ್ಲ ಅಂದರೆ, ಆಗ ಅದು ಹೇಳುತ್ತದೆ, ಸರ್ವಮೇತದ್ವಿಜಾನಾಮಿ ಯಥಾ ವಾಹ್ಯೋಸ್ಮಿ ದರ್ದುರೈಹಿ ಕಿಂಚಿತ್ ಕಾಲಂ ಪ್ರತೀಕ್ಷೇಹಂ ಘೃತಾಂಧೋ ಬ್ರಾಹ್ಮಣೋ ಯಥ. ಅಯ್ಯೋ ಗೆಳೆಯ, ವಯಸ್ಸ್ಯ ಯದಸ್ಮಾಕಮಶನಂ ತೈ ಕಥಂ ವಾಹ್ಯಸೆ ಅಂತ ಹೇಳ್ತೀಯಲ್ಲ, ನಮ್ಮ ಊಟವನ್ನು ನೀನು ಹೇಗೆ ಹೊತ್ಕೊಂಡಿದ್ದೀಯಾ ಅಂತ. ಅದಕ್ಕೆ ನೋಡಿ ಹೇಳ್ತೀನಿ, ಎಲ್ಲ ನನಗೆ ಗೊತ್ತಿದೆ. ನಾನು ಈ ಕಪ್ಪೆಗಳನ್ನು ಹೊರತಾ ಇರೋದು ಯಾತಕ್ಕೆ ಅಂತಂದರೆ, ಒಬ್ಬ ಬ್ರಾಹ್ಮಣ ಇದ್ದನಂತೆ, ಅವನು ಕುರುಡಂತೆ ನಟಿಸ್ಕೊಂಡು ಚೆನ್ನಾಗಿ ತುಪ್ಪದ ಗಾರಿಗೆಗಳನ್ನು ತಿಂತಾ ಇದ್ದ, ತುಪ್ಪದಲ್ಲಿ ಮಾಡಿದ ಸಿಹಿ ತಿಂಡಿಗಳನ್ನು ತಿಂತಾ ಇದ್ದ. ಅವನ ಥರ ನಾನು ಸಮಯ ನೋಡ್ಕೊಂಡಿದ್ದೀನಿ ಅಂತ. ಅದು ಏನು ಅಂತಂದರೆ, ಅದೊಂದು ಮಾರ್ಮಿಕವಾದ ಕಥೆ. ಪಂಚತಂತ್ರದಲ್ಲಿ ಬರುವ ಭಾರತೀಯ ಸಮಾಜ ವಾಸ್ತವ ಸಮಾಜ. ನಮ್ಮ ಪುರಾಣಗಳಲ್ಲಿ ಮಡಿಮಡಿಗಳ ಪುಣ್ಯಕಥೆಗಳ
ಸಂದರ್ಭದಲ್ಲಿ ಬರುವ ಸಮಾಜ ನಿಜವಾದ ಸಮಾಜವಲ್ಲವೇ ಅಲ್ಲ. ಅಸ್ತಿ ಕಸ್ಮಿಂಚಿತ್ ಅಧಿಷ್ಠಾನೆ ಯಜ್ಞದತ್ತೋ ನಾಮ ಬ್ರಹ್ಮಣ. ಟಾಮ್, ಡಿಕ್ ಅಂಡ್ ಹ್ಯಾರಿ ಅಂತೀವಲ್ಲ, ಆ ತರಹ ಯಜ್ಞದತ್ತ, ದೇವದತ್ತ, ಚೈತ್ರ, ಮೈತ್ರ ಈ ರೀತಿಯಾದ ಸಂಸ್ಕೃತದ ಹೆಸರುಗಳು, ವೆಂಕಾಶೀನ, ನಾಣಿ ಅನ್ನುವಂತೆ. ಅವನ ಹೆಂಡತಿ ತಸ್ಯ ಭಾರ್ಯಾ ಪುಂಶ್ಚಲಿ ಅನ್ಯಾಸಕ್ತ ಮನಾಹ ಅಜಸ್ರಂ ವಿಟಾಯ ಸಖಂಡ ಘೃತಪೂರಾನ್ ಕೃತ್ವ ಭರ್ತುಶ್ಚೌರಿಕೆಯ ಪ್ರಯಚ್ಛತಿ. ಆ ಭರ್ತುಶ್ಚೌರಿಕೆಯ ಗಂಡನಿಗೆ ಮರೆಮಾಚಿ, ಗಂಡನ್ನ ವಂಚಿಸಿ ಅವಳು ತನ್ನ ಮಿಂಡಂದ್ರಿಗೆ ತುಪ್ಪದ ತಿಂಡಿಗಳಿಂದ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದಳಂತೆ. ಇದು ಗಂಡನಿಗೆ ಸೂಕ್ಷ್ಮ ಗೊತ್ತಾಯಿತು. ಕೇಳ್ತಾನೆ, ಭದ್ರೆ ಕಿಮ್ ಏತತ್ ಪರಿಪಚ್ಯತೆ, ಏನು ಮಾಡ್ತಾ ಇದ್ದೀಯಾ, ಏನು ಅಡಿಗೆ ಮಾಡ್ತಾ ಇದೀಯಾ, ಕುತ್ರ ವಾಜಸ್ರಂ ನೈಸೀದಂ, ಎಲ್ಲಿಗೆ ಪ್ರತಿ ದಿವಸ ತೆಗೆದುಕೊಂಡು ಹೋಗ್ತೀಯಾ, ಕಥೆಯ ಸತ್ಯ ಹೇಳು ಅಂತಾನೆ. ಸಾಚ ಉತ್ಪನ್ನ ಪ್ರತಿಭಾ ಅನ್ನುವ ಮಹಾಶಬ್ದವನ್ನೇ ಹೆಂಗೆ ಬಳಕೆ ಮಾಡೋದು ನೋಡಿ. ವಸ್ತುತಃ ಶಾಸ್ತ್ರದಲ್ಲಿ ಉಂಟು. ಪ್ರತಿಭೆ ಅಂತಂದರೆ ಚುರುಕು ಬುದ್ಧಿ ಅಂತ, ಪ್ರತ್ಯುತ್ಪನ್ನ ಮತಿತ್ವವೇ ಪ್ರತಿಭಾ. ಇವತ್ತು ನನ್ನ ಗಂಡ ಬರ್ತಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಏನೋ ಅನ್ನೋದು ಅದು ಪ್ರತಿಭೆ ಅಂತ ಹೇಳ್ತಾರೆ ಅಲಂಕಾರಿಕರು. ಅದು ಲೋಕ ಪ್ರತಿಭೆ. ಕಾವ್ಯ ಪ್ರತಿಭೆ ಬೇರೆ, ಆದರೆ ಇದೇ ಇನ್ನೊಂದಿಷ್ಟು ಉದ್ದೀಪ್ತವಾದಾಗ ಬರುತ್ತದೆ. ಅವಳು ಕೃತಕವಚನೈ ಭರ್ತಾರಂ ಅಬ್ರವೀತ್, ತುಂಬ ನಯಮಾತಿಂದ ಹೇಳ್ತಾಳೆ. ಇಲ್ಲೇ ಹತ್ತಿರದಲ್ಲೇನೆ ಅಸ್ತ್ಯತ್ರ ನಾತಿ ದೂರೇ ಭಗವತ್ಯಾ ದೇವ್ಯಾ ಆಯತನಂ, ದೇವಿ ಮಂದಿರ ಹತ್ತಿರದಲ್ಲೇನೆ ಇದೆ. ತತ್ರಾಹಂ ಉಪೋಷಿತಾ ಸತಿ ಬಲಿಂ ಭಕ್ಷ್ಯ ವಿಶೇಷಾಂಶ್ಚ ಅಪೂರ್ವಾನ್ ನಯಾಮಿ, ನಾನು ಉಪವಾಸ ಇದ್ದು ಮಡಿ ಉಟ್ಟುಕೊಂಡು ಪ್ರತಿ ದಿವಸ ದೇವಿಗೆ ನಿವೇದನೆ ಮಾಡ್ತೀನಿ ಇದನ್ನ ಅಂತ. ಆಮೇಲೆ ಅವಳು ನೋಡಿ ಎಷ್ಟು ಜಾಣೆ, ಇವನಿಗೆ ನಂಬಿಕೆ ಬರಲಿ ಅಂತ ತಿಂಡಿಗಳನ್ನು ತೆಗೆದುಕೊಂಡು ದೇವಿ ದೇವಸ್ಥಾನಕ್ಕೆ ಹೊರಟೋಗ್ಬಿಡ್ತಾಳೆ. ಯಾಕೆಂದರೆ ಇವನು ಫಾಲೋ ಮಾಡ್ತಾನೆ ಅಂತ ಒಂದು ಸ್ವಲ್ಪ ಗೊತ್ತಿರುತ್ತೆ, ನಂಬಿಕೆನೂ ಬರಬೇಕು ಅಂತ. ಆದ್ದರಿಂದ ಅವಳು ತುಂಬ ಬುದ್ಧಿವಂತೆ. ಅವನು ಹಿಂಬಾಲಿಸಿಕೊಂಡು ಹೋಗ್ತಾನೆ. ಎನ್ಮಮ್ಮ ಬ್ರಾಹ್ಮಣಿ ಭಗವತ್ಯಾ ಕೃತೆ ಭಕ್ಷ್ಯ ವಿಶೇಷಾನ್ ನಿತ್ಯಮೇವ ನೈತಿ ಅಂತ ಅಂದುಕೊಳ್ಳಲಿ ಅಂತ ಅಂದುಕೊಂಡು ಆಮೇಲೆ ಅವಳು ದೇವಿಯ ದೇವಾಲಯದ ಹತ್ತಿರ ಹೋಗಿ ಕೊಳದಲ್ಲಿ ಮಿಂದು ಒದ್ದೆ ಮಡಿ ಉಟ್ಕೊಂಡು ಬರೋ ಆ ಬಿಂಕ ಸ್ಟೈಲೆಲ್ಲ ಮಾಡ್ತಾಳೆ ನಟನೆನ. ಇವನು ಮೆಲ್ಲನೆ ಬೇರೆ ದಾರಿನಲ್ಲಿ ಹೋಗಿ ದೇವಿ ಹಿಂದೆನೆ ಕೂತ್ಕೋತಾನೆ. ಅದು ಇವಳಿಗೆ ಗೊತ್ತಾಗೋಲ್ಲ. ಇವಳು ಬಂದು ದೇವಿ ಮುಂದೆ ಹೇಗೂ ಬಂದಿದ್ದೀನಲ್ಲ, ದೇವಿನ ಬೇಡ್ಕೊಳ್ಳೋಣ ಅಂತಾಳೆ. ಇವಳು ನೋಡಿ ಇವಳು ಜಾಣ್ಮೇನೆ ಜಾಣೆ, ಎದ್ದೋಗೋ ಮಾತು ಬಿದ್ದೋಗ್ಲಿ, ಏನು ಇಷ್ಟು ದೂರ ಬಂದಾಯಿತು, ಈ ಯಾರಿಗೋ ಮಿಣ್ಣನ್ನು ಕೊಡೋದೇ ಈ ಒಂದು ತಿಂಡಿನ ಚಾಮುಂಡಿ ಕೊಟ್ಟರೆ ಆಯಿತು, ಏನಿಲ್ಲ ಈ ದೇವಿ ಹೇಗೂ ತಿನ್ನಲ್ಲ, ಆಮೇಲೆ ಅವನಿಗೆ ತಗೊಂಡೋಗಿ ಕೊಟ್ಟರೆ ಆಯಿತು ಅಂತ ಆ ಕುಕ್ಕೆ ತುಂಬ ಮಾಡ್ಕೊಂಡು ಹೋಗಿದ್ದ ರುಚಿ ರುಚಿಯಾದ ತುಪ್ಪದ ಗಾರಿಗೆಗಳು ತಿಂಡಿಗಳನ್ನು ದೇವಿ ಮುಂದೆ ಇಟ್ಟು ಅವಳು ಕೇಳ್ತಾಳೆ, ದೇವಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ಭಗವತಿ ಕೇನ ಪ್ರಕಾರೇಣ ಮಮ ಭರ್ತ ಅಂಧೋ ಭವಿಷ್ಯತಿ, ಅಮ್ಮ ಯಾವ ರೀತಿ ಆದರೆ ತಾನೇ ನನ್ನ ಗಂಡ ಕುರುಡಾಗ್ತಾನೆ ಹೇಳು ಅಂತ. ಇವನಿಗೆ ಗೊತ್ತಾಯಿತು ಎಲ್ಲ ಇವಳ ಅಂತ ಅಂದ್ಕೊಂಡು ತಚ್ಛುತ್ವ ಸ್ವರಭೇದೇನ ದೇವಿ ಪೃಷ್ಠಸ್ಥಿತೋ ಬ್ರಾಹ್ಮಣಸ್ಜಗಾದ. ಬ್ರಾಹ್ಮಣ ಹೇಳ್ತಾನೆ, ಏನು ಯದಿ ತ್ವಮಜಸ್ರಂ ಘೃತಪೂರಾದಿ ಭಕ್ಷ್ಯಂ ತಸ್ಮೈ ಭರ್ತ್ರೇ ಪ್ರಯಚ್ಛಸಿ ತತ ಶೀಘ್ರಮಂದೋ ಭವಿಷ್ಯತಿ. ನೀನು ನಿತ್ಯ ತುಪ್ಪದಡಿಗೆ ಮಾಡಿ ಮಾಡಿ ತಿನ್ನಿಸಿದ್ರೆ ಅವನಿಗೆ ಬೇಗ ಕುರುಡಾಗ್ತಾನೆ ಅಂತ. ಸಾತು ಬಂಧಕಿ ಕೃತಕವಚನ ವಂಚಿತ ಮಾನಸ ತಸ್ಮೈ ಬ್ರಾಹ್ಮಣಾಯ ತದೇವ ನಿತ್ಯಂ ಪ್ರದದು. ಅವಳಿಗಿದು ಗೊತ್ತಾಗಲಿಲ್ಲ. ಎಷ್ಟೆಲ್ಲ ಬುದ್ಧಿ ಇದ್ರೂ ಕೆಲವೊಮ್ಮೆ ಆಸೆ ಬುದ್ಧಿಯನ್ನು ಮಂಕು ಮಾಡುತ್ತದೆ. ದಿನ ತುಪ್ಪದ ತೀನಿ ಇವನಿಗೆ ಬಿತ್ತು. ಆಗ ತುಪ್ಪದ ತಿಂಡಿ ಸಿಗದೆ ಅವನ ಮನೆಗೆ ಬರ್ತಾನೆ ಆ ಮಿಂಡ. ಅಸ್ಯ ತಥಾ ಹೃದಯವಲ್ಲಭೋ ವಿಟಃ ತತ್ಸಕಾಶಂ ಅಂದೀಭೂತೋಯಂ ಬ್ರಾಹ್ಮಣ ಕಿಂ ಕರಿಷ್ಯತಿ ಅಂತ. ಇದಕ್ಕೆ ಸರಿಯಾಗಿ ಇವನು ಕೂಡ ಅಯ್ಯೋ ನನ್ನ ಕಣ್ಣು ಕಾಣ್ತಾ ಇಲ್ಲ ಅಂತ ಒಂದು ಬೆಳಗ್ಗೆ ಒಂದು ಫೈನ್ ಮಾರ್ನಿಂಗ್ ಕೈ ಕಾಲು ತಡವರಿಸ್ಕೊಂಡು ಒದ್ದಾಡೋಕ್ಕೆ ಶುರು ಮಾಡ್ದ. ಹಾಗೆ ಅವಳಿಗೆ ಬಹಳ ಸಂತೋಷವಾಯಿತು. ದೇವ್ಯಾ ಪ್ರಸಾದೋಯಂ ಪ್ರಾಪ್ತಃ, ಆಹಾ ದೇವಿಯ ಅನುಗ್ರಹವಾಯಿತು ಅಂತ ಅಂದುಕೊಂಡ್ಲು. ಅವನು ಬೇರೆ ಬಾಯ್ ಫ್ರೆಂಡ್ ಹುಡುಕೋಕ್ಕೆ ಬಂದುಬಿಡ್ತಾನೆ ಇವಳನ್ನ. ಆಗ ನೋಡಿ ಅವನು ಅಥಾನ್ಯದ್ಯು ಅವ್ರನ್ನ ನೋಡಿ ರೆಡ್ ಹ್ಯಾಂಡೆಡ್ ಆಗಿ ಹಿಡಿತಾನೆ. ಪ್ರವಿಶಂತಂ ಅಭ್ಯಾಸಂ ಗತಂ ದೃಷ್ಟ್ವಾ ಕೇಶೈ ಗೃಹೀತ್ವಾ ಲಗುಡ ಪಾರ್ಷ್ಣಿ ಪ್ರಾಭೃತಿಕ ಪ್ರಹಾರೈ ತಾವದತಾಡಯತ್. ಕಾಲಿಂದ ಒದ್ದು ದೊಣ್ಣೆಯಿಂದ ಬಡಿದು ಜುಟ್ಟು ಹಿಡ್ಕೊಂಡು ಇಬ್ಬರನ್ನು ಚೆನ್ನಾಗಿ ಬಡಿತಾನೆ. ಅವನು ಸತ್ತೇ ಹೋಗ್ಬಿಡ್ತಾನೆ, ಇವಳು ಮೂಗು ಕುಯಿಸ್ತಾನೆ ಅಂತ ಮುಂದೆ ಕಥೆ ಬರುತ್ತೆ. ಭಿನ್ನ ನಾಸಿಕಾಂ ಕೃತ್ವ ದುಷ್ಟಪತ್ನೀಂ ವಿಸಸರ್ಜ ಅಥೋಹಂ ಬ್ರವೀಮಿ ಸರ್ವಮೇತದ್ವಿಜಾನಾಮಿ. ಅದರಿಂದ ನಾನು ಹೇಳ್ತಿದ್ದೀನಿ ಅಂತ ಈ ಮಂದ ವಿಷಯ ಹೇಳ್ತದೆ, ನನಗೆಲ್ಲ ಗೊತ್ತಿದೆ, ಸಮಯ ನೋಡ್ಕೊಂಡಿದ್ದೀನಿ, ಆ ಕುರುಡತನವನ್ನು ನಟಿಸಿದ ಬ್ರಾಹ್ಮಣನಂಗೆ ಅಂತ ಹೇಳಿ ಗೊತ್ತಾಗುತ್ತದೆ. ಈ ರೀತಿಯಾಗಿ ಆ ಸ್ಥಿರಜೀವಿ ಇಷ್ಟೆಲ್ಲ ಉಂಟು, ಯುಕ್ತಿ ತಂತ್ರಗಳನ್ನು ಮಾಡ್ತಕ್ಕಂಥದ್ದು, ಅದನ್ನು ನಾವು ಮಾಡಬೇಕಾಗಿದೆ ಅಂತ. ಮತ್ತೆ ಆ ಕಪ್ಪೆಗಳಂತೂ ಸರ್ವನಾಶ ಆಗೇ ಬಿಟ್ಟು, ಯಥಾ ಬೀಜ ಮಾತ್ರಮಪಿ ನಾವಶಿಷ್ಟಂ.
ಒಂದು ಉಪ್ಪಿನಕಾಯಿ ಹಾಕೋಕ್ಕೆ ಒಬ್ಬರು ಇರಲಿಲ್ಲ ಅಂತಾರಲ್ಲ, ಹಾಗೆ ಸರ್ವನಾಶ ಆಗ್ಬಿಡ್ತು ಅಲ್ಲಿ ಕಪ್ಪೆಗಳ ಕುಲ. ಮಂದ ವಿಷಯಣ ಬುದ್ಧಿಬಲೇನ ಮಂಡೂಕ ನಿಹತಾಹ, ಹಾಗೇ ಮಯಾ ಸರ್ವೇಪಿ ವೈರಿಣಃ ನಿಹತಾ ಇತಿ, ಎಲ್ಲರೂ ನಾಶ ಮಾಡಿದೆ. ವನೇ ಪ್ರಜ್ವಾಲಿತೋ ವನ್ನಿ ದಹನ್ ಮೂಲಾನಿ ರಕ್ಷತಿ ಸಮೂಲೋನ್ಮೂಲನಂ ಕುರ್ಯಾತ್ ವಾಯೋ ಕುರ್ಯಾದ್ ಯೋ ಕುರ್ಯಾದ್ ಕುರ್ಯಾದ್ ವಾಯೋ ವಾಯೋರ್ ಯೋ ಅಂತ ಇದೆಯಾ, ಇಲ್ಲಿ ಘಾ ಇದೆ. ವಾಯೋರ್ ಯೋ ಮೃದು ಶೀತಲ ಸರಿಯಾದ ಪಾಠ ಆಗುತ್ತಿದೆ, ಅಚ್ಚು ತಪ್ಪಾಗಿದೆ. ಸಮೂಲೋನ್ಮೂಲನಂ ಕುರ್ಯಾತ್ ವಾಯೋರ್ಯೋ ಮೃದು ಶೀತಲ. ನೋಡಿ, ಇಷ್ಟು ಒಳ್ಳೆಯ ನಿದರ್ಶನ ಕೊಟ್ಟಿರೋದು ಅಂತಂದರೆ ಈ ಪದ್ಯ ತುಂಬ ತುಂಬ ಸೊಗಸಾಗಿರ್ತಕ್ಕಂಥದ್ದು, ಬಹಳ ಅದ್ಭುತವಾದ ನಿದರ್ಶನವನ್ನು ತೋರಿಸ್ತಾ ಇದೆ. ಕಾಳ್ಗಿಚ್ಚು ಅಂದರೆ ಫಾರೆಸ್ಟ್ ಫೈರ್ ಅಂತಾರಲ್ಲ, ದಾವಾಗ್ನಿ, ಅದು ಬಂದಾಗ ಮರಗಳನ್ನೆಲ್ಲ ಸುಡುತ್ತದೆ, ಆದರೆ ಬೇರನ್ನು ಸುಡೋಕ್ಕಾಗೋಲ್ಲ. ಒಂದು ಮಳೆ ಬಂದ ಮೇಲೆ ಬೇರಿಂದಲೇ ಮತ್ತೆ ಚಿಗುರಿದೇಳುತ್ತದೆ. ಆದರೆ ಅನಲನ ಗೆಳೆಯನಾದ ಅನಿಲ ಬೇರಿನ ಸಮೇತ ಮರವನ್ನು ಉರುಳಿಸುತ್ತದೆ ಅಂತ. ಹೀಗಾಗಿ ಬೆಂಕಿಗಾಗದೇ ಇದ್ದಂಥದ್ದು ಗಾಳಿಗಾಗುತ್ತದೆ. ನಾವು ಬೆಂಕಿಯಂತೆ ವರ್ತಿಸಬಾರದು, ಗಾಳಿಯಂತೆ ಶತ್ರುವನ್ನು ಸಮೂಲವಾಗಿ ಕಿತ್ತಾಕಬೇಕು ಅಂತನ್ನುವ ಮಾತನ್ನು ಹೇಳುತ್ತದೆ. ಎಷ್ಟು ಸೂಕ್ಷ್ಮವಾದ ಪರಿಶೀಲನೆ. ನೋಡೋದಕ್ಕೆ ಬೆಂಕಿ ತುಂಬ ಭಯಾನಕ ಅಂತ ಅನಿಸ್ಬಿಡುತ್ತೆ. ಬಿರುಗಾಳಿ ಹಿಂಗೆ ಬರುತ್ತೆ, ಹಂಗೆ ಹೋಗುತ್ತೆ ಅಂತ. ಬಲವಾದ ಬಿರುಗಾಳಿ ಬೇರಿನ ಒಡನೆಯೇ ಕಿತ್ತು ಬಿಸಾಡುತ್ತದೆ ಎಂಥ ದೊಡ್ಡ ಹೆಮ್ಮರಗಳನ್ನು ನಾನು ಹಾಗೆ ಶತ್ರುಶೇಷ ಇಲ್ಲದಂತೆ ಮಾಡಿದೆ ಅಂತ. ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಹೇಳ್ತಾನಲ್ಲ, ಬಹಳ ಮುಖ್ಯವಾದದ್ದಂದರೆ ಶತ್ರುಶೇಷ ನಿರ್ಯಾತನ ಅಂತ. ಅವನು ಹೇಳ್ತಾನೆ, ಕತ್ತಿ ಒಬ್ಬೊಬ್ಬರನ್ನ ಕೊಲ್ಲಬಹುದು, ಬೆಂಕಿ 10 ಜನರನ್ನು ಕೊಲ್ಲಬಹುದು, ವಿಷ ಒಂದು ಕೆರೆಗೋ ಬಾವಿಗೋ ಬಿದ್ದರೆ 100 ಜನರನ್ನು ಕೊಲ್ಲಬಹುದು, ಆದರೆ ಸರಿಯಾಗಿ ಮಾಡಿದ ಮಂತ್ರಾಲೋಚನೆ ತಲೆಮಾರುಗಳನ್ನು ಕೊಂದು ಬಿಡುತ್ತದೆ ಅಂತ. ನಮ್ಮ ದೇಶವನ್ನು ಬ್ರೈನ್ ವಾಶ್ ಮಾಡಿರತಕ್ಕಂಥ ಜನರನ್ನು ನೋಡಿದಾಗ, ಆ ಕಮ್ಯುನಿಸ್ಟಿಕ್ ಲೆಫ್ಟಿಸ್ಟ್ ಥಾಟ್ಸನ್ನು ಕಂಡಾಗ, ಅವಿವೇಕದ ಪರಂಪರೆಯನ್ನು, ರಾಷ್ಟ್ರಧರ್ಮ ವಿನಾಶನವನ್ನು ನೋಡಿದಾಗ ಇದು ನಿಜ, ಹೌದು, ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಆ ಮಾತುಗಳನ್ನು ಸ್ಥಿರಜೀವಿ ಹೇಳುತ್ತದೆ. ಆಮೇಲೆ ಮೇಘವರ್ಣ ಕೇಳ್ತಾನೆ, ತಾತ ಸತ್ಯಮೇವೈತತ್ ಯೇ ಮಹಾತ್ಮಾನಃ ಭವಂತಿ ತೇ ಮಹಾಸತ್ವ ಆಪದ್ಗತ ಅಪಿ ಪ್ರಾರಬ್ಧಂ ನ ವಿಸರ್ಜಯಂತಿ ಮುಕ್ತಂಚಯತಃ ಮಹತ್ವಮೇತನ್ ಮಹತಾಂ ನಯ ಅಲಂಕಾರಧಾರಿಣಾಂ ನ ಮುಂಚಂತಿ ಯದಾರಬ್ಧಂ ಕೃಚ್ಛ್ರೇಪಿ ವ್ಯಸನೋದಯೇ. ದೊಡ್ಡವರು ಆರಂಭ ಮಾಡಿದ್ದನ್ನು ತುದಿ ಮುಟ್ಟಿಸ್ತಾರೆ, ಕಡೆ ತೀರಿಸ್ತಾರೆ ಅಂತ. ಇದು ಮಾಡಬೇಕು. ಯಾವತ್ತೂ ಕೆಲಸವನ್ನು ಕೈಗೊಂಡಿದ್ದು ಕೊನೆ ಮುಟ್ಟಿಸುವುದರೊಳಗೆ ಒಂದು ಕೌಶಲ ಉಂಟು, ಅದು ಪರ್ಸೀವರೆನ್ಸ್ ಬಹಳ ಮುಖ್ಯ. ಅದಕ್ಕೊಂದು ಸ್ಟ್ಯಾಮಿನಾ ಅಂತೀವಲ್ಲ, ಸ್ಥೈರ್ಯ, ಸ್ಟೆಡ್ಫಾಸ್ಟ್ನೆಸ್, ಇವೆಲ್ಲ ಕೂಡ ಬೇಕು. ಅದು ಒಂದು ಬಹಳ ಪ್ರಸಿದ್ಧವಾದ ಪದ್ಯ, ಪಂಚತಂತ್ರದ ಜಗದ್ವಿಖ್ಯಾತ ಪದ್ಯಗಳಲ್ಲೊಂದು. ಅದನ್ನು ಹೇಳುತ್ತದೆ, ಪ್ರಾರಭ್ಯತೆ ನಖಲು ವಿಘ್ನಭಯೇನ ನೀಚೈ ಪ್ರಾರಭ್ಯ ವಿಘ್ನ ವಿಹತಾ ಅಥವಾ ವಿಘ್ನ ನಿಹತಾ ಅಂತಲೂ ಪಾಠ ಇದೆ. ವಿರಮಂತಿ ಮಧ್ಯಾ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾ, ಇದು ಒಂದು ಪಾಠ. ವಿಘ್ನೈ ಸಹಸ್ರ ಗುಣಿತೈರಪಿ ಹನ್ಯಮಾನಾ ಅಂತಲೂ ಒಂದು ಪಾಠ ಇದೆ. ಪ್ರಾರಬ್ಧ ಉತ್ತಮ ಗುಣ ನ ಪರಿತ್ಯಜಂತಿ ಅಂತ. ಇದು ಭರ್ತೃಹರಿಯ ನೀತಿಶತಕಕ್ಕೂ ಸೇರಿಕೊಂಡಿದೆ. ಪಂಚತಂತ್ರ ತಾನೇ ತನ್ನದೇ ಪದ್ಯಗಳು ಅಂತ ಇಟ್ಕೊಂಡಿಲ್ಲ. ಎಲ್ಲಿ ಉತ್ತಮವಿದ್ದರೆ ಅಲ್ಲಿ ತೆಗೆದುಕೊಳ್ಬೇಕು. ಸ್ತ್ರೀರತ್ನಂ ದುಷ್ಕುಲಾದಪಿ ಅಂತ ಮನು ಹೇಳ್ತಾನೆ. ಒಳ್ಳೆ ಹುಡುಗಿನ ಎಂಥ ಫ್ಯಾಮಿಲಿಯಿಂದ ಏನಾದರೂ ತರೀರಿ, ಅರೆ ಒಳ್ಳೆ ಫ್ಯಾಮಿಲಿಯಿಂದ ಕೆಟ್ಟ ಹುಡುಗಿನ ತಂದುಕೋಬೇಡಿ ಅಂತ. ಗಂಡಸರಿಗೂ ಅದು ಅನ್ವಯ ಆಗುತ್ತದೆ. ಒಳ್ಳೆಯದು ನಮಗೆ ಬೇಕು, ಅದು ಎಲ್ಲಿಂದ ಬಂದರೂ ಪರವಾಗಿಲ್ಲ ಅಂತ. ಹಾಗೆ ಸಕಲತ್ರ ಸಂಗ್ರಹ ಮಾಡಿದೆ ಇಂಥ ಪದ್ಯ ಇದು. ನೀಚ ಅಂದರೆ ಮಂದರು ಅಂತ, ಅಪೂರ್ಣರು, ಅವಿವೇಕಿಗಳು ವಿಘ್ನ ಭಯದಿಂದ, ವೈಫಲ್ಯ ಭಯದಿಂದ ಎಂದಿಗೂ ಆರಂಭವೇ ಮಾಡೋದಿಲ್ಲ. ಬರೆದರೆ ಏನಾಗುತ್ತೋ, ಹಾಡಿದ್ರೆ ಏನಾಗುತ್ತೋ, ಮಾತಾಡಿದ್ರೆ ಏನಾಗುತ್ತೋ ಅಂತ ದೇ ಕಾಂಟ್ ಟೇಕ್ ಫೇಲ್ಯೂರ್ಸ್. ತುಂಬ ಅಹಂಕಾರ, ಅಭಿಮಾನ, ಸಂಕೋಚ ಇವು ಬೇರೆ ಬೇರೆ ಪ್ರಪೋರ್ಷನ್ಸಲ್ಲಿ ಇರುತ್ತವೆ. ಆ ಬೇರೆ ಬೇರೆ ಪ್ರಮಾಣದಲ್ಲಿದ್ದ ಕಾರಣ ಕೆಲವರಿಗೆ ಬಿಂಕ. ನಾವು ಎಲ್ಲರ ಬಾಯಿಗೆ ಬೀಳಬಾರ್ದು, ನಾವು ಗೇಲಿಗೆ ತುತ್ತಾಗಬಾರ್ದು ಅಂತ. ಇನ್ನು ಕೆಲವರಿಗೆ ಸಂಕೋಚ, ಮುಜುಗರ, ಎಲ್ಲಿ ತಪ್ಪಾಗ್ಬಿಡ್ತದೋ ಏನೋ ಅಂತ. ಒಟ್ಟಿನಲ್ಲಿ ನಮ್ಮ ಸೋಕಾಲ್ಡ್ ಪರ್ಸನಾಲಿಟಿ ಅಂತಿದೆಯಲ್ಲ, ನಮ್ಮ ಯಥಾ ತಥಾ ಕಥಿತವಾದ ವ್ಯಕ್ತಿತ್ವ, ಆ ಮಾನ ರಕ್ಷಣೆಗೋಸ್ಕರವಾಗಿ ಈ ರೀತಿಯಾದ ವಂಚನೆಗಳನ್ನು ನಮಗೇ ನಾವು ಮಾಡಿಕೊಳ್ತೀವಿ. ಯಾವುದನ್ನು ಪ್ರಕಲ್ಪವನ್ನೇ ಮಾಡೋಲ್ಲ. ರಚನೆಯನ್ನು ಮಾಡದೆ ವಿಮರ್ಶೆ ಮಾಡೋರಿಗೆ ಇದು ಒಳ್ಳೆ ಜಾಣ್ಮೆ. ಕಾವ್ಯವೇ ಬರೆಯೋದಿಲ್ಲ,
ನಹಿವಂದ್ಯ ನಜಾನಾತಿ ಗುರ್ವೀಂ ಪ್ರಸವ ವೇದನಾ, ಎಲ್ಲವನ್ನು ಆಕ್ಷೇಪ ಮಾಡ್ತಾ ಇರಬಹುದು. ಒಂದಿಷ್ಟು ಪ್ರಾಕ್ಟಿಕಲ್ ಅಪ್ರೋಚ್ ಅಂತೀವಲ್ಲ, ವ್ಯಾವಹಾರಿಕವಾದ ಸಾಕ್ಷಾತ್ ವ್ಯವಸಾಯವನ್ನು ಮಾಡಬೇಕಾಗುತ್ತದೆ. ಮಾಡದೇ ಇದ್ದರೆ ಗೊತ್ತಾಗುವುದಿಲ್ಲ. ಸಂಗೀತದ ಬಗ್ಗೆ 1000 ವಿಮರ್ಶೆಗಳು ಹೇಳೋದಕ್ಕಿಂತ 1-2 ವರ್ಷವಾದರೂ ಸಾಪಾಸ ಕಲಿಯೋದ ಮೇಲೂ, ಆಗ ಗೊತ್ತಾಗುತ್ತದೆ ಬಯ್ಯೋಕ್ಕೆ ಮುನ್ನ ಎಷ್ಟು ಕಷ್ಟ ಇದೆ ಏನು ಅಂತ. ಹೀಗೆ ಕೆಲವರಿಗೆ ವಿಘ್ನ ಭಯದಿಂದ, ಅಪಮಾನ ಭೀತಿಯಿಂದ ಪ್ರಯೋಗಕ್ಕೆ ಹೋಗೋದಿಲ್ಲ, ಪ್ರಯೋಗವೇ ಇಲ್ಲದೆ ಇದ್ದು ಬಿಡ್ತಾರೆ. ಇನ್ನು ಕೆಲವರು ಅರ್ಧಂಬರ್ಧ ವಿಘ್ನಗಳಿಗೆ ತುತ್ತಾಗಿ ಬಿಟ್ಟು ಬಿಡ್ತಾರೆ, ಕೈ ತೋರಿಸಿ ಅವಲಕ್ಷ ಅಂತ ಅನಿಸ್ಕೊಂಡು ಬಿಡ್ತಾರೆ. ಆದರೆ ವಿಘ್ನಗಳು ಎಷ್ಟೆಷ್ಟು ಬಂದರೂ ಕೂಡ ವಿವೇಕಿಗಳಾದವರು, ಧೀರರು ಮತ್ತೆ ಕೊನೆ ಮುಟ್ಟಿಸಿಯೇ ಮುಟ್ಟಿಸ್ತಾರೆ ಎನ್ನುವ ಸರಳವಾದ ನೀತಿ. ಆದರೆ ಲೋಕದಲ್ಲಿ ಅನುಷ್ಠೇಯವಾಗುವಂಥದ್ದು ತುಂಬ ಮುಖ್ಯ. ಇದರಲ್ಲಿ ಅನುಷ್ಠಾನದ ವೈರಳ್ಯವನ್ನು ನೋಡ್ತೀವಿ. ಬಹಳ ಕಡಿಮೆ ಜನ ಮಾಡ್ತಾರೆ. ಆರಂಭದಲ್ಲಿ ಎಲ್ಲರೂ ಉತ್ಸಾಹಿಗಳಾಗಿ ಬಂದುಬಿಡ್ತಾರೆ. ಸಾಗರ ಸಂಗಮಂ ಅನ್ನುವ ಸಿನಿಮಾ ಬಂದಾಗ ಡಾನ್ಸ್ ಕ್ಲಾಸ್ಗಳಿಗೆ ನುಗ್ಗಿದ್ದು ಜನ. ಅದಕ್ಕಿಂತ 1-2 ವರ್ಷ ಮುಂಚೆ ಶಂಕರಾಭರಣ ಸಿನಿಮಾ ಬಂದಾಗ ಬೀದಿ ಬೀದಿನಲ್ಲಿ ಸಾಕು ಹೋಗ್ತಾ ಇದ್ದವರೇ ಜನ. ಈಗ ಯಾರೂ ಎಲ್ಲೂ ಹಾಗೆ ಕೇಳೋದೇ ಇಲ್ಲ. ಯಾವುದೋ ಒಂದು ಉತ್ಸಾಹ ಬಂದಾಗ ಎಲ್ಲರೂ ಮಾಡ್ತಾರೆ. ಉತ್ತರಕಾಂಡ ಕಾದಂಬರಿ ಭೈರಪ್ಪನವ್ರು ಬರೆದಿದ್ದಾರೆ ಅಂತ ಫೇಸ್ಬುಕ್ಕಲ್ಲಿ, ಪಾಸ್ಬುಕ್ಕಲ್ಲಿ ಎಲ್ಲೆಲ್ಲೂ ಅದರ ಚರ್ಚೆ ನಡೆಯುತ್ತದೆ. ಆದರೆ ಅವ್ರದ್ದು ಮಿಕ್ಕ ಹಿಂದಿನ ಕಾದಂಬರಿಗಳನ್ನು ಎಷ್ಟೋ ಬಾರಿ ಓದಿರೋದಿಲ್ಲ. ಯಾವುದು ಚಲಾವಣೆಯಲ್ಲಿ ಇದೆಯೋ ಅದನ್ನು ಓದಿದ್ರೆ ಅದರ ಬಗ್ಗೆ 10 ಜನ ಮಾತಾಡ್ತಾರೆ, ನಾವು ಬಾಯಿ ಹಾಕಬಹುದು ಅಂತ. 10 ಜನರ ಜೊತೆ 11ನೇವರಾಗಿ ಬಾಯಿ ಹಾಕೋಕ್ಕೆ ನಮಗೂ ಇರುತ್ತದೆ. ಒಬ್ಬರು ಹಾಡೋವಾಗ ನಾವು ಹಾಡ್ತೀವಿ ಅಂತೀವಲ್ಲ, ಅದು ಖಂಡಿತ ಹಾಡಲ್ಲವೇ ಅಲ್ಲ. ನಾವೇ ಹಾಡಿದಾಗ ಹಾಡಾಗುತ್ತದೆ. ಇನ್ನೊಬ್ಬರ ಜೊತೆನಲ್ಲಿ ಸೇರಿದಾಗ ನಂದು ಉಂಟು ಅಂತ ಲಿಪ್ ಮೂಮೆಂಟ್ ಬರುತ್ತೆ. ಹಾಗೆ ಎಲ್ಲರೂ ವೇದಜ್ಞರೇ, ಎಲ್ಲರೂ ಸಂಗೀತಜ್ಞರೇ ಆಗ್ತಾರೆ. 4 ಜನರ ಜೊತೆಗೆ ಮಾತಾಡುವಾಗ ನಮಗೂ ಡಿಸ್ಕಷನ್ಸ್ ಬರುತ್ತೆ, ನಮಗೂ ಡಿಬೇಟಿಂಗ್ ಬರ್ತವೆ, ನಮಗೂ ವಾಗ್ಮಿತೆ ಉಂಟು ಅಂತ. ವೇದಿಕೆ ಮೇಲೆ ನಿಂತರೆ ವೇದಿಕಾ ವಾಲಿ ವಾಗ್ಮಿ ಅನ್ನುವ ಎದುರಾಳಿಯ ಶಕ್ತಿಯನ್ನು ಅರ್ಧ ಕಿತ್ತು ತಿಂದುಬಿಡುತ್ತೆ. ಹಾಗಾಗಿ ಅದು ಬೇರೆಯೇ ಆದದ್ದು, ಅದಕ್ಕೆ ಬೇಕಾದ ಕೌಶಲವೇ ಅನ್ಯಾದೃಶವಾದದ್ದು ಅನ್ನುವ ದೃಷ್ಟಿಯಿಂದ ಕವಿ ಹೇಳ್ತಾನೆ. ಆಮೇಲೆ ಶತ್ರುಶೇಷ ಉಳಿಸಬಾರದು ಅನ್ನುವ ಒಂದು ನೀತಿ. ಋಣಶೇಷಂಚ ಅಗ್ನಿಶೇಷಂ ಶತ್ರುಶೇಷಂ ತಥೈವಚ ವ್ಯಾಧಿಶೇಷಂಚ ನಿಶೇಷಂ ಕೃತ್ವ ಪ್ರಾಜ್ಞೋನ ಸೀದತಿ. ಶತ್ರುಶೇಷ, ಋಣಶೇಷ, ಅಗ್ನಿಶೇಷ, ವ್ಯಾಧಿಶೇಷ ಅಂತ ಈ ಥರದ್ದು ಎಷ್ಟೋ ಪಟ್ಟಿ ಮಾಡಬಹುದು. ಕೆಲವೊಂದನ್ನು ಸಾಲದ ಲವಲೇಶವನ್ನು ಇಟ್ಕೊಳ್ಬಾರ್ದು. ಅದು ಮತ್ತೆ ಬಡ್ಡಿಗೆ ಬಡ್ಡಿಯಾಗಿ ಚಕ್ರಬಡ್ಡಿಯಾಗಿ ಬೆಳೀತಾ ಹೋಗುತ್ತೆ. ಸುಸ್ತು ಬಡ್ಡಿ ಅಂತ ಬೇರೆ ಒಂದಿತ್ತು, ಈಗ ಮೀಟರ್ ಬಡ್ಡಿ ಅಂತ ಬೇರೆ ಬಂದಿದೆ. ಅಗ್ನಿಶೇಷ, ಎಲ್ಲೋ ಒಂದು ಕಿಡಿ ಬೆಂಕಿ ಇತ್ತು ಅಂದರೆ ಅದು ಮತ್ತೆ ಸರ್ವನಾಶ ಉಂಟು ಮಾಡುತ್ತದೆ. ಹಾಗೆ ವ್ಯಾಧಿಶೇಷ, ಕ್ಯಾನ್ಸರ್ ಮೊದಲಾದ ರೋಗಗಳಲ್ಲಿ ಎಷ್ಟು ಪ್ರಧಾನವಾಗಿ ಗಮನಿಸಬೇಕು ಅಂದಿದ್ದಾರೆ. ಇನ್ನು ಎಲ್ಲಿಯೋ ಅದರ ಲೇಷ ಉಂಟು, ಅದು ಒಳಗೆ ಗುಪ್ತವಾಗಿರುತ್ತದೆ, ಅದು ಅಪಾಯ ಉಂಟು ಮಾಡುತ್ತದೆ ಅಂತ. ಹೀಗೆ ಅದೇ ರೀತಿಯಲ್ಲಿ ಶತ್ರುಶೇಷ, ಕೊನೆಯವನನ್ನು ಬಿಡಬಾರದು ಅಂತ. ಅಲ್ಲಿ ಗ್ರೀಕ್ ಮಹಾಕಾವ್ಯ ಇಲಿಯಡ್ನಲ್ಲಿ ಬರುತ್ತದೆ, ಎಲ್ಲರೂ ನಾಶವಾಗ್ತಾರೆ, ಗಂಡಸರು ಒಬ್ಬರೂ ಉಳಿಯದೆ ಟ್ರಾಯ್ ಮಹಾನಗರದ ಆ ಸಾಮ್ರಾಜ್ಯದ ಎಲ್ಲ ಪ್ರತಿನಿಧಿಗಳು ಕೂಡ ಇಲ್ಲವಾಗ್ತಾರೆ. ಆಗ ಒಂದು ಮಗು ಉಳಿದಿರುತ್ತೆ. ಟ್ರಾಯ್ನ ಮಹಾರಾಜ ಪ್ರಯಾಮ್ನ ಜ್ಯೇಷ್ಠ ಪುತ್ರ ಹೆಕ್ಟರ್ನ ಒಂದೇ ಮಗು. ಆ ಮಗು ಅಲೆಕ್ಸಾಂಡರ್ ಅಂತಲೋ ಏನೋ ಅದರ ಹೆಸರು. ಆ ಮಗು ಒಂದು ಉಳಿದಿರುತ್ತದೆ. ಆಗ ಅದನ್ನು ಕೊಲ್ಲೋದಕ್ಕೆ ಯಾರಿಗೂ ಮುಂದೆ ಬರೋದಿಲ್ಲ, ಕೈ ಬರೋದೇ ಇಲ್ಲ. ಮಗುವನ್ನು ಕೊಲ್ಲೋದು ಹೇಗೆ? ಸ್ತ್ರೀ ಹತ್ಯೆ ಪಾತಕವಲ್ವಾ, ಶಿಶು ಹತ್ಯೆ ಪಾತಕವಲ್ವಾ ಅಂತ. ಆಗ ಈ ಶತ್ರುಶೇಷ ಇದ್ದರೆ ಕಷ್ಟ ಅಂತ ಹೇಳಿ ಒದಿಸಿಯೋಸು ಅವನು ನಿರ್ದಯವಾಗಿ ಆ ಮಗುವನ್ನು ಕೋಟೆ ಗೋಡೆಗೆ ಅಪ್ಪಳಿಸಿಕೊಳ್ತಾನೆ ಅಂತ ಬರುತ್ತದೆ. ಅಯ್ಯಬ್ಬ, ನಮಗೆ ಮೈ ಜುಮುಗುಟ್ಟುತ್ತೆ, ಈ ಥರ ನೋಡಬಹುದಾ ಅಂತ. ಶತ್ರುಶೇಷ ಅಂದರೆ ಹಾಗೆ ಇರಬಾರದು, ಇರಿಸಬಾರದು ಅಂತ. ಕಂಸ ನೋಡಿ ಎಷ್ಟು ಬುದ್ಧಿವಂತ. ಹೀಗೆ ಈ ಮಾತನ್ನು ಹೇಳುತ್ತದೆ. ಇದು ರಾಜನೀತಿ ಆದದ್ದರಿಂದ ಅಲ್ಲಿ ನಿರ್ದಯತೆಯೇ ಪಾರಮ್ಯ, ಇನ್ಯಾವುದೂ ಇಲ್ಲ. ಆಮೇಲೆ ಅದು ಹೇಳುತ್ತದೆ, ಶಸ್ತ್ರೈರ್ಹತ ನಹಿಹತ ರಿಪವೋ ಭವಂತಿ ಪ್ರಜ್ಞಾಹತಾಸ್ತು ರಿಪವಃ ಸುಹತಾ ಭವಂತಿ ಶಸ್ತ್ರಂ ನಿಹಂತ್ಯ ಪುರುಷಸ್ಯ ಶರೀರಮೇಕಂ ಪ್ರಜ್ಞಾ ಕುಲಂಚ ವಿಭವಂಚ ಯಶಶ್ಚ ಹಂತಿ. ಅದ್ಭುತವಾದ ಪದ್ಯ. ಶಸ್ತ್ರೈರ್ಹತಾಹ, ಕತ್ತಿ ಬಿಲ್ಲು ಬಾಣ ಇತ್ಯಾದಿಗಳಿಂದ ಸತ್ತ ಶತ್ರುಗಳು ಸತ್ತವರಲ್ಲ. ಪ್ರಜ್ಞಾಹತಾಹ, ಬುದ್ಧಿಯಿಂದ ಸಾಯಿಸಬೇಕು ನಾವು ಅವ್ರನ್ನ. ಆಗ ಬರೀ ಅವರು ಮಾತ್ರ ಅಲ್ಲ, ಶರೀರವೊಂದನ್ನು ಮಾತ್ರ ನಾವು ಕೊಲ್ಲೋದಲ್ಲ, ಅವರ ಬುದ್ಧಿಯನ್ನು, ಅವರ ಮನೆತನವನ್ನು, ಅವರ ಸಂಪತ್ತಿಯನ್ನು, ಅವರ ಕೀರ್ತಿಯನ್ನು ಎಲ್ಲವನ್ನೂ ಕೊಂದವರಾಗ್ತೀವಿ ಅಂತ. ಬ್ರಿಟಿಷರು ನಮಗೆ ಆ ಥರ ಮಾಡಿದ್ರು. ಯಾವುದೇ ರೀತಿಯಾಗಿ ನಮ್ಮ ತನ ಅನ್ನೋದನ್ನು ಉಳಿಸ್ಕೊಳ್ಳೋಕ್ಕಾಗದಂತೆ ಮಾಡಿದ್ರಲ್ಲ. ಇದು ಎಷ್ಟು ಉಗ್ರವಾದ
ಒಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತೀವಲ್ಲ, ಆ ರೀತಿಯಾದ ನೈವಂಚನೆ, ಅದನ್ನು ಪಂಚತಂತ್ರ ಎಚ್ಚರಿಸುತ್ತದೆ. ಈ ರಾಜನೀತಿ ಗೊತ್ತಿಲ್ಲದೆ ಅದನ್ನು ದೂರ ಮಾಡಿಕೊಂಡು ನಮ್ಮ ದೇಶ ತುಂಬ ಅನರ್ಥಕ್ಕೆ ತುತ್ತಾಯಿತು. ಶಸ್ತ್ರಾಹತರ್ ರಿಪುಗಳ ಆಹತ ರಾಗರ್ ಪ್ರಜ್ಞಾಹತರ್ ಸುಹತರಾಗುವರೈದೆ ನಿಚ್ಚಂ ಶಸ್ತ್ರಾವಘಾತದೆ ಶರೀರ ಮದೊಂದೆ ನಾಶಂ ಪ್ರಜ್ಞಾವಘಾತದೆ ಕುಲಂ ವಿಭವಂ ಯಶಂ ಮೇಣ್. ಎಲ್ಲ ನಾಶವಾಗುತ್ತದೆ ಅಂತ. ಬುದ್ಧಿವಂತಿಕೆ ತುಂಬ ಬೇಕು, ಸ್ಟ್ರಾಟಜಿ ಬೇಕು. ಆಮೇಲೆ ಹೇಳ್ತಾನೆ, ಸ್ತ್ರೀಜೀವಿ ಮಂತ್ರಿ ಹೇಳುತ್ತದೆ, ತದೇವಂ ಪ್ರಜ್ಞಾಪುರುಷಕಾರಾಭ್ಯಾಂ ಯುಕ್ತಸ್ಯ ಅಯತ್ನೇನ ಕಾರ್ಯಸಿದ್ಧಯ ಸಂಭವಂತಿ. ಪ್ರಜ್ಞಾಪುರುಷಕಾರ ಅಂದರೆ ಬುದ್ಧಿವಂತಿಕೆ ಮತ್ತು ದೇಹಕ್ರಿಯೆ ಈ ಎರಡೂ ಇರಬೇಕಾಗುತ್ತದೆ. ಕರ್ಮಜ್ಞಾನಗಳ ಸಮುಚ್ಚಯ ಲೋಕ ವ್ಯವಹಾರದಲ್ಲಿ ಕಂಡುಬರತಕ್ಕಂಥದ್ದು ಎರಡೂ ಬೇಕು. ಪ್ರಸರತಿ ಮತಿ ಕಾರ್ಯಾರಂಭೆ ದೃಢೀಭವತಿ ಸ್ಮೃತಿ ಸ್ವಯಂ ಉಪನಯನ್ ಅರ್ಥಾನ್ ಮಂತ್ರೋ ನ ಗಚ್ಚತಿ ವಿಪ್ಲವಂ ಸ್ಫುರತಿ ಸಫಲಃ ತರ್ಕಶ್ಚಿತ್ತಂ ಸಮುನ್ನತಿಮಶ್ನುತೆ ಭವತಿ ಚರತಿ ಶ್ಲಾಘ್ಯೆ ಕೃತ್ಯೆ ನರಸ್ಯ ಭವಿಷ್ಯತಃ. ಮನವು ತೊಡಗಿ ಅದರಲ್ಲಿ ಚಿಂತೆ ಬಲಿಯುವುದು, ಚಿಂತನೆಯೊಳರ್ಥ ಗೋಚರವಾಗಿ ಫಲವು ಕಾಣುತ್ತಲಿರುವುದು, ಸಫಲ ತರ್ಕದ ಚಿತ್ತ ಔನ್ನತ್ಯಕ್ಕೇರುವುದು, ಕಾರ್ಯ ಕೈಗೂಡುವುದು ಚಿತ್ತದ ಔನ್ನತ್ಯದಿಂದ. ಮನಸ್ಸು ಯಾವುದಾದ್ರೂ ಒಂದು ಕೆಲಸದಲ್ಲಿ ಪ್ರವರ್ತಿಸಿದರೆ, ಅಂದರೆ ಇಫ್ ದಿ ಮೈಂಡ್ ವರ್ಕ್ಸ್ ಆಕ್ಟ್ಸ್ ಅಪಾನ್ ಎ ಥಿಂಗ್ ಅಂತೀವಲ್ಲ, ಆಗ ಅದರೊಳಗೆ ತನ್ಮಯತ್ವ ಬರುತ್ತದೆ. ದೃಢೀಭವತಿ ಸ್ಮೃತಿ, ಮನಸ್ಸಿಗೆ ನೆನಪು ಚೆನ್ನಾಗಿ ಬರುತ್ತದೆ. ಏನಿಲ್ಲ, ಮನೆಯಿಂದ ಬರುವಾಗ ಸಾಮಾನ್ಯವಾಗಿ ಗೋಖಲೆ ಸಂಸ್ಥೆಗೆ ಬಿಡುವಿದ್ದಾಗ 1 ಗಂಟೆಯ ನಡಿಗೆ ಹಾದಿಯನ್ನು ಮಾಡಿಕೊಂಡು ಬರ್ತೀನಿ. ಮಧ್ಯದಲ್ಲಿ ವಾಹನ ಹತ್ತಿ ಆಮೇಲೆ ಆಚೆ ಈಚೆ ನಡಿಗೆ ಮಾಡಿಕೊಂಡು ಬರೋದುಂಟು. ನಡೆಯುವಾಗ ಏನಾದರೂ ಆಲೋಚನೆ ಮಾಡೋದು ಇದ್ದೇ ಇರುತ್ತದಲ್ಲ, ಆಲೋಚನೆ ಇಲ್ಲದೆ ಮನಸ್ಸಿರುವುದಿಲ್ಲ. ಇವತ್ತು ಸುಮ್ಮನೆ ನನಗೆ ಗೊತ್ತಿರೋ ಶಾರ್ದೂಲ ಕ್ರೀಡಿತ ಛಂದಸ್ಸಿನ ಪದ್ಯಗಳನ್ನೆಲ್ಲ ಹೇಳ್ಕೊಂಡು ಬಂದೆ. ಬಹಳ ದಿವಸ ಆಗಿತ್ತು, ಸುಮಾರು 108 ಪದ್ಯಗಳಾಯಿತು ಈ ಬಾಗ್ಲಕ್ಕೆ ಬರೋಷ್ಟೊತ್ತಿಗೆ. ಅಂದರೆ ಪರವಾಗಿಲ್ಲ, ತಕ್ಷಣ ಜ್ಞಾಪಕ ಬರುತ್ತೆ, ಪದ್ಯಗಳು ತುಂಬ ತಡಕಾಡಬೇಕಾಗಿಲ್ಲ ಅಂತ. ಆಗ ಈಗ ಈ ಥರದ್ದು ನಾವು ಏನೋ ಮಾಡ್ಕೋತಾ ಇರಬೇಕು, ಮನಸ್ಸನ್ನು ಪ್ರವರ್ತನ ಮಾಡದೇ ಇದ್ದರೆ ಆಗುವಂಥದ್ದಲ್ಲ. ನನ್ನ ಗೆಳೆಯ ಶಶಿಕಿರಣ ಯಾವಾಗಲೂ ಅಂತ್ಯಾಕ್ಷರಿ ಮಾಡ್ಕೊಳ್ತಾ ಇರ್ತಾನೆ. ಹಾಗೆ ಮಾಡಿಕೊಳ್ಳದೇ ಇದ್ದರೆ ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದಪಿ ಗರಿಯಸಿ ಅಂತ ಈ ಮಾತು ಉಂಟಲ್ಲ ಮನುವಿನಲ್ಲಿ, ಆವರ್ತನ ಮಾಡಿಕೊಳ್ತಾ ಇರಬೇಕು. ನಮ್ಮ ವಿದ್ಯೆಗಳಿಗೆ ಸಂಬಂಧಪಟ್ಟಿದ್ದು ಮಾಡ್ತಿರಬೇಕು. ನಮ್ಮ BKS ವರ್ಮಾ ಅವರು ಗಾಳಿಯಲ್ಲಿ ಬೆರಳನ್ನು ಆಡಿಸ್ತಾ ಇರ್ತಾರೆ. ಅವರು ಮನೆಯಾಚೆ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ವೇದಿಕೆ ಮೇಲೆ ಇಲ್ಲದೇ ಇದ್ದಾಗ ಅವರಿಗೆ ಕೈಯಲ್ಲಿ ಲೇಖನಿ ಆಗಲಿ ಬ್ರಷ್ ಆಗಲಿ ಇಲ್ಲದೇ ಇದ್ದಾಗಲೂ ಕೈಯಲ್ಲಿ ಆಡ್ತಾನೆ ಇರುತ್ತೆ ರೇಖಾ ವಿನ್ಯಾಸ. ಅದು ಬಹಳ ಮುಖ್ಯ. ಆ ಮನೋಧರ್ಮ ಬೇಕು, ಆ ಪರಿಶೀಲನೆ ಶಕ್ತಿ ಬೇಕು. ಅದು ಚಿಂತೆಯೊಳು ಅರ್ಥಗೋಚರವಾಗಿ ಅಂತಂದರೆ ಸ್ವಯಂ ಉಪನಯನ್ ಅರ್ಥಾನ್ ಮಂತ್ರ ನಗಚ್ಚತಿ ವಿಪ್ಲವ. ವಿಪ್ಲವ ಅಂದರೆ ಕನ್ಫ್ಯೂಷನ್, ಗೊಂದಲ, ಪ್ಲವ ತೇಲಿ ಹೋಗೋದು, ವಿಶೇಷವಾಗಿ ದಿಕ್ಕಾಪಾಲಾಗೋದು. ಸ್ಮೃತಿ ದೃಢವಾದರೆ ಆಲೋಚನಾ ಸರಣಿ ವ್ಯವಸ್ಥಿತವಾಗುತ್ತದೆ. ಇಟ್ ವಿಲ್ ಗೆಟ್ ಕನ್ಸಾಲಿಡೇಟೆಡ್ ಈಸಿಲಿ. ಸ್ಫುರತಿ ಸಫಲ ತರ್ಕ, ಆಗ ತರ್ಕ ಸರಣಿ ಅಂದರೆ ಕಾರ್ಯಕಾರಣ ಭಾವಗಳ ವ್ಯವಸ್ಥಿತವಾದ ರೂಪ, ರೀಸನಿಂಗ್ ಅಂತ ನಾವು ಏನು ಹೇಳ್ತೀವಿ, ದಿ ಸೀಕ್ವೆನ್ಸ್ ಆಫ್ ಕಾಸ್ ಅಂಡ್ ಎಫೆಕ್ಟ್, ಅದು ಬಹಳ ಮುಖ್ಯ. ಅದು ಬರುತ್ತದೆ. ಮತ್ತೆ ಚಿತ್ತಂ ಸಮುನ್ನತಿ ಮಶ್ನುತೆ, ಆಗ ಚಿತ್ತ ಯಾವುದುಂಟು ಅದು ಸಮುನ್ನತಿಗೆ ಬರುತ್ತದೆ ಅಂತ. ನಮಗೆ ಗೊತ್ತಿದೆ, ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ ಅಂತ 4 ನಾವು ಅಂತಃಕರಣ ಅಂತಂದ್ವಿ. ಆ ಚಿತ್ತ ಸಮಗ್ರವಾದ ಆಯಾಮ. ಮನಸ್ಸು ದ್ವಂದ್ವಾತ್ಮಕವಾದದ್ದು, ಬುದ್ಧಿ ನಿಶ್ಚಯಾತ್ಮಕವಾದದ್ದು, ಚಿತ್ತ ಜ್ಞಾಪಕಾತ್ಮಕವಾದದ್ದು ಅಂತ ಹೇಳ್ತಾರೆ. ಜ್ಞಾಪನ ಅಂದರೆ ಭೂತ ಭವಿಷ್ಯದ ವರ್ತಮಾನಗಳ ವ್ಯಾಪ್ತಿಯಲ್ಲಿ ವಿಷಯವನ್ನು ನೋಡಬಲ್ಲಂಥ ಸ್ಥಿತಿ. ಭವತಿ ಚರತಿ ಶ್ಲಾಘ್ಯೆ ಕೃತ್ಯೆ ನರಸ್ಯ ಭವಿಷ್ಯತಃ. ಹಾಗೆ ಇರುವ ಪ್ರಸನ್ನವಾದ ಸ್ಥಿರವಾದ ಮನಸ್ಸು ಕೆಲಸವನ್ನು ಮಾಡಿಕೊಡುತ್ತದೆ. ಇದು ನಮಗೆ ರಾಜನೀತಿಜ್ಞರಿಗೆ ಬೇಕಾದದ್ದು ಅಂತ. ಮನಃಪ್ರಸಾದ ತುಂಬ ಮುಖ್ಯ. ಮನಃಪ್ರಸಾದ, ಬುದ್ಧಿ ನೈಶಿತ್ಯ, ಕ್ರಿಯಾ ನೈಷ್ಠುರ್ಯ ಇವೆಲ್ಲವೂ ತುಂಬ ಚೆನ್ನಾಗಿ ಬೇಕು. ಆಮೇಲೆ ಹೇಳುತ್ತದೆ, ತ್ಯಾಗಿನಿ ಶೂರೇ ವಿದುಷಿಚ ಸಂಸರ್ಗ ರುಚಿ ಜನ ಗುಣೀಭವತಿ ಗುಣವತಿ ಧನಂ ಧನಾಚ್ರೀ ಶ್ರೀಮತ್ಯ ಆಜ್ಞಾ ತತ್ವೋ ರಾಜ್ಯಂ ಅಂತ. ಇದೊಂದು ಕಾರಣಮಾಲಾ ಅಲಂಕಾರದ ಪದ್ಯ, ತುಂಬ ಪ್ರಸಿದ್ಧವಾದ ಒಂದು ಸೂಕ್ತಿ. ವಿದ್ಯಾ ದದಾತಿ ವಿನಯಂ ವಿನಯಾದಾಪ್ನೋತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮ ತತಃ ಸುಖಂ ಅಂತ ಉಂಟಲ್ಲ. ಹಾಗೆ ತ್ಯಾಗಿನಿ ಶೂರೇ ವಿದುಷಿ ಚ ಸಂಸರ್ಗ ರುಚಿ ಜನ ಗುಣೀಭವತಿ. ತ್ಯಾಗಿಯಲ್ಲಿ, ಶೂರನಲ್ಲಿ,
ವಿದ್ವಾಂಸನಲ್ಲಿ ಸಾಹಚರ್ಯದ ಮೂಲಕ ಅವನಲ್ಲಿ ಪ್ರೀತಿ ಉಳ್ಳುವ ವ್ಯಕ್ತಿತ್ವದ ಮೂಲಕ ಮನುಷ್ಯರಿಗೆ ಗುಣವಂತಿಕೆ ಬರುತ್ತದೆ ಅಂತ. ತ್ಯಾಗಿ ಅಂದರೆ ಧನವಂತ, ಉದಾರಿಯಾಗಿ ದಾನಿ ಆಗಬೇಕು. ದಾನಿಯಲ್ಲಿ, ಶೂರನಲ್ಲಿ, ವಿದ್ವಾಂಸನಲ್ಲಿ ನಮ್ಮ ಸ್ನೇಹ ಇರಬೇಕು ಅಂತ. ದಾನ ಮಾಡಬೇಕು ಅಂದರೆ ಸಂಪತ್ತಿರಬೇಕು. ಸಂಪತ್ತಿರಬೇಕು ಅಂದರೆ ವ್ಯವಹಾರದಲ್ಲಿ ಕುದುರಿರಬೇಕು. ಅವನಿಗೆ ಒಂದು ವರ್ಲ್ಡ್ ಆಫ್ ಎಕಾನಮಿ ಗೊತ್ತು. ಆಮೇಲೆ ಶೂರ ಮಹಾಬಲಿಷ್ಠನಾದವನು, ಬಾಹುಬಲ ಉಳ್ಳವನು, ಬುದ್ಧಿಬಲದಿಂದ ತಂತ್ರಕೌಶಲ ಮಾಡಬಲ್ಲವನು, ಹೀಗಾಗಿ ಅವನು ಆಳ್ವಿಕೆಯನ್ನು ಉಳ್ಳವನು, ಅದೊಂದು ಬೇಕು. ಆಮೇಲೆ ವಿದ್ವಾಂಸ. ಇವರುಗಳ ಸಾಹಚರ್ಯದಿಂದ ನಮಗೆ ಒಂದಿಷ್ಟು ಅವರ ಗುಣಗಳು ಬರುತ್ತವೆ ಅಂತ. ಅದಲ್ಲದೆ ಬರೀ ನಮಗಿಂತಲೂ ಹೀನರಾದಂಥವರನ್ನು ನಾವು ಕಟ್ಟಿಕೊಂಡು ಏನು ಮಾಡಿಯೇವು? ನಮಗಿಂತ ಉತ್ತಮರಾದವರ ಸಂಪರ್ಕ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಇಟ್ಟುಕೊಳ್ಳಬೇಕು. ಅದಲ್ಲದೆ ಅವರಿಗೆ ಕೊಡೋಕ್ಕೆ ನಮಗೆ ಯಾವುದಾದ್ರೂ ಪರ್ಯಾಯವಾಗಿರಬೇಕು. ಮನು ಹೇಳ್ತಾನಲ್ಲ, ವಿದ್ಯಾಧಿಗಮಕ್ಕೆ ಮೂರೇ ದಾರಿ ಅಂತ. ಸೇವೆ, ಸಂಪತ್ತಿ, ವಿನಿಮಯ, ಮೂರು ಬಿಟ್ಟರೆ ನಾಲ್ಕನೇ ದಾರಿ ಇಲ್ಲ ಅಂತ. ಒಂದು ಅವ್ರಿಗೆ ಸೇವೆ ಮಾಡಬೇಕು, ಇನ್ನೊಂದು ಅವರಿಗೆ ಸಂಪತ್ತಿ ಗುರುದಕ್ಷಿಣೆ ರೂಪದಲ್ಲಿ ಕೊಡಬೇಕು, ಇಲ್ಲವೋ ನಂದೊಂದು ವಿದ್ಯೆ ಅದು ನಿನಗೆ ಕೊಟ್ಟೆ, ನಿಂದೊಂದು ವಿದ್ಯೆ ನಾನು ಪಡ್ಕೊಂಡೆ ಅಂತ. ಅದು ಬಿಟ್ಟು ಚತುರ್ಥಂ ಕಾರಣಂ, ನಾಲ್ಕೈದು ಇಲ್ಲ ಅಂತ. ಇನ್ನು ಗುಣವಂತನಿಗೆ ಧನ ಬರುತ್ತದೆ. ಧನದಿಂದ ಶ್ರೀ ಅಂತಂದರೆ ಎಲ್ಲರೂ ಅವನನ್ನು ಆಶ್ರಯಿಸುವಂಥ ಒಂದು ಸ್ವಭಾವ ಬರುತ್ತದೆ. ಆಶ್ರಯತೆ ಅಮುಂ, ಇವನನ್ನು ಎಲ್ಲರೂ ಆಶ್ರಯಿಸ್ತಾರೆ ಅಂತ. ಹಾಗೆ ಆಶ್ರಯಿಸುವ ಮೂಲಕವಾಗಿ ಅವನಿಗೆ ಆಜ್ಞಾ ಅಂತಂದರೆ ಕಮಾಂಡಿಂಗ್ ಪವರ್ ಬರುತ್ತದೆ. ತಾನು ಮತ್ತೊಬ್ಬರನ್ನ ನಿಯಂತ್ರಿಸಬಲ್ಲಂಥ ಶಕ್ತಿ ಬರುತ್ತದೆ. 10 ಜನ ತನ್ನ ಬಳಿಗೆ ಬಂದರೆ ಅವರ ಮೇಲೆ ಒಂದು ಬಗೆಯ ಆಳ್ವಿಕೆ ಮಾಡಬಲ್ಲ ಸ್ಥಿತಿ ಇದೆಯಲ್ಲ, ಅದು ರಾಜ್ಯಕ್ಕೆ ಮೂಲ ಅಂತ. ಹೀಗಾಗಿ ಮೊದಲು ಬೇಕಾದದ್ದು ವಿಪುಲವಾದ ಸಂಪನ್ಮೂಲಗಳಿದ್ದವರ ಸಾಹಚರ್ಯ ಬೇಕು. ಶುಶ್ರೂಷಾ ಒಂದು ಮುಖ್ಯವಾಗಿ ಬೇಕು. ಅದಾದ ಮೇಲೆ ಇವೆಲ್ಲ ಬೆಳೆಯುತ್ತದೆ ಅಂತ. ನೂನಂ ಸದ್ಯಫಲಾನಿ ನೀತಿಶಾಸ್ತ್ರಾಣಿ ಅಂತ ಮೇಘವರ್ಣ ಹೇಳ್ತಾರೆ. ಆಹಾ, ನೀತಿಶಾಸ್ತ್ರ ಪ್ರತ್ಯಕ್ಷ ಫಲವನ್ನು ಕೊಡುತ್ತದೆ, ಎಷ್ಟು ದೊಡ್ಡದು ಅಂತ. ಆಗ ಸ್ಥಿರಜೀವಿ ಹೇಳ್ತದೆ, ತೀಕ್ಷ್ಣೋಪಾಯ ಪ್ರಾಪ್ತಿಗಮ್ಯೋಪಿ ಯೋರ್ಥ ತಸ್ಯಾಪ್ಯಾದೌ ಸಂಶ್ರಯ ಸಾಧುಯುಕ್ತ ಉತ್ತುಂಗಾಗ್ರಹ ಸಾರಭೂತೋ ವನಾನಾಂ ನಾನಭ್ಯರ್ಚ್ಛಿದ್ಯತೆ ಪಾದಪೇಂದ್ರ ಅಂತ. ಹೌದಪ್ಪ, ಅದು ನಿಜ. ಆದರೆ ನಾವು ಒಂದನ್ನು ಗಮನಿಸಬೇಕು. ಉಗ್ರೋಪಾಯ ಮಾಡುವುದಾದರೂ ಕೂಡ ತೀಕ್ಷ್ಣವಾದ ಉಪಾಯ ಮಾಡ್ತೀವಿ ಅಂದರೆ 3rd ಡಿಗ್ರಿ ಮೆಥಡ್ಸ್ ಅಂತೀವಲ್ಲ, ತುಂಬ ರ್ಯಾಡಿಕಲ್ ಆದಂಥ ಸ್ಟ್ಯಾಂಡ್ಸ್ ಅಂತ ಏನು ಹೇಳ್ತೀವಿ, ಹಾಗೆ ಮಾಡುವುದಾದರೂ ಕೂಡ ಅದಕ್ಕೂ ಒಂದು ನಯ ಬೇಕಾಗುತ್ತದೆ. ಉಗ್ರೋಪಾಯಂ ಪ್ರಾಪ್ತಿಗೆ ಅವಶ್ಯಮಿರ್ದುಂ ಕಾರ್ಯಾರಂಭಕ್ಕೆ ಆಶ್ರಯಂ ಯುಕ್ತಮಕ್ಕುಂ. ಎಂಥ ತೀಕ್ಷ್ಣವಾದ ತೀರ್ಮಾನ ತೆಗೆದುಕೊಳ್ಬೇಕಾದರೂ ಮೊದಲು ನಮ್ರತೆ ಬೇಕು. ಮೈ ಮೇಲೆ ಹಾರುವುದೇ ಆದರೂ ಹುಲಿ ಸಿಂಹ ಮೈ ಕುಗ್ಗಿಸಿಕೊಂಡು ಆಮೇಲೆ ಹಾರುತ್ತದೆ. ಆ ರೀತಿ ಬೇಕಾಗುತ್ತದೆ. ಉತ್ತುಂಗಾಗ್ರಂ ಸಾರಭೂತಂ ವನಸ್ಥಂ ವೃಕ್ಷಂ ವಂದ್ಯಂ ಛೇದನ ಕಾದಿಯೋಳ್ತಾಂ. ದೊಡ್ಡ ಮರವನ್ನು ಕಡಿಯೋಕ್ಕೆ ಮುಂಚೆ ಪೂಜೆ ಮಾಡ್ತಾರೆ ಅಂತ. ಈಚೆಗೆ ಒಬ್ಬರು ಸ್ನೇಹಿತರ ಜೊತೆಗೆ ಅವ್ರ ಊರಿಗೆ ಹೋಗಿದ್ದೆ. ಆಗ ಅವರ ಊರಿನಲ್ಲಿ ಮನೆ ಹಿಂದೆ ಒಂದು ಅತ್ತಿ ಮರ ಅಂದರೆ ಔದುಂಬರ ವೃಕ್ಷ ಇತ್ತು. ಆ ಔದುಂಬರ ವೃಕ್ಷದ ಕಾಂಡ ಸ್ವಲ್ಪ ಬೆಳಸು, ಹಾಗಾಗಿ ಬೇಗ ಅಲ್ಲಿ ರಂಧ್ರಗಳಾಗುತ್ತವೆ. ಆ ರಂಧ್ರಗಳಲ್ಲಿ ಪಕ್ಷಿಗಳು ಗೂಡು ಮಾಡಿಕೊಳ್ಳುತ್ತವೆ. ಅವುಗಳನ್ನು ನುಂಗೋದಿಕ್ಕೆ ಅಂತ ಹಾವುಗಳು ಬರ್ತವೆ. ನನ್ನ ಸ್ನೇಹಿತರ ತಂದೆಯನ್ನು ಅಂದರೆ ಅಜ್ಜನನ್ನು ಒಂದು ಹಾವು ಕಡಿದು ಕೊಂದಿತ್ತು. ಅವರ ಸೋದರತ್ತೆಯನ್ನು ಹಾವು ಕಡಿದು ಕೊಂದಿತ್ತು ಅಂತ ಅವರ ಮನೆಯಲ್ಲಿ ಹಾವಿನ ಬಗ್ಗೆ ತುಂಬ ಕಾತರ ಚಿಂತೆ. ನನ್ನ ಸ್ನೇಹಿತನ ತಂದೆ ಬಹಳ ಕರುಣಾಶಾಲಿಯಾದವರು. ಆದರೆ ಅವರು ನನ್ನ ಜೊತೆ ಬಂದವರು ಆ ಊರಿಗೆ. ಬೆಳಗ್ಗೆ ಎದ್ದು ನೋಡ್ತೀವಿ, ಮರ ಕಡಿಸೋದಕ್ಕೆಲ್ಲ ಏರ್ಪಾಟ್ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಅರ್ಶನ ತಂದ್ಯಾ, ಕುಂಕುಮ ತಂದ್ಯಾ, ಪತ್ರೆ ಇದೆಯಾ, ಗಜ್ಜೆ ವಸ್ತ್ರ ಇದೆಯಾ ಅಂತಿದ್ರು. ಏನು ಇವತ್ತು ವಿಶೇಷ ಪೂಜೆ ಅಂತ ಅಂದುಕೊಂಡು ನಾನು ಸ್ನಾನ ಮುಗಿಸಿ ಹೋದೆ. ನೋಡಿದ್ರೆ ಅಲಂಕೃತ್ಯ ಶಿರಶ್ಛೇದ ನ್ಯಾಯ ಅಂತ ಉಂಟಲ್ಲ, ಪೂಜೆ ಮಾಡಿ ಕೊಡಲಿ ಹಾಕೋದು. ಆಗ ಗೊತ್ತಾಯಿತು ಈ ಪಂಚತಂತ್ರದ ಪದ್ಯ ಎಷ್ಟು ಸಾರ್ಥಕವಾಗಿ ಬಳಕೆಯಲ್ಲಿದೆ. ವೃಕ್ಷಂ ವಂದ್ಯಂ. ಹಾಗಾಗಿ ನಾನಭ್ಯರ್ಚ್ಛಿದ್ಯತೆ ಪಾದಪೇಂದ್ರ, ನಮಸ್ಕಾರ ಮಾಡಿ ಕತ್ತರಿಸಬೇಕು ಅಂತ. ನಾನಾಗ ಹೇಳಿದೆ, ಇದು ಔದುಂಬರ ವೃಕ್ಷ ದತ್ತಾತ್ರೇಯ ಸ್ವರೂಪ. ಹೌದು, ದತ್ತಾತ್ರೇಯ ಸ್ವರೂಪವೇ ನಿಜ, ಆದರೆ ಅದು ಕಾಳಿಂಗ ಸ್ವರೂಪವೂ ಆಗಿಬಿಡುತ್ತಲ್ಲ, ಅದಕ್ಕೆ ನಮಗೆ ಕಷ್ಟ ಅಂತ ಹೇಳಿದ್ರು. ಮುಗೀತು. ಅಂದರೆ ಎಷ್ಟು ಲೋಕಾವೀಕ್ಷಣೆಯನ್ನು ಮಾಡಿದೆ ಪಂಚತಂತ್ರ ಅಂತ ನಮಗೆ ಗೊತ್ತಾಗುತ್ತದೆ. ಇದು ತುಂಬ ಆ ಕಾರಣದಿಂದಲೇ ನೋ ನಾನ್ಸೆನ್ಸ್ ವರ್ಕ್ ಅಂತ ಅನಿಸುತ್ತದೆ. ಸಾಧು ಚೈದ ಮುಚ್ಯತೆ.
ಅನಿಶ್ಚಿತೈರಧ್ಯವಸಾಯ ಭೀರುಭಿ ಪದೇ ಪದೇ ದೋಷಶತಾನುದರ್ಶಿಭಿ ಫಲೈರ್ವಿಸಂವಾದ ಮುಪಾಗತ ಗಿರಹ ಪ್ರಯಾಂತಿ ಲೋಕೆ ಪರಿಹಾಸ ವಸ್ತುತಾಂ. ಅದರಿಂದಲೇ ಅನಿಶ್ಚಿತಾತ್ಮರ್ ವ್ಯವಸಾಯ ಭೀರುಗಳ್ ಪದೇ ಪದೇ ದೋಷಶತಾನುದರ್ಶಿಗಳ್ ಪ್ರಯೋಜನ ಕೊಂದದ ಮಾತನಾಡುವರ್ ಜನಾಪಹಾಸ ಕುರೆ ವಸ್ತುವಾದಪರ್. ಸುಮ್ಮನೆ ತಪ್ಪುಗಳನ್ನೇ ಕಾಣ್ತಾ ಇರೋರು ಏನೂ ಮಾಡೋಲ್ಲ. ಅನಿಶ್ಚಿತೈಹಿ ಅಧ್ಯವಸಾಯ ಭೀರುಭಿ. ಅಧ್ಯವಸಾಯ ಅಧಿ ಅವಸಾಯ, ಮತ್ತೆ ಮತ್ತೆ ದುಡಿಯಬೇಕು ಅನ್ನುವ ಮನೋಧರ್ಮ ಯಾರಿಗೆ ಉಂಟೋ ಅವರು ಅಧ್ಯವಸಾಯ ವ್ಯವಸಾಯಶೀಲರು. ಮನುವಂತೂ ಹೇಳ್ತಾನೆ ಜ್ಞಾನಿಭ್ಯೋ ವ್ಯವಸಾಯಿನಃ ಅಂತ. ಜ್ಞಾನಿಗಳಿಗಿಂತಲೂ ವ್ಯವಸಾಯಿಗಳು ತುಂಬ ಮುಖ್ಯರಾದವರು ಅಂತ. ಹಾಗಾಗಿ ಅನಿಶ್ಚಿತೈಹಿ, ನಿಶ್ಚಯವೇ ಇಲ್ಲ. ಸುಮ್ಮನೆ ಗಗನ ರೋಮಂಥ ಮಾಡ್ತಾ ಇರ್ತಾರೆ. ಗಾಳಿಯನ್ನು ಬಾಯಲಾಡಿಸ್ತಾ ಇರೋದ್ರಿಂದ ಏನಾಯಿತು ಪ್ರಯೋಜನ? ಹಾಗಲ್ಲದೆ ಯಾವುದನ್ನಾದರೂ ಒಂದನ್ನು ಕೈಗೆತ್ತಿಕೊಳ್ಳಬೇಕು. ತುಂಬ ಜನ ನನ್ನ ಸ್ನೇಹಿತರು ಪದ್ಯಗಳನ್ನು ಬರೀತಾ ಇರ್ತಾರೆ, ತುಂಬ ಚೆನ್ನಾಗಿ ಪದ್ಯ ಬರೀತಾರೆ. ನಾನು ಅವ್ರಿಗೆಲ್ಲರಿಗೂ ಒಂದು ನಿವೇದನೆ ಮಾಡ್ಕೊಳ್ತೀನಿ. ವಸ್ತುವನ್ನು ಕೊಟ್ಟಾಗ ಪದ್ಯ ಬರೆದರೆ ಕವಿ ಆಗೋಲ್ಲ, ವಸ್ತುವನ್ನು ಹುಡುಕಿಕೊಂಡು ಬರೆದರೆ ಕವಿ ಆಗ್ತಾನೆ. ಯಾರೋ ಒಮ್ಮೆ ಬನ್ನಿ ಸಂಗೀತ ಕಚೇರಿಗೆ ಅಂತಂತ ಕರೆದಾಗ ಹಾಡಿದ್ರೆ ಅವನು ಸಂಗೀತಗಾರ ಆಗೋಲ್ಲ. ತನಗೆ ಬೇಕು ಬೇಡ ಅಂತನ್ನೋ ಪ್ರಜ್ಞೆಯನ್ನು ಬಿಟ್ಟು ಹಾಡ್ಕೊಳ್ತಾ ಇರಬೇಕು. ಹಾಗಾಗಿ ನಮಗೆ ನಾವೇ ವಸ್ತುವನ್ನು ಹುಟ್ಟಿಸ್ಕೊಂಡು ಮಾಡ್ತಾ ಇರಬೇಕಾಗುತ್ತದೆ. ಅದರಿಂದ ಸ್ವತಂತ್ರವಾಗಿ ನಾವು ನಮಗೆ ಅಂತ ಬರೀಬೇಕು, ನಾವು ನಮಗೆ ಅಂತ ಹಾಡಬೇಕು, ನಾವು ನಮಗೆ ಅಂತ ಮಾಡಬೇಕು. ಬಡತನ ಇದ್ದರೆ ಮಾತ್ರ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಅವನು ಬಿಸ್ನೆಸ್ ಮ್ಯಾನ್ ಅಲ್ಲ. ಶ್ರೀಮಂತಿಕೆ ಉಚ್ಛ್ರಾಯದಲ್ಲಿದ್ದಾಗಲೂ ಬೇಕಾದಷ್ಟು ದುಡ್ಡಿದೆ, ಅವನ್ನ ನಿಲುವೆತ್ತರಕ್ಕೂ ಹಾಕಿ ಸುಟ್ಕೋಬಹುದು, ಅಷ್ಟೂ ದುಡ್ಡಿದ್ರು ಅವನು ಸಂಪಾದಿಸ್ತಾನೆ ಅಂದರೆ ಹೀ ಈಸ್ ಇನ್ ದಿ ಪ್ರೋಸೆಸ್ ಆಫ್ ವೆಲ್ತ್ ಮೇಕಿಂಗ್. ಹೀ ಈಸ್ ಕ್ರಿಯೇಟಿಂಗ್ ಅಫ್ಲುಯೆನ್ಸ್. ದೇಶಕ್ಕೆ ಅಭ್ಯುದಯವನ್ನು ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತದೆ. ಆ ರೀತಿಯಾದ ಶಕ್ತಿ ಸ್ಥಿತಿ ಅನ್ನೋದು ಬೇಕು. ಅದಲ್ಲದೆ ಇದ್ದಾಗ ಅನಿಶ್ಚಿತೈ, ನಿಶ್ಚಯತೆ ಇಲ್ಲ, ಗೊಂದಲ. ಆಗುತ್ತೋ ಇಲ್ವೋ, ಮಾಡಿಯೂ ಪ್ರಯೋಜನ ಉಂಟೋ ಇಲ್ವೋ, ಹೀಗೆ ಮೀನ ಮೇಷ ಮಕರ ನೋಡ್ತಾ ಇದ್ದರೆ ಯಾವ ಕೆಲಸ ನಡೆಯುತ್ತದೆ? ತಕ್ಷಣ ತೆಗೆದುಕೊಳ್ಳಬೇಕು. ಅದಾಗುತ್ತೋ ಬಿಡುತ್ತೋ, ಮಾಡುವುದಂತೂ ಮಾಡಿಯೇ ಸಿದ್ಧ. ಯತ್ನೇ ಕೃತೆ ಇದನ್ನು ಸಿದ್ಧತಿ ಕೋತ್ರ ದೋಷ ಅಂತ ಹೇಳ್ತೀವಲ್ಲ. ಫಲೈರ್ ವಿಸಂವಾದ ಮುಪಾಗತ ಗಿರಹ. ಮತ್ತೆ ಪ್ರಯೋಜನಕ್ಕೆ ಬರದೆ ಮಾತುಗಳು, ಏನೇನೋ ಕಾಮೆಂಟ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಸಲಹೆ ಅಂತೂ ತುಂಬ ಸುಲಭವಾಗಿ ಕೊಡಬಹುದು, ವಿಮರ್ಶೆಯಂತೂ ಪರಮ ಸುಲಭವಾಗಿ ಮಾಡಬಹುದು. ಹಾಗಲ್ಲದೆ ಇದ್ರೆ ಉತ್ಪಾದಕಾನ ಬಹವಃ ಕವಿಯ ಶರಭ ಇವ ಸಂತಿ ಶ್ವಾನ ಇವ ಸಂಖ್ಯಾ ಜಾತಿಭಾಜೋ ಗೃಹೇ ಗೃಹೇ ಅಂತ ಬಾಣಭಟ್ಟ ಹೇಳ್ತಾನೆ. ಹೆಸರಿಗೆ ನೇಮ್ಸೇಕ್ ಆದವರು ಎಲ್ಲೆಲ್ಲೂ ಮನೆಗಳಲ್ಲಿರ್ತಾರೆ. ಉತ್ಪಾದಕತೆ ಅನ್ನುವುದು ಬಹಳ ಮುಖ್ಯ. ಹಾಗೆ ಪ್ರಯಾಂತಿ ಲೋಕೆ ಪರಿಹಾಸ ವಸ್ತುತಾಂ, ಅದು ಹಾಸ್ಯಾಸ್ಪದವಾಗುತ್ತದೆ. ನಾವು ಫಲಾಭಿಸಂಧಿಯನ್ನು ಬಿಟ್ಟು ಪ್ರಯತ್ನ ಮಾಡಬೇಕು. ಅಂದರೆ ರಾಜಕೀಯನಾಗಲಿ ಮತ್ತೊಂದಾಗಲಿ ಯಾವುದಾಗಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರುವವನೂ ಕೂಡ ಈ ಕರ್ಮಯೋಗಕ್ಕೆ ಬರಲೇಬೇಕು, ಬೇರೆ ದಾರಿ ಇಲ್ಲ ಅನ್ನೋದನ್ನು ಪಂಚತಂತ್ರ ಲೋಕ ವ್ಯವಹಾರದಿಂದ ಪರಮಾರ್ಥದ ಕಡೆಗೆ ಸೂಚನೆ ಧ್ವನಿಯನ್ನು ಕೊಟ್ಟುಬಿಡುತ್ತದೆ. ಆಮೇಲೆ ಅದು ಹೇಳುತ್ತದೆ, ಕೇಚಿತ್ ಪ್ರಮತ್ತ ಮನಸಃ ಪರಿತಾಪ ದುಃಖಂ ಆಪತ್ ಪ್ರಸಂಗ ಸುಲಭಂ ಪುರುಷ ಪ್ರಯಾಂತಿ. ಮತ್ತು ಇನ್ನೂ ಏನಾಗುತ್ತದೆ, ಶಿಕ್ಷ್ಯಾಮಿ ಕರ್ತುಂ ಇದಂ ಅಲ್ಪಂ ಅಯತ್ನ ಸಾಧ್ಯಂ ಅತ್ರಾದರ ಕೈತಿ ಕೃತ್ಯಮುಪೇಕ್ಷಮಾಣ. ಏನು ಮಹಾ ಅಂತಂದುಕೊಂಡು ಉಪೇಕ್ಷೆ ಮಾಡ್ತಾ ಇರ್ತಾರಲ್ಲ, ಏಗಣ್ಯಮಿಂತೆಸಗಿದ ಅಲ್ಪಂ ಅಯತ್ನ ಸಾಧ್ಯಂ ಎಂದೇನು ಮಂ ನರನ್ ಉಪೇಕ್ಷಿಪುದೊಳ್ಳಿತಲ್ಲಂ. ಯಾವುದನ್ನು ಉಪೇಕ್ಷೆ ಮಾಡಬಾರ್ದು. ಆಪತ್ ಪ್ರಸಂಗದೊಳ್ ಅಲಕ್ಷಿತ ಚಿತ್ತರಲ್ಲ ಸಂತಾಪ ದುಃಖದೊಳೆ ಸಿಲ್ಕಿ ನರಳ್ವರಾಗಳ್. ಸಂತಾಪ ದುಃಖಕ್ಕೆ ಸಿಗ್ತಾರೆ, ಅದರಿಂದ ಉಪೇಕ್ಷೆ ಮಾಡಲೇಬಾರದು ವ್ಯವಹಾರದಲ್ಲಿ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ನಿತ್ಯ ಜಾಗೃತಿ ತುಂಬ ಬೇಕು, ಎವರ್ ವಿಜಿಲೆನ್ಸ್. ತದದ್ಯ ಜಿತಾರೇಹೇ ಮದ್ ವಿಭೋಹ ಯಥಾಪೂರ್ವಂ ನಿದ್ರಾಲಾಭೋ ಭವಿಷ್ಯತಿ. ಇನ್ನು ಮೇಲೆ ನೋಡಿ ನಿಮಗೆ ನೆಮ್ಮದಿಯಾಗಿ ನಿದ್ರೆ ಬರುತ್ತದೆ. ಅದು ಬಹಳ ಮುಖ್ಯವಾದದ್ದು. ಯಾಕೆ ಉಚ್ಯತೆ ಚೈತತೆ, ಇದು ನನಗೆ ತುಂಬ ಇಷ್ಟವಾದ ಸುಭಾಷಿತಗಳಲ್ಲಿ ಒಂದು. ನಿಸ್ಸರ್ಪೇ ಹತಸರ್ಪೇವಾ ಭವನೇ ಸುಪ್ಯತೆ ಸುಖಂ. ಎಷ್ಟು ಸುಂದರವಾದ ಭಾಷೆ. ಸದಾ ದೃಷ್ಟಭುಜಂಗೇತು ನಿದ್ರಾ ದುಃಖೇನ ಲಭ್ಯತೆ. ಮನೆಯಲ್ಲಿ ಒಂದು ಹಾವು ಸುಳಿದ್ರೆ ಅದನ್ನು ಕೊಂದಾದರೂ ಕೊಂದು ಬಿಡಬೇಕು, ಇಲ್ಲ ಹಾವಿಲ್ಲದ ಮನೆ ಹುಡುಕೋಬೇಕು. ನಿಸ್ಸರ್ಪೆ ಸರ್ಪವಿಲ್ಲದ ಮನೆ, ಹತಸರ್ಪೆ ಹಾವನ್ನು ಸಾಯಿಸಿದ ಮನೆ. ಇಲ್ಲಿ ಸುಪ್ಯತೆ ಸುಖಂ. ಪುಟ್ಟ ಪುಟ್ಟ ಪದಗಳು, ಸಮಸ್ತವಲ್ಲದ ಪದಗಳು, ಅಸಮಸ್ತವಾದ ಗುಂಪನ. ನಿಸ್ಸರ್ಪೆ ಹತಸರ್ಪೇವ ಭವನೆ ಸುಪ್ಯತೆ ಸುಖಂ. ಸುಪ್ಯತೆ ಸುಖಂ ಅನ್ನುವಲ್ಲಿ ಎಷ್ಟು ಮೃದುವಾದ ಪದಗಳಿಂದ ನೆಮ್ಮದಿಯ ನಿದ್ರೆಯ ಧ್ವನಿ ಉಂಟು.
ಸದಾ ದೃಷ್ಟಭುಜಂಗೆ. ಆಗ ಈಗ ಹಾವನ್ನು ನೋಡಿದ್ರೆ ಕೆರೆ ಹಾವೋ ನೀರು ಹಾವೋ ಯಾವುದಾದ್ರೂ ಆಗಲಿ, ನಿದ್ರಾ ದುಃಖೇನ ಲಭ್ಯತೆ, ನಿದ್ರೆ ಬರೋದು ತುಂಬ ಕಷ್ಟ ಬರುತ್ತೆ. ಅರೆ ಕಳವಳ ಎದೆಯಲ್ಲಿ ಅವಲಕ್ಕಿ ಕುಟ್ತಾನೇ ಇರುತ್ತೆ. ಅದರಿಂದಾಗಿ ಕಂಟಿಕಿ ನಿದ್ರವಚ್ಚುನೆ ಸುಖಂಬಗುನೇ ರತಿ ಕೇಳಿ ಅಂತ ನಮ್ಮ ಶ್ರೀನಾಥ ಕವಿ ಹರವಿಲಾಸ ಕಾವ್ಯದಲ್ಲಿ ಹೇಳ್ತಾನೆ. ಆ ವಿಂಧ್ಯ ಪರ್ವತ ಎತ್ತರಕ್ಕೆ ಬೆಳೆದು ಬಿಡುತ್ತಂತಲ್ಲ, ಅದು ಬೆಳೆಯುವ ಮುನ್ನ ಅದಕ್ಕೆ ಸಂಕಟ ಬಂತಂತೆ. ಈ ಹಿಮಾಲಯ ಮತ್ತು ಮೇರು ಇವೆಲ್ಲ ಇವೆಯಲ್ಲ, ಇಂಥ ದೊಡ್ಡ ಪರ್ವತಗಳಿದ್ದಾಗ ನನಗೆ ಹೇಗೆ ನೆಮ್ಮದಿ ಇರುತ್ತದೆ, ನಿದ್ರೆ ನಾನು ಕಣ್ಣಿಗೆ ಬರುತ್ತದೆಯಾ, ಹೆಣ್ಣಿನ ಸಹವಾಸ ಸುಖವಾಗುತ್ತದೆಯಾ, ರುಚಿಲೂರನೇ ಭೋಜನಂ ಆಹಾರಕ್ಕೆ ರುಚಿ ಬಂದು ಊರ್ಕೊಳ್ಳುತ್ತಾ? ಖಂಡಿತ ಇಲ್ಲ. ತನ್ನಂತಟಿ ವಾಡ ಕೊಡೋ ಶಾಸ್ತ್ರವುಂಡುಂಡೆ ತನ್ನಂಥ ಶತ್ರು ಒಬ್ಬ ತನಗೆ ಸಮಾನನಾದವನಿದ್ದರೆ ಸಮಾಧಾನ ಹೇಗೆ ಬರುತ್ತದೆ? ಇಲ್ಲ, ನಾನು ಬೆಳೆದೇ ಬಿಡ್ತೀನಿ ಅಂತ ಬೆಳೀತು ಅಂತ. ಆ ರೀತಿಯಲ್ಲಿ ಶತ್ರುಗಳು ತೊಂದರೆ ಇವಿದ್ದಾಗ ನೆಮ್ಮದಿ ಉಂಟಾಗುವುದಿಲ್ಲ. ಅದನ್ನು ಮತ್ತೆ ನಾವು ಎದುರಿಸಲೇಬೇಕು ಅಂತ ಹೇಳಿ ಮತ್ತೆ ಅದು ಇನ್ನೂ ಹೇಳುತ್ತದೆ, ನೀನು ಈಗ ನೆಮ್ಮದಿ ಇದೆಯಾ, ನಿನಗೆ ಕೋಶ ರಕ್ಷಣೆ ದುರ್ಗ ಎಲ್ಲ ಇದೆ, ಸಪ್ತಾಂಗ ರಾಜ್ಯ ಅಂತಾರಲ್ಲ, ಸ್ವಾಮಿ ಅಮಾತ್ಯ ಸುಹೃತ್ತು ಕೋಶ ಬಲ ದುರ್ಗ ಜನಪದ ಅಂತ ಈ 7 ಗಟ್ಟಿಯಾಗಿ ನಿನಗಿದೆ. ರಾಜ ಮಂತ್ರಿ ಅಲೀಸ್ ಅಂತೀವಲ್ಲ ಗೆಳೆಯರು, ಒಳ್ಳೆ ಪ್ರಜಾವರ್ಗ ಜನಪದ, ಮತ್ತು ಪ್ರಜಾ ಮತ್ತು ಜನಪದ ದೇಶ, ದುರ್ಗ ರಕ್ಷಣೆ, ಬೊಕ್ಕಸ ಕೋಶ, ಇದು ತುಂಬ ಮುಖ್ಯ. ಈ 7 ಸೇರಿದ ಮೇಲೆ ಚೆನ್ನಾಗಿ ಆಳಬೇಕು ರಾಜ್ಯವನ್ನು. ಅಷ್ಟಿಲ್ಲದೆ ಇದ್ರೆ BJPನ ಅಧಿಕಾರದಲ್ಲಿ ತಂದು ಕೊಟ್ವಿ, ಅದು ನಮ್ಮ ಕೈಲಾದದ್ದು. ಇನ್ನು ಅವರು ಸರಿಯಾದ ಗವರ್ನೆನ್ಸ್ ಕೊಡಬೇಕು. ಡಿಮಾನಿಟೈಸೇಷನ್ನು ಮಣ್ಣು ಮಸಿ ಅಂತ ಮಾಡಿಯೂ ಸಾಮಾನ್ಯ ಜನಕ್ಕೆ ನೆಮ್ಮದಿ ಕೊಡದೇ ಇದ್ದರೆ ಅವ್ರು ನಾಳೆ ಯಾಕೆ ವೋಟ್ ಹಾಕ್ತಾರೆ? ಸಿದ್ದರಾಮಯ್ಯನೇ ಮೇಲು ಅಂತ ಅಂದ್ಕೊಂಡ್ಬಿಟ್ರೆ ಇದಕ್ಕಿಂತ ಘೋರ ಇನ್ನೆಲ್ಲಿ? ಪ್ರಜಾನ ರಂಜಯೇದ್ಯಸ್ತು ರಾಜ ರಕ್ಷಾದಿಭಿರ್ಗುಣೈ ಅಜಾಗಲಸ್ತನಸ್ಯೇವ ತಸ್ಯ ರಾಜ್ಯಂ ನಿರರ್ಥಕಂ. ರಾಜಾ ಪ್ರಕೃತಿ ರಂಜನಾತ್ ಅನ್ನುವುದು ಕಾಳಿದಾಸರ ಮಾತು. ಪ್ರಜಾರಂಜನೆ ಮಾಡದೇ ಇದ್ದರೆ ರಾಜತ್ವ ಬರುವುದಿಲ್ಲ. ಅದು ಕೇವಲ ತುಪ್ಪದ ಹೀರೆಕಾಯಿ ತರಹ ವಾಚಾರಂಭಣ ವಿಕಾರ. ಅದು ಮೇಕೆಯ ಕೊರಳಲ್ಲಿರುವ ಸ್ತನದಂತೆ, ನೋಡೋದಕ್ಕೆ ಕೆಚ್ಚಲಿನ ಆಕಾರದಲ್ಲಿರುತ್ತೆ, ಹಿಂಡಿದ್ರೆ ಹಾಲು ಇಲ್ಲ, ಏನೂ ಇಲ್ಲ. ಆ ರೀತಿಯಾಗಿ ಆಗುತ್ತದೆ. ಅವನ ರಾಜ್ಯ, ಅವನ ಸಂಪನ್ಮೂಲ ಸಮಸ್ತವೂ ವ್ಯರ್ಥವಾಗುತ್ತದೆ. ಅದು ಒಳ್ಳೆಯದಲ್ಲ. ಹಾಗಾಗಿ ನಚತ್ವಯ ಪ್ರಾಪ್ತರಾಜ್ಯೋಹಮಿತಿ ಮತ್ವಾ ಶ್ರೀಮದೇನ ಆತ್ಮ ವ್ಯಂಸಯಿತವ್ಯ. ವ್ಯಂಸನ ಅನ್ನುವ ಪದ ನೋಡಿ, ಪ್ರತಾರಣ ವಂಚನೆ ಎನ್ನುವ ಅರ್ಥದಲ್ಲಿ. ಮಯೂರ ವ್ಯಂಸಕಾದಿ ಸಮಾಸಗಳು ಅಂತ ವ್ಯಾಕರಣದಲ್ಲಿ ಓದ್ತೀವಿ. ನೀನು ಪ್ರಜೆಗಳಿಂದ ವಂಚಿಸಬಾರದು, ನೀನು ವಂಚನೆಗೆ ತುತ್ತಾಗಬಾರದು. ಯತ್ ಕಾರಣಂ ಚಲಾಹಿ ರಾಜ್ಞ ವಿಭೂತಯ. ರಾಜಸಂಪತ್ತು ಅನ್ನೋದು ಅಶಾಶ್ವತವಾದದ್ದು ಅಂತ ಬಾಣಭಟ್ಟನಂತೆ ಒಂದು ವಾಕ್ಯವನ್ನು ಹೇಳ್ತಾನೆ ಕವಿ. ನೋಡಿ, ಇದು ಬಹಳ ವಿರಳ ಪಂಚತಂತ್ರದಲ್ಲಿ. ವಂಶಾರೋಹಣಾತ್ ರಾಜ್ಯಲಕ್ಷ್ಮೀ ದುರಾರೋಹ ಕ್ಷಣ ವಿನಿಪಾತರತ ಪಾರದ ರಸವತ್ ಪ್ರಯತ್ನಶತೇರಪಿ ಧಾರ್ಯಮಾಣ ದುರ್ಧರ. ಈ ರಾಜ್ಯಲಕ್ಷ್ಮಿ ಎಷ್ಟು ಅಶಾಶ್ವತ ಅಂತಂದರೆ ಬಿದಿರನ್ನು ಹತ್ತುವಂತೆ ತುಂಬ ಜಾರಿಕೆ, ಅಸ್ಥಿರ. ಬಿದಿರನ ಗಳುವನ್ನು ಹತ್ತೋದೆಷ್ಟು ಕಷ್ಟ, ಅಲ್ಲಿ ಉಳಿಯೋದೆಷ್ಟು ಕಷ್ಟ, ಹಾಗೆ ಪಾದರಸವನ್ನು ಹಿಡ್ಕೊಳ್ಳೋಷ್ಟು ಕಷ್ಟ. ಇನ್ನು ವಾನರ ಜಾತಿರಿವ ವಿದ್ರುತ ಅನೇಕ ಚಿತ್ತ. ಕಪಿಯ ಚಿತ್ತದಂತೆ ಚಂಚಲ ರಾಜ್ಯಲಕ್ಷ್ಮಿ. ಪದ್ಮಪತ್ರೋದಕಮಿವ ಅಘಟಿತ ಸಂಶ್ಲೇಷ. ತಾವರೆ ಎಲೆ ಮೇಲೆ ಬಿದ್ದ ನೀರಹನಿಯಂತೆ ಒಗ್ಗೂಡಿಸೋಕ್ಕಾಗೋದಿಲ್ಲ, ಎಲ್ಲ ಬಿಂದು ಬಿಂದುವಾಗಿ ಪಾದರಸದ ಬಿಂದುಗಳಂತೆ ಚೆಲ್ಲಾಪಿಲ್ಲಿ ಆಗುತ್ತವೆ. ಪವನ ಗತಿರಿವ ಅತಿಚಪಲ, ಗಾಳಿಯಂತೆ ನಿಲ್ಲಲಾಗದ್ದು. ಅನಾರ್ಯ ಸಂಗತಮಿವ ಅಸ್ಥಿರ. ಅಯೋಗ್ಯರ ಸಹವಾಸದಂತೆ ಅಶಾಶ್ವತ. ಆಶೀ ವಿಷಯವ ದುರುಪಚಾರ. ಹಾವಿನಂತೆ ಏನು ಹಾಲೆರೆದರೂ ಕಚ್ಚದೇ ಇರುವುದಿಲ್ಲ. ಸಂಧ್ಯಾಭ್ರಲೇಖೇವ ಮುಹೂರ್ತ ರಾಗ. ಸಾಯಂಕಾಲದ ಆಕಾಶದಂತೆ ಕ್ಷಣಕಾಲ ಕೆಂಪು, ಕ್ಷಣಕಾಲದ ರಾಗ ಅನುರಾಗ. ಜಲಬುದ್ಬುದಾವಲೀವ ಸ್ವಭಾವ ಭಂಗುರ. ನೀರ ಬೊಬ್ಬುಳಿಯಂತೆ ನೊರೆಯಂತೆ ಕ್ಷಣದಲ್ಲಿ ಒಡೆಯುವಂಥದ್ದು. ಶರೀರ ಪ್ರಕೃತಿರಿವ ಕೃತಜ್ಞ. ಆಹಾ, ಈ ದೇಹದಂತೆ ಅದಕ್ಕೆ ಯಾವುದೇ ರೀತಿಯಾದ ನಿಯತ್ತು ಇಲ್ಲ, ಕೃತಜ್ಞತೆ ಇಲ್ಲ, ಗ್ರ್ಯಾಟಿಟ್ಯೂಡ್ ಇಲ್ಲ ಅಂತ. ಎಷ್ಟು ಪೋದಿ ಮಾಡಿರ್ತೀವಿ, ತಲೆ ಕೂದಲಿಗೆ ಎಷ್ಟು ಬಾರಿ ಸುಗಂಧಭರಿತವಾದ ಎಣ್ಣೆಗಳನ್ನು ಹಾಕಿ ತಟ್ಟಿ ಮಾಲಿಸ್ ಮಾಡಿ ಬಿಸಿನೀರು ಹಾಕಿ ಎಷ್ಟೆಷ್ಟು ದಂತದ ಬಾಚಣಿಗೆಗಳಲ್ಲಿ ಅದನ್ನು ಹಾಗೆ ಹೀಗೆ ತೀಡಿ ತಿದ್ದಿದ್ದು, ಕನ್ನಡಿಗಳ ಮುಂದೆ ನಿಲ್ಲಿಸ್ಕೊಂಡಿದ್ದು, ಎಷ್ಟೆಷ್ಟು ದೊಡ್ಡ ದೊಡ್ಡ ಹೈ ಎಂಡೆಡ್ ಸೆಲೂನ್ಗಳಲ್ಲಿ ಹೋಗಿ ದುಬಾರಿ 3 ಅಂಕಿ ಜುಲ್ಮಾನೆ ತೆತ್ತು, ಇನ್ನೂ ಕೆಲವರು 4 ಅಂಕಿನೂ ತೆರ್ತಾರಂತೆ. ಎಲ್ಲ ಮಾಡಿಸಿಕೊಂಡು ಕೂಡ ಅದು ಉದುರೋಗುತ್ತೆ.
ಶಿರಸಾ ವಿದತಾಶ್ಚಾಪಿ ಸ್ನೇಹೇನ ಪರಿಲಾಲಿತಾ ಕೇಶಾಪಿ ವಿರಜ್ಯಂತೆ ಕಾಕತಾ ದೇಹಿನಾಂ ಪುನಃ ಅಂತ ವಲ್ಲಭದೇವ ಹೇಳ್ತಾರೆ. ತಲೆ ಮೇಲೆ ಹೊತ್ತರೂ ಸ್ನೇಹದಿಂದ ಲಾಲಿಸಿದ್ರು ಅದು ವಿರಜ್ಯತೆ, ಬಿಳುಪಾಗುತ್ತೆ, ಉದುರು ಹೋಗುತ್ತೆ. ಅದು ಎಷ್ಟು ಚೆನ್ನಾಗಿದೆ. ವಿರಾಗವನ್ನು ಪಡೆಯುತ್ತದೆ ಅಂದರೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಲ್ಲ ಅಂತ. ಸಂಸ್ಕೃತ ಕವಿಗಳು ಅದೆಷ್ಟು ಸಾರ್ಥಕವಾಗಿ ಶ್ಲೇಷವನ್ನು ಮಾಡ್ತಾರೆ, ಅರ್ಥ ಸ್ವಾರಸ್ಯ ತರ್ತಾರೆ ನೋಡಿ. ಹಾಗೆ ದೇಹಕ್ಕೆ ಎಷ್ಟು ಉಪಚಾರ ಮಾಡಿದ್ರೂ ಅದೇನು ನಮ್ಮನ್ನು ಲಾಲಿಸೋಲ್ಲ, ಪಾಲಿಸೋಲ್ಲ. ಸ್ವಪ್ನ ಲಬ್ಧ ದ್ರವ್ಯರಾಶಿರಿವ ಕ್ಷಣದೃಷ್ಟ ನಷ್ಟ. ಕನಸಿನ ಗಂಟಿನಂತೆ ಕನಸಲ್ಲಿ ಮಾತ್ರ ಮಿಂಚಿ ಮರೆಯಾಗತಕ್ಕಂಥದ್ದು. ಹಾಗಾಗಿ ಯದೈವ ರಾಜ್ಯೇ ಕ್ರಿಯತೇಭಿಷೇಕ ತದೈವ ಬುದ್ಧಿ ವ್ಯಸನೇಶು ಯೋಜ್ಯ ಘಟಾ ಹಿ ರಾಜ್ಞಾಂ ಅಭಿಷೇಕ ಕಾಲೇ ಸಹಂಬಸೈವಾಪದ ಉದ್ಗಿರಂತಿ. ರಾಜ್ಯಾಭಿಷೇಕಕ್ಕೆ ಯಾವ ದಿವ್ಯ ನದಿ, ತಟಾಕ, ಸಮುದ್ರ ತೀರ್ಥಗಳನ್ನು ತಂದು ದಿವ್ಯ ಕಲಶಗಳಲ್ಲಿ, ಹೇಮಕುಂಭಗಳಲ್ಲಿ ಅವನಿಗೆ ಅಭಿಷೇಕ ಮಾಡ್ತಾರೋ ಆ ನೀರಿನ ಜೊತೆಗೆ ಇದು ಅಶಾಶ್ವತ, ಇದು ಉಪದ್ರವಪೂರ್ಣ ಅನ್ನುವುದು ತಲೆ ಮೇಲೆ ಬಂದು ಬೀಳುತ್ತೆ ಅಂತ ಎಷ್ಟು ಜನಕ್ಕೆ ಅದು ಗೊತ್ತಾಗುತ್ತದೆ. ಹಾಗಾಗಿ ಇದನ್ನು ನೋಡಿ ಇನ್ನೂ ಒಂದು ಯೋಚನೆ ಮಾಡಿ ಅಂತ ಹೇಳಿ ಒಂದು ದೊಡ್ಡ ಮಾತನ್ನು ಹೇಳುತ್ತದೆ. ರಾಮಸ್ಯ ವ್ರಜನಂ ಬಲೇರ್ ನಿಯಮನಂ ಪಾಂಡೋಸುತಾನಾಂ ವನಂ ವೃಷ್ಣೀನಾಂ ನಿಧನಂ ನರಸ್ಯ ನೃಪತೇಃ ರಾಜ್ಯಾತ್ ಪರಿಭ್ರಂಶನಂ ನಾಟ್ಯಾಚಾರ್ಯಕಮರ್ಜುನಸ್ಯ ಪತನಂ ಸಂಚಿತ್ಯ ಲಂಕೇಶ್ವರೇ ಸರ್ವಂ ಕಾಲವಶಾತ್ ಜನೇತ್ರ ಸಹತೆ ಕಕ್ಕಂ ಪರಿತ್ರಾಯತೆ. ನಮ್ಮ ಎಲ್ಲ ಪುರಾಣಗಳ ಪ್ರಮುಖರ ದುರಂತಗಳನ್ನು, ವೈಫಲ್ಯಗಳನ್ನು, ಅಶಾಶ್ವತಿಕೆಯನ್ನು ಪಟ್ಟಿ ಮಾಡ್ತಾ ಇದೆ. ಬಲಿಪಾತಾಳಕ್ಕೆ ಸಂದನೈ ರಘುಜನುಂ ಕಾಂತಾರದೊಳ್ ನೊಂದನೈ ನಳ ನೀಡಾಡಿದ ನೆಲ್ಲಮಂ ದಶಮುಖಂ ಸಂದಂ ಸ್ವಕಾಲಾಂತ್ಯದೊಳ್ ವರ ಕೌಂತೇಯರ ಪಾಡ ನೋಡು ಯದುಜರ್ಗೆ ಯದುಜರ್ಗೆ ಆದಂತ್ಯಮಂ ಕಾಣಲ್ ಆ ಸರ್ವರ್ ಕಾಲ ವಶಗರ್ ನರರ್ ಗಮಿಸುವರ್ ಕಾಪಾಡರ್ ಆರಾರನು. ರಾಮನಂಥವನು ಕಾಡಿಗೆ ಹೋದ, ಪಾಂಡವರಂಥವರು ಅಂಡಲದರು. ಯಾದವರಿಗೆ ತಮ್ಮೊಳಗೆ ಹೊಡೆದಾಡಿಕೊಂಡು ಸಾಯುವ ಸ್ಥಿತಿ ಬಂತು. ನಲಮಹಾರಾಜನಂಥ ಗುಣವಂತನಾದವನು ಜೂಜಾಡಿ ರಾಜ್ಯ ಕಳ್ಕೊಂಡ, ಉಟ್ಟ ಬಟ್ಟೆಯೂ ಇಲ್ಲದಂತೆ ಆಯಿತು. 10 ತಲೆಯ ಲಂಕೇಶ್ವರ ದಿಕ್ಪಾಲಕರನ್ನು ಗೆದ್ದವನು 10 ತಲೆಗಳನ್ನು ದಿಗ್ಬಲಿಯಂತೆ ಕೊಡಿಸಿಕೊಂಡ ರಾಮನಿಂದ. ಇನ್ನು ನಾಟ್ಯಾಚಾರ್ಯ ಪದವಿ ಅರ್ಜುನನಿಗೆ ಬಂತು. ಹೀಗೆಲ್ಲ ನೋಡಿದಾಗ ಕಾಲ ಯಾರನ್ನು ಏನು ಮಾಡೋದಿಲ್ಲ. ಕೊಸ ದಶರಥಃ ಸ್ವರ್ಗೇ ಭೂತ್ವಾ ಮಹೇಂದ್ರ ಸೂರ್ದ್ಗತಃ ಕೊಸ ಜಲನಿಧೇರ್ ವೇಲಾಂ ಬದ್ಧ್ವಾ ನೃಪ ಸಕರಸ್ಥತ ಕೊಸ ಕರತಲಾಜ್ಜಾತೋ ವೈನ್ಯ ಕ್ವ ಸೂರ್ಯ ತನುರ್ಮನು ನನು ಬಲವತಾ ಕಾಲೇನೈತೆ ಪ್ರಬೋಧ್ಯ ಮೀಲಿತಾ. ದಶರಥ ದಶದಿಕ್ಕುಗಳಲ್ಲಿ ರಥ ಓಡಿಸ್ತಾ ಇದ್ದವನು. ಅವನು ಮಗ ದೂರನಾದ ಅಂತ ತಿಳ್ಕೊಂಡು ಒಡನೆಯೇ ಬದುಕಲಾಗದೆ ಸತ್ತ. ಇನ್ನು ಮಹೇಂದ್ರ ಸೂರತ್ತು, ಅವನು ಇಂದ್ರನಿಗೆ ತುಂಬ ಸ್ನೇಹಿತನೂ ಆಗಿದ್ದವನು, ದೇವಲೋಕದಲ್ಲೆಲ್ಲ ಇದ್ದವನು. ಒಂದಾರು ಜನ ವಂದಿತ, ಅದು ಚಂಪೂರಾಮಾಯಣದ ಆ ಪದ್ಯದ ಸಾಲು ಮರ್ತೋಗ್ತಾ ಇದೆ. ದೇವಲೋಕದಲ್ಲಿ ಇವನಿಗೆ ಉಪಾಯನವಾಗಿ ಕೊಡ್ತಾ ಇದ್ದ ಮಾಲಿಕೆಗಳೆಲ್ಲ ದಶರಥನಿಗೆ ಅವನ ಅಂತಃಪುರದಲ್ಲಿ ಅದು ವೆಚ್ಚವಾಗ್ತಾ ಇತ್ತು. ಆ ರೀತಿ ಆದವನು, ಅಷ್ಟು ದೊಡ್ಡ ರಾಜ ಏನಾದ ಅವನು. ಇನ್ನು ಸಮುದ್ರವನ್ನೇ ಬಂಧಿಸಿದಂಥ ರಾಮ ಇರಬಹುದು, ಸಮುದ್ರವನ್ನೇ ತುಂಬಿಸಿದಂಥ ಸಾಗರ ಇರಬಹುದು. ಅಗಸ್ತ್ಯರಿಂದ ಶೋಷಿತವಾದ ಸಮುದ್ರವನ್ನು ತುಂಬಿಸಿದ್ದು ಸಾಗರ. ಅವನ ಯಜ್ಞದ ಮೂಲಕವಾಗಿ, ಭಗೀರಥನ ತಪಸ್ಸಿನ ಮೂಲಕವಾಗಿ ಅದರಿಂದ ಸಾಗರ ಸಂಕಲ್ಪದಿಂದ ಆದದ್ದು ಅಂತಲೇ ಸಾಗರ ಅಂತೆಲ್ಲ ಹೆಸರು ಉಂಟು. ಅವರೆಲ್ಲ ಏನಾದರೂ. ಇನ್ನು ವೈನ್ಯ, ವೇನನ ಮಗ ವೈನ್ಯ ಪೃಥು, ಅವನು ದೇವಲೋಕ ದೇವತೆಗಳೆಲ್ಲ ಆಶ್ಚರ್ಯಪಡುವಂತೆ ಇಡೀ ಭೂಮಿಯನ್ನೇ ಗೋವಾಗಿ ಮಾಡಿಕೊಂಡು, ಮೇರುವನ್ನೇ ಕರುವಾಗಿ ಮಾಡಿಕೊಂಡು, ಹಿಮಾಲಯವನ್ನೇ ಬಳ್ಳವಾಗಿಟ್ಟುಕೊಂಡು ಸಕಲ ಔಷಧಿಗಳನ್ನು, ಸಂಪತ್ತುಗಳನ್ನು ಹಾಲಿನಂತೆ ಕರೆದ ಅಂತೆಲ್ಲ ಉಂಟು. ಎಂ ಸರ್ವಶೈಲ ಪರಿಕಲ್ಪವತ್ಸಂ ಅಂತ ಕಾಳಿದಾಸ ಹೇಳ್ತಾನಲ್ಲ. ಅವರೆಲ್ಲ ಏನಾದರೂ ಸೂರ್ಯನ ಮಗನಾದ ವಿವಸ್ವಾನ್ ಪುತ್ರ ವೈವಸ್ವತ, ಇವರೆಲ್ಲ ಎಲ್ಲಿಗೆ ಅಳೆದರು ಅಂತ ನೋಡಿದಾಗ ನಾವು ನಮ್ಮ ರಾಜ್ಯ ದೊಡ್ಡದು, ಶಾಶ್ವತ ಅನ್ನುವ ಅಹಂಕಾರ ಬಿಡ್ತೀವಿ ಅಂತ. ನೋಡಿ, ಕಾಪಾಡಿಕೊಳ್ಬೇಕು, ಆದರೆ ಅದು ಅಶಾಶ್ವತ. ಲಾಂಗ್ ಲಿವ್ ದಿ ಕಿಂಗ್, ಬಟ್ ಕಿಂಗ್ ಈಸ್ ನೋ ಮೋರ್. ಈ ಭಾವ ಇದೆಯಲ್ಲ. ಹಾಗಾಗಿ ಸಚ ನೃಪತಿ ತೇ ಸಚಿವಾ ತಾಫ್ ಪ್ರಮದಾ ತಾನಿ ಕಾನನ ವನಾನಿ ಸಚ ತೇ ಚ ತಾಶ್ಚ ತಾನಿ ಚ ಕೃತಾಂತ ದೃಷ್ಟಾನಿ ನಷ್ಟಾನಿ. ಆ ಭೂಮಿಪರ್, ಆ ಮಂತ್ರಿಗಳ್, ಆ ಪ್ರಮದಯರ್, ಆ ವಿಲಾಸ ವನವಾಟಿಕೆಗಳ್ ಈ ಗೆಲ್ಲಿಗೆ ಏನಾದವು, ಈ ಗೆಲ್ಲಿಗೆ ಇದುವೇನಾದವು ಕಾಲಾಂತಕ ದೃಷ್ಟಿಯಿಂದೆ ನಷ್ಟಮಿವೆಲ್ಲಂ. ಇದು ಬಹಳ ಮುಖ್ಯ. ಸರ್ವಂ ವಸ್ತು ಸಂಪೂರ್ಣವಾಗಿ ಯಸ್ಯ ವಶಾತ್ ವಿಲಯಂ ಯಾತಿ.
ಅದನ್ನು ನಾವು ನೋಡ್ತೀವಲ್ಲ, ಸಾ ರಮ್ಯಾ ನಗರಿ ಮಹಾನ್ ನೃಪತಿ ಸಾಮಂತ ಚಕ್ರಂಚ ತತ್ ಪಾರ್ಶ್ವೇತಸ್ಯ ಚ ಸಾ ವಿದಗ್ಧ ಪರಿಷತ್ ತಾಶ್ಚಂದ್ರ ಬಿಂಬಾನನಾಹ ಬುದ್ಧೃತ್ತಸ್ಯ ಚ ರಾಜಪುತ್ರ ನಿವಹ ತೇ ಬಂದಿನಸ್ತಾ ಕಥಾ ಸರ್ವಂ ಯಸ್ಯ ವಶಾತಗಾತ್ ಸ್ಮೃತಿಪಥಂ ಕಾಲಾಯ ತಸ್ಮೈ ನಮಃ. ಹೀಗಂತ ವೈರಾಗ್ಯ ಮಾಡ್ಕೊಂಡು ಓಡಬೇಕು ಅಂತಲ್ಲ, ಇದು ಅಂತರಂಗದಲ್ಲಿದ್ದು ಬಹಿರಂಗದಲ್ಲಿ ಕರ್ತವ್ಯ ಮಾಡಬೇಕು. ಇದಲ್ಲದೆ ಭಗವದ್ಗೀತೋಪದೇಶ ಅಂದರೆ ಏನು? ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಅಂತ ಹೇಳಿ ಆ ಮೂಲಕವಾಗಿ ನೀನು ಮಾಡು ಕೆಲಸ, ನಾನು ನೋಡ್ಕೊಳ್ತೀನಿ ಅಂತಾನಲ್ಲ. ಈ ಭಾವ ತುಂಬ ತುಂಬ ದೊಡ್ಡದಾದದ್ದು. ಎಲ್ಲಿಯೂ ಭಗವದ್ಗೀತೆಯ ಮಾತನ್ನು ಪಂಚತಂತ್ರ ಹೇಳೋಲ್ಲ, ಅರೆ ಉಪದೇಶ ಮಾಡುವುದು ಅದೇ ರೀತಿಯಾದದ್ದು. ಭಗವದ್ಗೀತೆ ಜನಮಾನಸವನ್ನು ಮುಟ್ಟಿದ್ದಕ್ಕೆ ಕಾರಣ ಏನು ಅಂದರೆ ಅದರ ಪ್ರಾಕ್ಟಿಕ್ಯಾಲಿಟಿ ಆ್ಯಂಡ್ ಇನ್ನೆವಿಟಬಿಲಿಟಿ ಎರಡೂ ಹೌದು. ಇದೂ ಅಷ್ಟೇ. ನಾಳೆ ನಾವು ಲಬ್ಧಪ್ರಣಾಶಕ್ಕೆ ಬರೋಣ. ಇಲ್ಲಿಗೆ ಕಾಕೋಲೂಕೀಯ ಮುಗಿಯಿತು. ನಮಸ್ಕಾರ.